ಸೊ ಈ ಕಂಪ್ಲೀಟ್ ಕೋರ್ಸ್ ನಾವೇನ್ ಮಾಡೋಣ, ಲೆಟ್ಸ್ ಕೀಪ್ ಇಟ್ ವೆರಿ ಸಿಂಪಲ್. ಅಂದ್ರೆ ಇದ್ರ ಪರ್ಪಸ್ ಏನಪ್ಪಾ ಅಂತಂದ್ರೆ, ವಿಲ್ ಟೇಕ್ ದ ಡೇಟಾ ಫ್ರಮ್ ಎಕ್ಸೆಲ್. ಈ ಡೇಟಾ ತಗೊಂಡು ಇದರಿಂದ ನಾವು ಡ್ಯಾಶ್ ಬೋರ್ಡ್ ಹೇಗೆ ಕ್ರಿಯೇಟ್ ಮಾಡೋದು, ಕಂಪ್ಲೀಟ್ ಇದನ್ನ ಡ್ಯಾಶ್ ಬೋರ್ಡ್ ಅಥವಾ ಒಂದು ಡೈನಾಮಿಕ್ ಟೆಂಪ್ಲೇಟ್ ಅಂತ ತಗೊಂಡು. ಬಟ್ ಈ ಡ್ಯಾಶ್ ಬೋರ್ಡ್ ಮಾಡ್ಬೇಕಾದ್ರೆ ಏನೆಲ್ಲ ಸ್ಟೆಪ್ಸ್ ಮಾಡ್ತೀನಿ ಅದನ್ನ ಒಂದೊಂದೇ ನಾವು ಮಾಡ್ತಾ ಹೋಗೋಣ. ಒಂದು, ನಾವು ಎಕ್ಸೆಲ್ ಅದರಲ್ಲಿ ಫಾರ್ಮುಲಾಸ್ ಹಾಕಿ ಪೈವಟ್ ಟೇಬಲ್ ಹಾಕಿ ಡ್ಯಾಶ್ ಬೋರ್ಡ್ಸ್ ಅನ್ನು ಕ್ರಿಯೇಟ್ ಮಾಡೋದು. ಇನ್ನೊಂದು, ಡೈನಾಮಿಕ್ ಮಾಡೋಕ್ಕೋಸ್ಕರ VBA ಕೋಡಿಂಗ್ ಬರೋದು ಯಾವ ರೀತಿ ನಾನು ಡ್ಯಾಶ್ ಬೋರ್ಡ್ಸ್ ಡೈನಾಮಿಕ್ ಮಾಡ್ಬೋದು. ಇನ್ನೊಂದು, ನೆಕ್ಸ್ಟ್ ಆಟೋಮೇಷನ್ಸ್, ಅಂದ್ರೆ ತುಂಬಾ ವೇರಿಯಸ್ ಫೈಲ್ಸ್ ಇರುತ್ತಲ್ಲ, ಆ ವೇರಿಯಸ್ ಫೈಲ್ಸ್ ಇಂದ ಡೇಟಾ ನಾನು ಹೆಂಗ್ ಕನ್ಸಾಲಿಡೇಟ್ ಮಾಡ್ಕೊಂಡು ಅಪೇಂಡ್ ಮಾಡ್ಕೊಂಡು ನಾನು ಮತ್ತೆ ಅದನ್ನ ರಿಪೋರ್ಟ್ಸ್ ಯಾವ ತರ ತರಬಹುದು, ಅಂದ್ರೆ ಮತ್ತೆ ಡೈನಾಮಿಕ್ ಡ್ಯಾಶ್ ಬೋರ್ಡ್ಸ್ ಯಾವ ತರ ಮಾಡಬಹುದು, ಮತ್ತೆ ಆ ಡ್ಯಾಶ್ ಬೋರ್ಡ್ಗೆ ಡೇಟಾ ಹೆಂಗ್ ರಿಫ್ರೆಶ್ ಆಗ್ಬೇಕು ಅದನ್ನ ನೋಡೋಣ. ಜೊತೆಗೆ ಕಂಪ್ಲೀಟ್ ರಿಪೋರ್ಟಿಂಗ್ ಟೆಕ್ನಿಕ್ಸ್, ಅಂದ್ರೆ ನನ್ಗೊಂದು ಡೇಟಾ ಬಂದ್ರೆ ಅದನ್ನ ಯಾವ ರೀತಿ ನಾನು ರಿಪೋರ್ಟ್ಸ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನನ್ಗೆ ಒಂದು ಡೇಟಾ ಇರುತ್ತೆ, ಅದನ್ನ ನಾನು ಕಾಲಮ್ ಚಾರ್ಟ್ ಅಲ್ಲಿ ಯಾಕೆ ತೋರಿಸ್ಬೇಕು, ಪೈ ಚಾರ್ಟ್ ಅಲ್ಲಿ ಯಾಕೆ ತೋರಿಸ್ಬಾರ್ದು. ಮತ್ತೆ ನನಗೆ ಬೇರೆ ಬೇರೆ ಕಾಂಬಿನೇಷನ್ ಆಫ್ ಡೇಟಾಸ್ ಬಂದಾಗ ಅದಕ್ಕೆ ಕಾಲಮ್ ಚಾರ್ಟ್ ವಿತ್ ಲೈನ್ ಚಾರ್ಟ್ ಹಾಕ್ಬೇಕು. ಅಥವಾ ನಂಗೆ ಕೆಲವೊಂದು ಚಾರ್ಟ್ಸ್ ಇರುತ್ತೆ, ಅದಕ್ಕೆ ರನ್ನಿಂಗ್ ಟೋಟಲ್ ತೋರಿಸ್ಬೇಕು. ಅವ ನಾನು ವಾಟರ್ ಫಾಲ್ ಚಾರ್ಟ್ ಯಾವ ರೀತಿ ಹಾಕ್ಬೇಕು. ಸೊ ಈ ತರದ್ದು ಕಂಪ್ಲೀಟ್ ಈ ಕೋರ್ಸ್ ಏನ್ ಮಾಡೋಣ ಅಂದ್ರೆ, ರೈಟ್ ಫ್ರಮ್ ಡೇಟಾನ ಏನ್ ತಗೋತೀನಿ ಎಕ್ಸೆಲ್ ಇಂದ ಅಥವಾ ಬೇರೆ ಯಾವ್ದಾದ್ರು ಸೋರ್ಸ್ ಇಂದ, ಅದನ್ನ ಡ್ಯಾಶ್ ಬೋರ್ಡ್ಸ್ ಯಾವ ರೀತಿ ನಾನು ಕ್ರಿಯೇಟ್ ಮಾಡಬೇಕು, ಜೊತೆಗೆ ಆ ಡ್ಯಾಶ್ ಬೋರ್ಡ್ಸ್ ಅಲ್ಲಿ ಯಾವ್ಯಾವ ರೀತಿ ನಾನು ರಿಪೋರ್ಟಿಂಗ್ಸ್ ಮಾಡಬೇಕು, ಮತ್ತೆ ಡಿಸೈನಿಂಗ್ ಹೆಂಗ್ ಮಾಡಬೇಕು. ಅದಾದ್ಮೇಲೆ ಆಟೋಮೇಷನ್ಸ್, ಅಂದ್ರೆ ವೇರಿಯಸ್ ಫೈಲ್ಸ್, ಬೇರೆ ಬೇರೆ ಸೋರ್ಸ್ ಇಂದ ಬೇರೆ ಬೇರೆ ಫೈಲ್ಸ್ ಇಂದ ಒಂದು ಫೈಲ್ಗೆ ನಾನು ಕನ್ಸಾಲಿಡೇಟ್ ಮಾಡ್ಕೊಂಡು ಅದನ್ನ ರಿಪೋರ್ಟ್ಸ್ ಅಲ್ಲಿ ಮಾಡ್ತೀವಿ. ಸೊ ಇಷ್ಟು ನಾವು ಕಲಿಯೋಣ. ಓಕೆ, ಸೊ ಇದರಿಂದ ಹೆಂಗಿರುತ್ತೆ ಅಂದ್ರೆ, ಒಂದು ಎಕ್ಸೆಲ್ ರಿಫ್ರೆಶ್ ಆಗುತ್ತೆ, ಸೆಕೆಂಡ್ VBA ರಿಫ್ರೆಶ್ ಆಗುತ್ತೆ, ಥರ್ಡ್ ನಾನು ಡ್ಯಾಶ್ ಬೋರ್ಡ್ಸ್, ಆಟೋಮೇಷನ್ಸ್ ಮತ್ತೆ ರಿಪೋರ್ಟಿಂಗ್ಸ್ ಕಲಿತೆ. ರೈಟ್? ಓಕೆ, ಫಸ್ಟ್ ಏನ್ ಮಾಡೋಣ ಅಂದ್ರೆ, ವಿಲ್ ಗೋ ವಿತ್ ಸಿಂಪಲ್ ಅಪ್ರೋಚ್. ಸಿಂಪಲ್ ಅಪ್ರೋಚ್ ಅಂದ್ರೆ, ನನಗೆ ಇವಾಗ ಡೇಟಾ ಎಲ್ಲ ಕ್ಲೀನ್ ಇದೆ, ನನಗೆ ಯಾವ್ದು ಆಟೋಮೇಷನ್ಸ್ ಮತ್ತೆ ಆ ಡೇಟಾ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಡೇಟಾ ಇದೆ. ಇದನ್ನ ಯಾಕೆ ಮಾಡಬೇಕು ಅಂದ್ರೆ, ನಾವು ಫಸ್ಟೇ ಕಾಂಪ್ಲೆಕ್ಸ್ ಟಾಸ್ಕ್ ತಗೊಂಡ್ಬಿಟ್ರೆ ನಾವು ಮೇನ್ ಪರ್ಪಸ್ ಸಿಗಲ್ಲ. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಇಲ್ಲೊಂದು ಡೇಟಾ ಇದೆ, ಈ ಡೇಟಾ ಬಂದು ಕಂಪ್ಲೀಟ್ ಕ್ಲೀನ್, ಅಂದ್ರೆ ಎವ್ರಿಥಿಂಗ್ ಇಸ್ ಸ್ಟ್ರಕ್ಚರ್ಡ್. ಅನ್ಸ್ಟ್ರಕ್ಚರ್ಡ್ ಅಂದ್ರೆ ಅದು ಹೆಂಗ ಇರುತ್ತೆ, ಮತ್ತೆ ಅದನ್ನ ಕ್ಲೀನ್ ಮಾಡಬೇಕು. ನಾವೀಗ ಏನ್ ಮಾಡೋಣ ಅಂದ್ರೆ, ವಿಲ್ ಲರ್ನ್ ಹೌ ಟು ಸ್ಟಾರ್ಟ್ ಕ್ರಿಯೇಟಿಂಗ್ ದಿ ಡ್ಯಾಶ್ ಬೋರ್ಡ್ಸ್. ಈಗ ನನಗೆ ಆಲ್ರೆಡಿ ಒಂದು ಕ್ಲೀನ್ ಡೇಟಾ ಇದೆ, ನಾ ಏನ್ ಮಾಡ್ತೀನಿ, ಇದನ್ನ ಕಾಪಿ ಮಾಡ್ಕೊತೀನಿ. ಇದು ರಾ ಫೈಲ್ ಇದೆ. ಯಾವತ್ತು ರಾ ಡೇಟಾದಲ್ಲಿ ಡೈರೆಕ್ಟ್ ಆಗಿ ವರ್ಕ್ ಮಾಡೋದು. ನಾನು ಒಂದು ಎಕ್ಸೆಲ್ ಫೈಲ್ ತಗೊಂಡು ಹೊಸ ಫೈಲ್ ಕ್ರಿಯೇಟ್ ಮಾಡ್ಕೊತೀನಿ. ಇಲ್ಲಿ ನಾನು ಡೇಟಾನ ಪೇಸ್ಟ್ ಮಾಡ್ತೀನಿ. ನಾನು ಪೇಸ್ಟ್ ಮಾಡ್ಬೇಕಾದ್ರೆ ಇಲ್ಲಿ ಡೈರೆಕ್ಟ್ A1 ಅಲ್ಲೇ ಪೇಸ್ಟ್ ಮಾಡ್ಬಿಡಿ. ಸಮ್ವೇರ್ ಇಯರ್ ನೀವೆಲ್ಲ ನಮ್ಮ ಮಧ್ಯದಲ್ಲಿ ಇಲ್ಲಿ ಲೆಟ್ಸ್ ನಾನು E10 ಅಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಯಾಕೆ ಈ ತರ ಪೇಸ್ಟ್ ಮಾಡ್ತೀನಿ ಅಂದ್ರೆ, ಕೆಲವು ಟೈಮ್ ಏನಾಗುತ್ತೆ, ನನ್ಗೊಂದು ಇದು ಕೌಂಟ್ ಬೇಕು, ಇದೆಷ್ಟು ರೆಕಾರ್ಡ್ಸ್ ಇದೆ ಅಂತ, ಅಥವಾ ಇಲ್ಲಿ ಏನಾದ್ರೂ ಒಂದು ಮ್ಯಾಪಿಂಗ್ ಕಾಲಮ್ಸ್ ಕ್ರಿಯೇಟ್ ಮಾಡಬೇಕು. ಅವಾಗ ನಾನು ಹೋಗ್ಬಿಟ್ಟು ಮತ್ತೆ ಇನ್ಸರ್ಟ್ ಮಾಡಕ್ಕಾಗಲ್ಲ. ಅವಾಗ ಏನಾಗುತ್ತೆ ಅಂದ್ರೆ, ನಾನು ಯಾವ್ದಾದ್ರು ಒಂದು VBA ಕೋಡ್ ಬರ್ದಿದ್ರೆ ಮತ್ತೆ ನಾನು ಕೋಡಿಂಗ್ ಎಲ್ಲ ಚೇಂಜ್ ಮಾಡಬೇಕು. ಸೊ ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲ ಸ್ವಲ್ಪ ಗ್ಯಾಪ್ ಬಿಟ್ಬಿಡು. ಇಷ್ಟೇ ಕೊಡ್ಬೇಕು ಅಂತಿಲ್ಲ, ನೀವು A1 ಅಲ್ಲಿ ಪೇಸ್ಟ್ ಮಾಡಿದ್ರು ಮಾಡ್ಬೋದು, ಬಟ್ ಇಟ್ಸ್ ಬೆಟರ್ ಟು ಪೇಸ್ಟ್ ಸಮ್ವೇರ್ ಇನ್ ದಿ ಮಿಡಲ್. ಒಂದು ಬೆಟರ್ ಐಡಿಯಾ ಅಷ್ಟೇ. ಓಕೆನಾ? ಸರಿ, ಇದು ಮಾಡಿದ ತಕ್ಷಣ ನಾ ಏನ್ ಮಾಡ್ತೀನಿ, ರಾ ಫೈಲ್ ನಾನು ಕ್ಲೋಸ್ ಮಾಡ್ಬಿಡ್ತೀನಿ. ಯಾಕಂದ್ರೆ ರಾ ಡೇಟಾ ಯಾವತ್ತೂ ಡಿಸ್ಟರ್ಬ್ ಮಾಡಬಾರ್ದು. ನನಗೆ ರಾ ಫೈಲ್ ಕ್ಲೈಂಟ್ ಇಂದ ಅಥವಾ ನಾನು ಯಾವ್ದು ಡಂಪ್ ತಗೊಂಡಿರ್ತೀನಿ ಅದು ಹಾಗೆ ಇರಬೇಕು. ನೆಕ್ಸ್ಟ್ ಏನಾದ್ರೂ ಅಕಸ್ಮಾತ್ ನಾನು ಚೇಂಜಸ್ ಮಾಡಬೇಕು, ಅಥವಾ ನಾನು ಡ್ಯಾಶ್ ಬೋರ್ಡ್ ಏನಾದ್ರು ಒಂದು ಎಡಿಟ್ ಮಾಡಿರ್ತೀನಿ, ಅದನ್ನ ನಾನು ಏನಾದ್ರು ಚೇಂಜ್ ಮಾಡ್ಬೇಕು ಅಂದ್ರೆ ಐ ಕ್ಯಾನ್ ಯೂಸ್ ದಟ್ ರಾ ಡೇಟಾ. ಮುಂಚೆ ಏನು ರಾ ಡೇಟಾ ಇದೆ ಅದನ್ನ ತಗೊಂಡು ನಾನು ಪೇಸ್ಟ್ ಮಾಡ್ಕೋಬಹುದು. ಸರಿನಾ? ಫಸ್ಟ್ ಸ್ಟೆಪ್ ಇದನ್ನ ಮಾಡಿದೆ. ಇದನ್ನ ಮಾಡಿದ ತಕ್ಷಣ ಏನ್ ಮಾಡ್ತೀನಿ, ಇಲ್ಲೇ ಇದು ಡೇಟಾ ಇದೆಯಲ್ಲ, ಇದನ್ನ ನಾನು WKS ಡೇಟಾ ಅಂತ ರೀನೇಮ್ ಮಾಡ್ಬಿಡ್ತೀನಿ. ಈಗ WKS ಅಂದ್ರೇನು? ವರ್ಕ್ ಶೀಟ್ ಅಂತ. ಒಂದು ತಿಳ್ಕೊಳ್ಳಿ, ಯಾವುದೇ ನೀವು ಆಬ್ಜೆಕ್ಟ್ಸ್ ಮೇಲೆ ಅಥವಾ ಯಾವ್ದೋ ಒಂದು ಡ್ಯಾಶ್ ಬೋರ್ಡ್ ಮಾಡ್ಬೇಕಾದ್ರೆ ಅಥವಾ ಯಾವ್ದೋ ಒಂದು ಕೋಡಿಂಗ್ ಬರೀಬೇಕಾದ್ರೆ ಆಬ್ಜೆಕ್ಟ್ಸ್ ನ ನೇಮ್ ಮಾಡೋದು ಒಂದು ಗುಡ್ ಪ್ರಾಕ್ಟೀಸ್ ಅಂತ ಹೇಳ್ಬೋದು. ಯಾಕೆಂದ್ರೆ ಇವಾಗ ನಾನು ಒಂದು ಆಬ್ಜೆಕ್ಟ್ ಪ್ರೋಗ್ರಾಮ್ ಬರೀತಾ ಇರ್ತೀನಿ, ಅದಕ್ಕೆ ಕೆಲವೊಂದು ಆಬ್ಜೆಕ್ಟ್ಸ್ಗೆ ಅದರದ್ದು ಪ್ರಾಪರ್ಟೀಸ್ ಇರುತ್ತೆ. ಈಗ WKS ಅಂತಂದ್ರೆ ವರ್ಕ್ ಶೀಟ್ ಅಲ್ಲಿ ಸಿಗುತ್ತಾಗುತ್ತೆ. ಕೆಲವರು SHT ಅಂತ ಕೊಟ್ಟಿರ್ತಾರೆ. ಈಗ ಇವಾಗ ನಾವು ಒಂದು ಡ್ಯಾಶ್ ಬೋರ್ಡ್ ಮಾಡಿರ್ತೀವಿ, ಈ ಡ್ಯಾಶ್ ಬೋರ್ಡ್ ನಾವು ಬೇರೆಯವ್ರು ಯಾರೋ ಕೊಡ್ತೀವಿ ನಾವು, ಅವ್ರು ಏನ್ ಮಾಡ್ತಾರೆ, ಅದನ್ನ ತಗೊಂಡು ನೋಡಿದಾಗ ಆಬ್ಜೆಕ್ಟ್ ಪ್ರೋಗ್ರಾಮಿಂಗ್ ನೋಡಿದಾಗ ಆ ಪ್ರೋಗ್ರಾಮ್ WKS ಅಂತಿತ್ತು ಅಥವಾ SHT ಅಂತಿತ್ತು ಅಥವಾ ಬೇರೆ ಇನ್ನೇನೋ ಇತ್ತು, ಆ ಪ್ರಿಫಿಕ್ಸ್ ನೋಡಿನೇ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಓಕೆ ಇದು ಈ ಆಬ್ಜೆಕ್ಟ್ ಅಂತ. ಸೊ ಇದು ಒಂದು ಗುಡ್ ಪ್ರಾಕ್ಟೀಸ್. ಇದು ನಾನು ಡೈರೆಕ್ಟ್ ಡೇಟಾ ಅಂತ ಕೊಟ್ಟರೆ ವರ್ಕ್ ಆಗುತ್ತಾ? ವರ್ಕ್ ಖಂಡಿತ ಆಗುತ್ತೆ. ಬಟ್ ಏನಂದ್ರೆ ಗುಡ್ ಪ್ರಾಕ್ಟೀಸ್ ನೇಮ್ ಇದ್ರೆ, ನೇಮಿಂಗ್ ಕನ್ವೆನ್ಷನ್ ಕರೆಕ್ಟ್ ಆಗಿತ್ತು ಅಂದ್ರೆ ನೆಕ್ಸ್ಟ್ ನಮ್ಗೆ ಪ್ರೋಗ್ರಾಮ್ ಮಾಡಕ್ ಈಸಿ ಆಗುತ್ತೆ.
ಓಕೆನಾ. ಡಬಲ್ ಕೇಸ್ ಡೇಟಾ ಅಂತ ಕೊಟ್ಟೆ, ಇದು ಡೇಟಾ ಇರುತ್ತೆ. ಯೂಶಲಿ ನಾವೇನ್ ಮಾಡ್ತೀವಿ ಅಂದ್ರೆ ಇದನ್ನ ಟ್ಯಾಬ್ ಕಲರ್ ರೆಡ್ ಅಂತ ಕೊಡ್ತೀನಿ. ಇದು ಅಗೇನ್ ಇಟ್ಸ್ ಸ್ಟ್ಯಾಂಡರ್ಡ್ ಅಷ್ಟೇ, ಇದೇನ್ ಕಂಪಲ್ಸರಿ ಇಲ್ಲ. ಯಾಕೆ ಕೊಡ್ತೀನಿ ಅಂದ್ರೆ ಇಲ್ಲಿ ನೋಡಿ, ಈ ರೆಡ್ ಅಂತಿದ್ದಾಗ ಇಟ್ ಈಸ್ ಸಮಥಿಂಗ್ ಕಾನ್ಫಿಡೆನ್ಷಿಯಲ್ ಆರ್ ಇಟ್ ಈಸ್ ತುಂಬಾ ಇಂಪಾರ್ಟೆಂಟ್, ಇದು ಯಾರು ಎಡಿಟ್ ಮಾಡಬೇಡಿ, ಒಂದು ಸೈನ್ ಅಷ್ಟೇ, ಒಂಥರ ಡೇಂಜರ್ ತರ. ಇದು ಎಡಿಟ್ ಮಾಡಿದ್ರೆ ಏನಾದ್ರೂ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತೆ ನಮ್ಗೆ ರಿಪೋರ್ಟ್ಸ್ ಸರಿಯಾಗಿ ಬರ್ದೇ ಇರೋ ಚಾನ್ಸಸ್ ಇರುತ್ತೆ. ಸರಿನಾ? ಸೊ ಈ ತರ ಕೊಟ್ಟೆ. ನೆಕ್ಸ್ಟ್ ಬಂದು ಸೇವ್ ದ ಫೈಲ್. ನಾನು ಯಾವುದೇ ಪ್ರಾಜೆಕ್ಟ್ ಮಾಡ್ಬೇಕಾದ್ರೂ ಫಸ್ಟ್ ಫೈಲ್ ನ ಸೇವ್ ಮಾಡ್ಕೋಬೇಕು. ಈ ಡೇಟಾಗಿಂತ ಮುಂಚೆನೂ ಮಾಡಬೇಕಿತ್ತು, ಬಟ್ ಇವಾಗ ನಾವೇನು ಅಂತ ಚೇಂಜಸ್ ಮಾಡಿಲ್ಲ. ನಾನೇನ್ ಮಾಡ್ತೀನಿ, ಸೇವ್ ಮಾಡ್ಕೋತೀನಿ. ಸೇವ್ ಮಾಡ್ಬೇಕಾದ್ರೆ ಮತ್ತೆ ನೀವು ಯೋಚನೆ ಮಾಡಬೇಕು, ಇದರಲ್ಲಿ ನಾನ್ ಮಾಡೋ ಡ್ಯಾಶ್ ಬೋರ್ಡ್, ನಾನ್ ಮಾಡೋ ಟೆಂಪ್ಲೆಟ್ ಮ್ಯಾಕ್ರೋಸ್ ಇರುತ್ತಾ ಇಲ್ವಾ ಅಂತ. ಇರುತ್ತೆ ಅಂತಂದ್ರೆ ಮ್ಯಾಕ್ರೋ ಎನೇಬಲ್ಡ್ ವರ್ಕ್ ಬುಕ್ ಅಂತ ಸೇವ್ ಮಾಡಬೇಕು. ಇಲ್ಲ ಅಂತಂದ್ರೆ ಡಾಟ್ XLSX ನಾರ್ಮಲ್ ಎಕ್ಸೆಲ್ ಏನಿದೆ ಅದನ್ನೇ ಸೇವ್ ಮಾಡ್ಬೇಕು. ಓಕೆನಾ? ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದೇ ಫೋಲ್ಡರ್ ಅಲ್ಲಿ ನಾನು ಜಸ್ಟ್ ಸೇವ್ ಮಾಡ್ಕೋತೀನಿ. ಇದನ್ನ ಮ್ಯಾಕ್ರೋ ಎನೇಬಲ್ಡ್ ಅಂತಾನೆ ಸೇವ್ ಮಾಡ್ತೀನಿ. ಯಾಕೆಂದ್ರೆ ಮ್ಯಾಕ್ರೋ ಎನೇಬಲ್ಡ್ ಸೇವ್ ಮಾಡಿದ್ರೆ ವಿತ್ ಮ್ಯಾಕ್ರೋಸ್ ವಿತೌಟ್ ಮ್ಯಾಕ್ರೋಸ್ ಎರಡೂ ಮಾಡ್ಬೋದು. ಗೊತ್ತಿಲ್ಲ, ನಾನು ನೆಕ್ಸ್ಟ್ ಮ್ಯಾಕ್ರೋಸ್ ಯೂಸ್ ಮಾಡ್ಕೊಂಡು ಡ್ಯಾಶ್ ಬೋರ್ಡ್ ಮಾಡಬೇಕಾದ್ರೆ ಇದು ಯೂಸ್ ಆಗುತ್ತೆ. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದಕ್ಕೆ ಡ್ಯಾಶ್ ಬೋರ್ಡ್ ಏಪ್ರಿಲ್ 2021 ವರ್ಷನ್ 1.0 ಅಂತ ಕೊಡ್ತೀವಿ. ಈ ವರ್ಷನ್ 1.0 ಬಂದು ನಮ್ ಸ್ಟ್ಯಾಂಡರ್ಡೈಸ್ ನಮ್ದು ವರ್ಷನ್ಸ್ಗೋಸ್ಕರ ಒಂದು ಸ್ಟ್ಯಾಂಡರ್ಡ್ ಕೋಡ್ ಅಷ್ಟೇ ಇದೆ. ಈ ನೆಕ್ಸ್ಟ್ ನಾನು ಚೇಂಜಸ್ ಮಾಡ್ತೀನಿ, ವರ್ಷನ್ 1.1 ಅಂತ ಕೊಡ್ತೀನಿ. ಅವಾಗ ನಂಗೆ ಗೊತ್ತಾಗುತ್ತೆ ವರ್ಷನ್ ನಂಬರ್ಸ್ ಇರುತ್ತೆ. ಇದು ನನ್ಗೆ ಆಕ್ಚುಲಿ ಒಂದು ಗುಡ್ ಪ್ರಾಕ್ಟೀಸ್ ಮತ್ತೆ ನೇಮಿಂಗ್ ಕನ್ವೆನ್ಷನ್. ಓಕೆ, ನಾನು ಏನ್ ಮಾಡ್ತೀನಿ, ಇಲ್ಲಿ ಸೇವ್ ಮಾಡ್ಕೋತೀನಿ. ಆಯ್ತಾ? ಸೇವ್ ಆಯ್ತು, ನಂಗೆ ರಾ ಡೇಟಾ ಬಂತು. ನೆಕ್ಸ್ಟ್ ಬಂದು ನಾನು ಈ ಡ್ಯಾಶ್ ಬೋರ್ಡ್ ಇದೆಲ್ಲ, ಈ ಡ್ಯಾಶ್ ಬೋರ್ಡ್ ಲೇಔಟ್ಸ್ ಕ್ರಿಯೇಟ್ ಮಾಡ್ತೀನಿ. ಮತ್ತೆ ಇದ್ರಲ್ಲಿ ಏನೆಲ್ಲ ರಿಪೋರ್ಟ್ಸ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಿರಬೇಕು. ಸೊ ನಾ ಏನ್ ಮಾಡ್ತೀನಿ, ಒಂದು ಡ್ರಾಫ್ಟ್ ಅಥವಾ ಒಂದು ಸ್ಟೋರಿ ನಾನು ಬಿಲ್ಡ್ ಮಾಡ್ಕೊತೀನಿ. ಅದ್ರ ಮೇಲೆ ನಾನು ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡ್ತೀನಿ. ಸೊ ನಾನು ಸ್ಟೋರಿ ಕ್ರಿಯೇಟ್ ಮಾಡ್ತೀನಿ ಅಂದ್ರೆ ನನ್ಗೆ ಏನ್ ಮಾಡ್ಬೇಕು, ಫ್ಲೋ ಹೆಂಗಿರ್ಬೇಕು, ಏನೆಲ್ಲ ರಿಪೋರ್ಟ್ಸ್ ಬರಬೇಕು, ಎಷ್ಟು ರಿಪೋರ್ಟ್ಸ್ ಇರಬೇಕು, ಒಂದು ರಿಪೋರ್ಟ್ಸ್ ಅಲ್ಲಿ ಏನೆಲ್ಲ ರಿಪೋರ್ಟ್ಸ್ ನಾನು ತೋರಿಸ್ಬೇಕು, ಅದೆಷ್ಟು ಮಟ್ಟಿಗೆ ಡೈನಾಮಿಕ್ ಆಗಬೇಕು, ಈ ತರದೆಲ್ಲ ಕ್ವಶನ್ಸ್ ನಾನು ಫಸ್ಟ್ ನೋಟ್ ಮಾಡ್ಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಫಸ್ಟ್ ಒಂದು ಹೋಮ್ ಪೇಜ್ ಅಂತ ಕ್ರಿಯೇಟ್ ಮಾಡ್ಕೊತೀನಿ. ಹೋಮ್ ಪೇಜ್ ಡಿಸೈನಿಂಗ್ ಇವಾಗ ಬೇಡ, ಇವಾಗ ಏನ್ ಮಾಡೋಣ ಅಂದ್ರೆ ಫಸ್ಟ್ ಲೇಔಟ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಹೋಮ್ ಪೇಜ್ ಬೇಕಾದ್ರೆ ನಾವು ನೆಕ್ಸ್ಟ್ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಫೈನಲ್ ಡೆಲಿವರಬಲ್ ಏನಿರುತ್ತೆ ಅದಕ್ಕಿಂತ ಮುಂಚೆ ನಾವು ಮಾಡ್ಕೊಂಡು ನಡೆಯುತ್ತೆ. ಬಟ್ ಏನಂದ್ರೆ ಇದ್ರಲ್ಲಿ ಕೆಲವೊಂದು ಸ್ಟ್ಯಾಂಡರ್ಡೈಸೇಷನ್ಸ್ ನಾನು ಹೇಳ್ತೀನಿ ನಿಮಗೆ, ಅದೇನು ಅಂತ ಫಸ್ಟ್ ನೋಡೋಣ. ಇಲ್ಲಿ ಏನ್ ಮಾಡ್ತೀನಿ, ಡಬಲ್ ಕೇಸ್ ಹೋಮ್ ಪೇಜ್ ಅಂತ ಕೊಡ್ತೀನಿ. ಇದು ಹೀಗೆ ಇರಲಿ, ಇದನ್ನೇನು ಮುಟ್ಟೋದು ಬೇಡ. ಆಮೇಲೆ ಡಿಸೈನಿಂಗ್ ಬಂದಾಗ ನಾನು ಹೇಳ್ತೀನಿ. ಇಲ್ಲಿ ಬಂದು ನಾನು ರಿಪೋರ್ಟ್ಸ್ ಮಾಡ್ತೀನಿ, ಅಂದ್ರೆ ಡ್ಯಾಶ್ ಬೋರ್ಡ್ ಡಿಸೈನಿಂಗ್. ಡ್ಯಾಶ್ ಬೋರ್ಡ್ ಡಿಸೈನಿಂಗ್ ಅಲ್ಲಿ ಏನೇನೆಲ್ಲ ನಾನು ನೋಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಫಸ್ಟ್ ಬಂದು ಎಷ್ಟು ರಿಪೋರ್ಟ್ಸ್ ನಾನು ಮಾಡ್ತಾ ಇದ್ದೀನಿ, ಎಷ್ಟು ರಿಪೋರ್ಟ್ಸ್ ಅಂತ ನಮ್ಗೆ ಯಾವಾಗಲೂ ಫಸ್ಟ್ ಗೊತ್ತಾಗಲ್ಲ. ಮಾಡ್ತಾ ಮಾಡ್ತಾ ನಮ್ಗೆ ಎಷ್ಟೊಂದು ರಿಪೋರ್ಟ್ಸ್ ಚೇಂಜಸ್ ಆಗ್ಬೋದು. ಮತ್ತೆ ಇಲ್ಲ ಅಂದ್ರೆ ನಾ ಏನ್ ಮಾಡ್ತೀನಿ, ಕಂಪ್ಲೀಟ್ ಪ್ರಾಜೆಕ್ಟ್ ನಾನು ಫಸ್ಟ್ ಡಿಸೈನ್ ಕೂಡ ಮಾಡ್ಕೊಂಡು ಇಷ್ಟೇ ರಿಪೋರ್ಟ್ಸ್ ಬರ್ಬೇಕು ಅಂತ ನಾನು ಫಿಕ್ಸ್ ಮಾಡ್ತೀನಿ. ಸೊ ಇಲ್ಲಿ ನಾನು ಫಿಕ್ಸ್ ಮಾಡಕ್ ಹೋಗಲ್ಲ, ಡೇಟಾ ನೋಡ್ತಾ ನೋಡ್ತಾ ನಾನು ರಿಪೋರ್ಟ್ಸ್ ಕ್ರಿಯೇಟ್ ಮಾಡ್ತಾ ಹೋಗ್ತೇನೆ. ಓಕೆನಾ? ಸರಿ, ನೆಕ್ಸ್ಟ್ ಬಂದು ಕಲರ್ ಕೋಡಿಂಗ್. ನಾನು ಯೂಸ್ ಮಾಡೋ ಕಲರ್ಸ್ ಎಂಟೈರ್ ಡ್ಯಾಶ್ ಬೋರ್ಡ್ಸ್, ಎಂಟೈರ್ ಟೆಂಪ್ಲೇಟ್ ಅಲ್ಲಿ ಒಂದೇ ತರ ಇರಬೇಕು. ಅಂದ್ರೆ ಒಂದೇ ಕಲರ್ಸ್ ಅಂತಲ್ಲ, ಒಂದೇ ಸ್ಟೆಪ್ಸ್ ಅಲ್ಲಿ ಇರಬೇಕು. ಈಗ ನಾನು ಮೈನ್ ಹೆಡ್ಡಿಂಗ್ಸ್ ಗೆಲ್ಲ ನಾನು ಏನ್ ಮಾಡ್ತೀನಿ, ಒಂದು ಡಾರ್ಕ್ ಶೇಡಿಂಗ್ಸ್ ಅದು ಬ್ರೌನ್ ಅಂತ ಕೊಡ್ತೀನಿ, ಎಲ್ಲದಕ್ಕೂ ಅದೇ ತರ ಯೂಸ್ ಮಾಡಬೇಕು. ಇದನ್ನ ಹೆಂಗ್ ಚೂಸ್ ಮಾಡಬೇಕು, ಈ ಕಲರ್ ಚೂಸ್ ಮಾಡ್ಬೇಕಾದ್ರೆ ಕೆಲವರಿಗೆ ಕನ್ಫ್ಯೂಷನ್ ಇರುತ್ತೆ. ಅವ್ರು ಯಾವ್ದಂದ್ರ ಕಲರ್ಸ್ ಕೊಟ್ಬಿಡ್ತಾರೆ, ಬಟ್ ದಿಸ್ ಇಸ್ ರಾಂಗ್. ನಾವು ಯಾವ್ದಂದ್ರ ಕಲರ್ಸ್ ಕೊಡಬಾರ್ದು. ಯಾವ ತರ ಮಾಡಬೇಕು, ಫಸ್ಟ್ ಯಾವುದೇ ಕ್ಲೈಂಟ್ ನಮ್ಗೆ ಪ್ರಾಜೆಕ್ಟ್ ಕೊಟ್ಟಿರ್ತಾರಲ್ಲ ಅವ್ರದ್ದು ವೆಬ್ಸೈಟ್ ನೋಡಬೇಕು. ಅವ್ರೇನ್ ಕಲರ್ ಕೋಡ್ ಯೂಸ್ ಮಾಡಿದ್ರೆ ಅದನ್ನ ತಗೊಂಡು ನಾನು ಮಾಡ್ಬೋದು. ಇಲ್ಲ ಅಂದ್ರೆ ನೆಕ್ಸ್ಟ್ ಇನ್ನೊಂದ್ ಏನ್ ಮಾಡ್ಬೋದು ಅಂದ್ರೆ ಕ್ಲೈಂಟ್ನೇ ನಾವು ಕೇಳ್ಬೋದು, ನಿಮ್ಗೆ ಯಾವ ಕಲರ್ ಕೋಡಿಂಗ್ಸ್ ಬೇಕು. ಈಗ ಅವ್ರು ಹೇಳ್ತಾರೆ, ನಮ್ ನೋಡಪ್ಪ ಈ ತರ ಕಲರ್ ಕೋಡಿಂಗ್ಸ್ ಇದೆ, ಪ್ರೈಮರಿ ಸೆಕೆಂಡರಿ ಈ ತರ ಒಂದು 5 ಕಲರ್ಸ್ ಇದೆ, ಇದನ್ನೇ ನೀವು ಯೂಸ್ ಮಾಡಬೇಕು, ಅದು ಬಿಟ್ಟು ಬೇರೆ ಯೂಸ್ ಮಾಡಂಗಿಲ್ಲ. ಸೊ ಯು ಹ್ಯಾವ್ ಟು ಫಾಲೋ ದೇರ್ ಕಲರ್ ಕೋಡ್ಸ್. ನೆಕ್ಸ್ಟ್ ಬಂದು ಫಾಂಟ್ ಸ್ಟೈಲ್. ಫಾಂಟ್ ಸ್ಟೈಲ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾನು ಒಂದು ಫಾಂಟ್ ಏನ್ ಯೂಸ್ ಮಾಡ್ತೀನಿ ಥ್ರೂ ಔಟ್ ದಿ ಡ್ಯಾಶ್ ಬೋರ್ಡ್ಸ್ ಅದನ್ನೇ ಯೂಸ್ ಮಾಡಬೇಕು. ಕೆಲವರು ಏನ್ ಮಾಡ್ತಾರೆ, ಒಂದ್ ಕಡೆ ಟೈಮ್ಸ್ ನ್ಯೂ ರೋಮನ್ ಯೂಸ್ ಮಾಡ್ತಾರೆ, ಕೆಲವು ಕಡೆ ಏರಿಯಲ್ ಯೂಸ್ ಮಾಡ್ತಾರೆ, ಕೆಲವು ಕಡೆ ವರ್ಡಾನ್ ಯೂಸ್ ಮಾಡ್ತಾರೆ. ಆತರ ಮಾಡ್ಬೋದು. ಯಾಕಂದ್ರೆ ನಿಮ್ಗೆ ಸ್ಟ್ಯಾಂಡರ್ಡೈಸ್ ಮಾಡ್ಬೇಕಂದ್ರೆ ಅದೇ ತರ ಫಾಂಟ್ಸ್ ಇರಬೇಕು. ಫಾಂಟ್ ಸೈಜ್ ಸ್ವಲ್ಪ ವೇರಿ ಆಗ್ಬೋದು. ನಾವು ಹೆಡ್ಡಿಂಗ್ಸ್ ಕೊಟ್ಟಿರ್ತೀನಿ, ಆಲ್ಮೋಸ್ಟ್ ಆ ಟೆಂಪ್ಲೇಟ್ ಕಂಪ್ಲೀಟ್ ಅದೇ ಫಾಂಟ್ ಸೈಜ್ ಕೊಟ್ರು ಒಳ್ಳೇದನ್ನೇ. ಇಲ್ಲ ಅಂದ್ರೆ ಕೆಲವು ಟೈಮ್ ವೇರಿ ಆಗ್ಬೋದು. ಸೊ ಫಾಂಟ್ ಸೈಜ್ ನೀವು ಕಂಪ್ಲೀಟ್ ಆಗಿ ಸ್ಟ್ಯಾಂಡರ್ಡೈಸ್ ಮಾಡಕ್ಕಾಗಲ್ಲ. ಡಿಪೆಂಡಿಂಗ್ ಆನ್ ದಿ ರಿಪೋರ್ಟ್ಸ್ ನೀವು ಅದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕು. ಓಕೆನಾ? ರೈಟ್. ಸೊ ಇದೆಲ್ಲ ಫಸ್ಟ್ ನಾನು ತಿಳ್ಕೊಬೇಕು. ನೆಕ್ಸ್ಟ್ ಯಾವ ರಿಪೋರ್ಟ್ಸ್ ಮಾಡಬೇಕು ನನಗೆ ಗೊತ್ತಿಲ್ಲ. ಇವಾಗ ಒಂದು ಕ್ಲೈಂಟ್ ನಮಗೆ ಇಂಥದ್ದೇ ರಿಪೋರ್ಟ್ಸ್ ಬೇಕು, ಇಷ್ಟೇ ರಿಪೋರ್ಟ್ಸ್ ಬೇಕು ಅಂತ ಒಂದು ಲಿಸ್ಟ್ ಕೊಡ್ತಾರೆ.
ಇಲ್ಲ ಕ್ಲೈಂಟ್ ಏನ್ ಮಾಡ್ತಾರೆ, ಡೇಟಾ ಕೊಟ್ಬಿಟ್ಟು ನೀವೇ ಅನಲೈಸ್ ಮಾಡಿ ನೀವೇ ರಿಪೋರ್ಟ್ಸ್ ಮಾಡಿ ಅಂತ ಕೊಡ್ತಾರೆ. ಇವಾಗ ಸೆಕೆಂಡ್ ಸ್ಟೆಪ್ ನಾವೇನ್ ಹೇಳಿದ್ವಲ್ಲ ಅದನ್ನ ನಾವು ಮಾಡೋಣ. ಯಾಕಂದ್ರೆ ಕ್ಲೈಂಟ್ ರಿಪೋರ್ಟ್ಸ್ ಕೊಟ್ಟಿಲ್ಲ ಇದೆ ಅಂತ ನಾವೇನ್ ಮಾಡ್ತೀವಿ, ಇಲ್ಲಿ ಹೋಗ್ಬಿಟ್ಟು ಡೇಟಾದಲ್ಲಿ ನಾವು ಸ್ಟಡಿ ಮಾಡಬೇಕು. ನಾನ್ ಸ್ಟಡಿ ಮಾಡಿ ಅದ್ರಲ್ಲಿ ಏನೇನು ರಿಪೋರ್ಟ್ಸ್ ಕ್ರಿಯೇಟ್ ಮಾಡಬಹುದು ಅಂತ ಕ್ಲೈಂಟ್ ಹೇಳ್ಬೇಕು, ಕ್ಲೈಂಟ್ ಅಪ್ರೂವ್ ಮಾಡ್ತಾರೆ. ಸೊ ಈ ಅಪ್ರೂವಲ್ಗೆ ನಾವೇನ್ ಕ್ರಿಯೇಟ್ ಮಾಡ್ತೀವಲ್ಲ ಟೆಂಪ್ಲೇಟ್, ಅದಕ್ಕೆ ಡ್ರಾಫ್ಟ್ ವರ್ಷನ್ ಅಂತ ಕರಿತೀವಿ, ಪ್ರೋಟೋಟೈಪ್ ಅಂತ ಕರಿತೀವಿ. ಪ್ರೋಟೋಟೈಪ್ ಅಂತಂದ್ರೆ ಇಟ್ ಇಸ್ ಲೈಕ್ ಜಸ್ಟ್ ಲೇಔಟ್ಸ್, ಅದು ಫುಲ್ ವರ್ಕಿಂಗ್ ಕಂಡೀಷನ್ ಇರಲ್ಲ. ನಾನು ಏನ್ ಮಾಡ್ತೀನಿ, ಒಂದು ಪ್ರೋಟೋಟೈಪ್ ಮಾಡಿ ನಾನು ಕ್ಲೈಂಟ್ ಕಳಿಸ್ತೀನಿ. ಕ್ಲೈಂಟ್ ಏನ್ ಮಾಡ್ತಾರೆ, ನನಗೆ ಈ ಚಾರ್ಟ್ಸ್ ಇಲ್ಲಿ ಇರಬೇಕು, ಈ ಬಟನ್ ಇಲ್ಲಿ ಇರಬೇಕು, ಈ ವಿಲ್ ಸಜೆಸ್ಟ್ ಅಸ್. ಆ ಸಜೆಷನ್ ಮೇಲೆ ಮತ್ತೆ ನಾನು ಚೇಂಜಸ್ ಮಾಡಿ ಆಮೇಲೆ ನಾನು ಕೋಡ್ ಬರೀಬೇಕು. ಕೆಲವ್ರು ಏನ್ ಮಾಡ್ತಾರೆ, ಫಸ್ಟ್ ಎಲ್ಲ ಕಂಪ್ಲೀಟ್ ಪ್ರಾಜೆಕ್ಟ್ ನೋಡಿ ಕಳಿಸ್ತಾರೆ, ರಿಜೆಕ್ಟ್ ಮಾಡ್ಬೇಕು. ಮಾತ್ರ ಮಾಡ್ಬೇಕು. ಸೊ ಫಸ್ಟ್ ಸ್ಟೆಪ್ ಡೇಟಾ ಸ್ಟಡಿ ಮಾಡಬೇಕು. ಸೆಕೆಂಡ್ ಸ್ಟೆಪ್ ನಾನು ಸ್ಟೋರಿ ಬರ್ಕೋಬೇಕು, ಅದಕ್ಕೆ ಸ್ಟೋರಿ ಬೋರ್ಡಿಂಗ್ ಅಂತ ಕರೀತಾರೆ. ಸ್ಟೋರಿ ಬೋರ್ಡಿಂಗ್ ಒಂದು ಸ್ಟೋರಿ ಎಲ್ಲ ಆದ್ಮೇಲೆ ನಂದು ಪ್ರೋಟೋಟೈಪ್ ಕ್ರಿಯೇಟ್ ಮಾಡ್ಕೊತೀನಿ. ಪ್ರೋಟೋಟೈಪ್ ಅಲ್ಲಿ ನಾನು ಲೇಔಟ್ಸ್ ಕ್ರಿಯೇಟ್ ಮಾಡ್ತೀನಿ. ಇಷ್ಟು ರಿಪೋರ್ಟ್ಸ್ ಇರುತ್ತೆ, ಅದೆಲ್ಲ ಡಮ್ಮಿ ಚಾರ್ಟ್ಸ್ ಇರುತ್ತೆ, ಡಮ್ಮಿ ಬಟನ್ಸ್ ಇರುತ್ತೆ, ಅದೆಲ್ಲ ವರ್ಕಿಂಗ್ ಕಂಡೀಷನ್ ಇರಲ್ಲ. ಅದು ಕ್ಲೈಂಟ್ ನಾನು ಕಳಿಸ್ತೀನಿ. ಕ್ಲೈಂಟ್ ಕಳಿಸಾದ್ಮೇಲೆ ಯು ವಿಲ್ ಅಪ್ರೂವ್ ಇಟ್, ಆರ್ ಏನಾದ್ರು ಚೇಂಜಸ್ ಇದ್ರೆ ಕಳಿಸ್ತಾರೆ. ಆ ಚೇಂಜಸ್ ಮೇಲೆ ನಾನು ಏನ್ ಮಾಡಬೇಕು, ಮತ್ತೆ ಲೇಔಟ್ ನ ರೀಡಿಸೈನ್ ಮಾಡಬೇಕು, ಅಥವಾ ಚೇಂಜಸ್ ಇದ್ರೆ ಚೇಂಜಸ್ ಮಾಡಬೇಕು. ದೆನ್ ವಿ ಶುಡ್ ಸ್ಟಾರ್ಟ್ ಡೆವಲಪಿಂಗ್ ದಿ ಟೂಲ್ ಅಥವಾ ಡ್ಯಾಶ್ ಬೋರ್ಡ್. ಓಕೆ, ಸೊ ಇಲ್ಲಿ ಏನೇನು ರಿಪೋರ್ಟ್ಸ್ ಮಾಡ್ಬೋದು ಅಂತ ನಾನು ಸ್ಟಡಿ ಮಾಡಬೇಕು. ಹೆಂಗ್ ಸ್ಟಡಿ ಮಾಡಬೇಕು ನೋಡಿ, ಅಲ್ಲಿ ಹೋಗ್ಬಿಟ್ಟು ಕಂಪ್ಲೀಟ್ ಡೇಟಾ ನಾನು ಸ್ಟಡಿ ಮಾಡ್ತೀನಿ. ಏನಿದೆ ಇಲ್ಲಿ, ಫಸ್ಟ್ ಎಲ್ಲಾ ಕಾಲಮ್ಸ್ ನೋಡ್ಕೋಬೇಕು. ಈ ಕಾಲಮ್ಸ್ ಅಲ್ಲಿ ಏನೇನು ರಿಪೋರ್ಟ್ಸ್ ಮಾಡ್ಬೋದು ಅಂತ ನೋಡ್ಬೋದು. ಇಲ್ಲೋದ್ರೆ ನನ್ಗಿಲ್ಲಿ ಇವಾಗ ಕಾಲಮ್ಸ್ ಅಲ್ಲಿ ಆರ್ಡರ್ ಐಡಿ ಇದೆ, ಆರ್ಡರ್ ಡೇಟ್ ಇದೆ. ಅಂದ್ರೆ ಡೇಟ್ ವೈಸ್ ನಾನು ರಿಪೋರ್ಟ್ಸ್ ಕ್ರಿಯೇಟ್ ಮಾಡ್ಬೋದು, ಟೈಮ್ ಸೀರೀಸ್ ರಿಪೋರ್ಟ್ಸ್ ಕ್ರಿಯೇಟ್ ಮಾಡ್ಬೋದು. ರೈಟ್, ಮತ್ತೆ ಇಲ್ಲಿ ಶಿಪ್ ಮೋಡ್ ಅಂತಿದೆ. ನನಗೆ ಶಿಪ್ ಮೋಡ್ ಮೇಲೆ ಡೇಟಾ ಇದು ರಿಪೋರ್ಟ್ಸ್ ಕ್ರಿಯೇಟ್ ಮಾಡಬಹುದು. ಫಿಲ್ಟರ್ ಹಾಕ್ಬಿಟ್ಟು ಇಲ್ಲಿ ನೋಡಿದ್ರೆ ಇಲ್ಲಿ ಎಷ್ಟು ಇದೆ. ಸೊ ಐ ಹ್ಯಾವ್ ಸಮ್ 4 ಶಿಪ್ ಮೋಡ್. ಅಂದ್ರೆ ಶಿಪ್ ಮೋಡ್ ಮೇಲೆ ನಾನು ರಿಪೋರ್ಟ್ಸ್ ತೆಗಿಬಹುದು. ರೈಟ್, ಇಲ್ಲಿ ನೆಕ್ಸ್ಟ್ ಕಸ್ಟಮರ್ ನೇಮ್ ಮೇಲೆ ರಿಪೋರ್ಟ್ಸ್ ತೆಗಿಬಹುದು. ಸೆಗ್ಮೆಂಟ್ ವೈಸ್ ರಿಪೋರ್ಟ್ಸ್ ತೆಗಿಬಹುದು. ಕಂಟ್ರಿ ಇದೆ, ಇಲ್ಲಿ ಮೋಸ್ಟ್ಲಿ ಒಂದೇ ಕಂಟ್ರಿ ಇದೆ. ಸೊ ಕಂಟ್ರಿ ಮೇಲೆ ರಿಪೋರ್ಟ್ಸ್ ತೆಗಿಯೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಏನಾದ್ರು ಬೇರೆ ಬೇರೆ ಕಂಟ್ರೀಸ್ ಇದ್ರೆ ಅದನ್ನು ಮಾಡಬಹುದು. ಮತ್ತೆ ಇಲ್ಲಿ ಸಿಟಿ ಇದೆ, ಸ್ಟೇಟ್ ಇದೆ, ಮತ್ತೆ ಇಲ್ಲಿ ರೀಜನ್ ವೈಸ್ ರಿಪೋರ್ಟ್ಸ್ ಇದೆ. ಸೊ ಈ ರೀತಿ ನಾ ಏನ್ ಮಾಡ್ಬೇಕು, ಇದೆಲ್ಲ ನಾನು ಈ ಕಾಲಮ್ಸ್ ನಾನು ಸ್ಟಡಿ ಮಾಡ್ತಾ ಹೋಗ್ಬೇಕು. ಸ್ಟಡಿ ಮಾಡಾದ್ಮೇಲೆ ನನ್ಗೆ ಏನೇನು ರಿಪೋರ್ಟ್ಸ್ ಕ್ರಿಯೇಟ್ ಮಾಡ್ಬೇಕು ನೋಡಿ. ಇಲ್ಲಿ ಸೇಲ್ಸ್ ಇದೆ, ಕ್ವಾಂಟಿಟಿ ಇದೆ, ಅದಕ್ಕೆ ಡಿಸ್ಕೌಂಟ್ ಇದೆ, ಪ್ರಾಫಿಟ್ ಇದೆ. ಸೊ ಇದ್ರ ಮೇಲೆ ನಾನು ಬೇರೆ ಬೇರೆ ಕ್ಯಾಲ್ಕುಲೇಷನ್ಸ್ ಕೂಡ ಮಾಡ್ಬೋದು. ಅದಕ್ಕೆ ಹೇಳಿದೆ ನಿಮ್ಗೆ ಇಲ್ಲಿ ಏನಾದ್ರು ಮ್ಯಾಪಿಂಗ್ ಅಥವಾ ಕ್ಯಾಲ್ಕುಲೇಷನ್ಸ್ ಬೇಕಂದ್ರೆ ಇಲ್ಲಿ ಎಕ್ಸ್ಟ್ರಾ ಇರುತ್ತೆ. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ಬರೀ ಡೇಟಾ ಮಾತ್ರ ಒಂದು ಶೀಟ್ ಅಲ್ಲಿ ಇಟ್ಬಿಡ್ತೀನಿ. ನೆಕ್ಸ್ಟ್ ಇಲ್ಲಿ ಡೇಟಾ ಏನಾದ್ರು ಇನ್ ಕೇಸ್ ಇಲ್ಲಿ ಕೆಳಗೆ ಹೋಗ್ತಾ ಇದ್ರೆ ಹಿಂಗೆ ರಿಫ್ರೆಶ್ ಆಗ್ತಾ ಹೋಗ್ಬೇಕು. ನಾಳೆ ದಿನ ಇನ್ ಕೇಸ್ ಏನಾದ್ರು ಡೇಟಾ ಅಪೆಂಡ್ ಆಗ್ತು ಅಂದ್ರೆ ನನ್ನ ಡ್ಯಾಶ್ ಬೋರ್ಡ್ ಆಟೋಮೆಟಿಕ್ ರಿಫ್ರೆಶ್ ಆಗಬೇಕು. ಇಲ್ಲಾಂದ್ರೆ ಇಲ್ಲಿ ಮಾಡೋದು ಇಷ್ಟೇ ಇತ್ತು ಅಂದ್ರೆ ಅದು ವೇಸ್ಟ್. ಬೇಕಾದ್ರೆ ಸ್ಟ್ಯಾಟಿಕ್ ಆಗ್ಬಿಡುತ್ತೆ. ಇನ್ ಕೇಸ್ ಕ್ಲೈಂಟ್ ಇಷ್ಟೇ ಡೇಟಾ ಬರೋದು, ಸ್ಟ್ಯಾಟಿಕ್ ರಿಪೋರ್ಟ್ ಅಷ್ಟೇ ಮಾಡಿ ಅಂದ್ರೆ ಯು ಡೋಂಟ್ ಹ್ಯಾವ್ ಟು ಬಾದರ್. ಸ್ಟ್ಯಾಟಿಕ್ ರಿಪೋರ್ಟ್ ಮಾಡಿ ನೀವು ಕ್ರಿಯೇಟ್ ಮಾಡಿ ಕಳಿಸ್ಬಿಡ್ಬೋದು. ಬಟ್ ಡೈನಾಮಿಕ್ ಅಂತಂದಾಗ ತುಂಬಾ ವರ್ಕೌಟ್ ಮಾಡಬೇಕು. ಇದರಲ್ಲಿ ಡೈನಾಮಿಕ್ ರೇಂಜಸ್ ಕ್ರಿಯೇಟ್ ಮಾಡಬೇಕು, ಇಲ್ಲಾಂದ್ರೆ ಡೇಟಾನ ಟೇಬಲ್ಸ್ ಕನ್ವರ್ಟ್ ಮಾಡಬೇಕು. ಇದನ್ನೆಲ್ಲ ನಾವು ಹೋಗ್ತಾ ಹೇಳ್ತೀವಿ. ಓಕೆನಾ? ಸೊ ಇವಾಗ ನಾನು ಡೇಟಾ ರಫ್ ಆಗಿ ಅಂದ್ರೆ ಕ್ವಿಕ್ ಆಗಿ ಏನೋ ಒಂದು ಸ್ಟಡಿ ಮಾಡಿದೆ ನಾನು. ಇಲ್ಲಿ ಏನ್ ಮಾಡೋಣ, ಇಲ್ಲಿ ಹೋಗ್ಬಿಟ್ಟು ರಿಪೋರ್ಟ್ಸ್ ಕ್ರಿಯೇಟ್ ಮಾಡೋಕೆ ಸ್ಟಾರ್ಟ್ ಮಾಡೋಣ. ಓಕೆ, ರಿಪೋರ್ಟ್ಸ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಫಸ್ಟ್ ಸ್ಟೆಪ್ ನನ್ಗೆ ಒಂದು ಲೇಔಟ್ ಡಿಸೈನ್ ಮಾಡ್ಕೊಳ್ಳೋಣ. ರಿಪೋರ್ಟ್ಸ್ ಅಷ್ಟೇ, ಹೋಮ್ ಪೇಜ್ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಹೆಂಗ್ ಮಾಡ್ಬೇಕು. ಸೇ ಫಾರ್ ಎಕ್ಸಾಂಪಲ್ WKS ರಿಪೋರ್ಟ್ ಅಂತ ಏನೋ ಒಂದು ಜೆನ್ರಿಕ್ ಆಗಿ ಒಂದು ರಿಪೋರ್ಟ್ಸ್ ನ ಮಾಡ್ಕೋತೀನಿ. ಇಲ್ಲೇನ್ ಮಾಡ್ತೀನಿ, ಇಲ್ಲಿ ನೋಡಿ, ಇಲ್ಲಿ ನನಗೆ ಒಂದು ಶೀಟ್ ಇದೆ. ಯಾವಾಗ್ಲೂ ಈ ಗ್ರಿಡ್ ಲೈನ್ಸ್ ಇದೆಯಲ್ಲ, ಫಸ್ಟ್ ಸ್ಟೆಪ್ ಇದನ್ನ ಹೈಡ್ ಮಾಡಿ. ಯಾಕಂದ್ರೆ ಇದು ತುಂಬಾ ಡಿಸ್ಟರ್ಬ್ ಮಾಡುತ್ತೆ. ನಾನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ವ್ಯೂ ಗ್ರಿಡ್ ಲೈನ್ಸ್ ಇದೆ, ಇದನ್ನ ಹೈಡ್ ಮಾಡಿ. ಬಟ್ ತುಂಬಾ ಜನ ಒಂದು ತಪ್ಪು ಮಾಡ್ತಾರೆ. ಏನಂದ್ರೆ ಇಲ್ಲಿ ಎಂಟೈರ್ ಶೀಟ್ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ವೈಟ್ ಕಲರ್ ಕೊಡ್ತಾರೆ. ಇದನ್ನ ಯಾವತ್ತೂ ಮಾಡ್ಬೇಡಿ. ಯಾಕೆಂದ್ರೆ ನನ್ಗಿಲ್ಲಿ ನಂಬರ್ ಆಫ್ ಕಾಲಮ್ಸ್ ಮತ್ತೆ ನಂಬರ್ ಆಫ್ ರೋಸ್ ಇದೆಲ್ಲ, ಅಷ್ಟು ನಾನು ಮಲ್ಟಿಪ್ಲೈ ಮಾಡಿದ್ರೆ ಅಷ್ಟು ಸೆಲ್ಸ್ ಬರುತ್ತೆ. ಅಷ್ಟು ಸೆಲ್ಸ್ ನಾನು ಕಲರ್ ಮಾಡ್ತಾ ಇದ್ದೀನಿ. ಫೈಲ್ ಸೈಜ್ ಅನ್ನೆಸೆಸರಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋ ಫಿಲ್, ಇಲ್ಲೇ ವ್ಯೂ ಗ್ರಿಡ್ ಲೈನ್ಸ್ ತೆಗೆದ್ಬಿಡ್ತೀನಿ. ಸೊ ಇದು ರೈಟ್ ವೇ ಆಫ್ ರಿಮೂವಿಂಗ್ ದಿ ಗ್ರಿಡ್ ಲೈನ್ಸ್. ಶೇಡಿಂಗ್ಸ್ ಕೊಡ್ಬೇಡಿ, ಆಯ್ತಾ? ನೆಕ್ಸ್ಟ್ ಸ್ಟೆಪ್ ಬಂದು ನಿಮ್ಗೆ ಏನಾದ್ರು ಅಕಸ್ಮಾತ್ ಆಗಿ ಇಲ್ಲಿ ರೆಫರೆನ್ಸ್ ಏನ ಬೇಕಂದ್ರೆ ಇಟ್ಕೊಳ್ಳಿ, ತೊಂದರೆ ಇಲ್ಲ ಈಗ ಸದ್ಯಕ್ಕೆ. ಆಮೇಲೆ ಬೇಕಾದ್ರೆ ನೀವು ತೆಗೆದ್ಬಿಡಿ. ಓಕೆ, ಇನ್ ಕೇಸ್ ಈಗ ನಮ್ಗಂದ್ರೆ ನಾವು ಅದು ಮಾಡಿ ಎಕ್ಸ್ಪೀರಿಯನ್ಸ್ ಇದೆ, ನಾವು ಗ್ರಿಡ್ ಲೈನ್ಸ್ ತೆಗೆದು ನಾವು ವರ್ಕ್ ಮಾಡ್ತೀವಿ. ಇನ್ ಕೇಸ್ ನಿಮ್ಗೆ ಏನಾದ್ರು ರೆಫರೆನ್ಸ್ ಬೇಕಂದ್ರೆ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಫೈನಲಿ ಅದನ್ನ ತೆಗೆದ್ಬಿಡಿ.
ಓಕೆನಾ. ನೋಡಿ ಇವಾಗ ನನ್ಗೆ ಇಲ್ಲಿ ಎಷ್ಟೊಂದು ರೋಸ್ ಮತ್ತೆ ಕಾಲಮ್ಸ್ ಇದೆ. ನನ್ಗಿಲ್ಲಿ ಏನ್ ಮಾಡ್ಬೇಕು ಅಂದ್ರೆ ರಿಪೋರ್ಟ್ಸ್ ಕೆಲವರು ಇಲ್ಲಿಂದ ಸ್ಟಾರ್ಟ್ ಮಾಡ್ಬಿಡ್ತಾರೆ A1 ಇಂದ. ಯಾವತ್ತೂ ಆ ತಪ್ಪು ಮಾಡ್ಬಾರ್ದು. ನನ್ಗೆ ಇಲ್ಲಿ ಸ್ವಲ್ಪ ಗ್ಯಾಪ್ ಇರಬೇಕು, ಇಲ್ಲೂ ಸ್ವಲ್ಪ ಗ್ಯಾಪ್ ಇರಬೇಕು. ಯಾಕೆಂದ್ರೆ ನಾನು ಒಂದು ಡ್ಯಾಶ್ ಬೋರ್ಡ್ ತಗೊಂಡಾಗ ಸ್ವಲ್ಪ ಬಾರ್ಡರ್ಸ್ ಇರಬೇಕು. ಪ್ರಿಂಟ್ಔಟ್ ತಗೊಂಡಾಗ ನಿಮ್ಗೆ ಸ್ವಲ್ಪ ಗ್ಯಾಪ್ ಇರುತ್ತಲ್ವಾ, ಅದೇ ರೀತಿ ಡ್ಯಾಶ್ ಬೋರ್ಡ್ಗೂ ಗ್ಯಾಪ್ ಇರಬೇಕು. ಹಂಗಂತ ಹೇಳ್ಬಿಟ್ಟು ನೀವು ತುಂಬಾ ಗ್ಯಾಪ್ ಕೊಡೋ ಅವಶ್ಯಕತೆ ಇಲ್ಲ. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಆಮೇಲೆ ಒಂದ್ ಸ್ವಲ್ಪ ಈ ತರ ಹಿಂಗೆ ಸ್ವಲ್ಪ ಇದು ಕೊಟ್ಕೊಳ್ಳಿ. ಇಲ್ಲಾಂದ್ರೆ ಇಲ್ಲಿ ಹೋಗ್ಬಿಟ್ಟು ಹೋಮ್ ಅಲ್ಲಿ ಫಾರ್ಮ್ಯಾಟ್ ಕಾಲಮ್ ಬಿಡ್ತ್ ಅಂತ ಇರುತ್ತೆ ನೋಡಿ, ಇಲ್ಲಿ 1 ಅಂತ ಕೊಡ್ತೀನಿ. ನಾನು 1 ಸ್ಟ್ಯಾಂಡರ್ಡ್ ಇಟ್ಕೊಂಡ್ಬಿಟ್ಟಿದ್ದೀನಿ, ಯಾವಾಗ್ಲೂ 1 ಅಂತ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇದನ್ನ 0.5 ಅಂತ ಕೊಡ್ತೀನಿ. ಫಾರ್ಮ್ಯಾಟ್ ರೋ ಹೈಟ್ 0.5 ಅಂತ ಕೊಟ್ರೆ, ಅಥವಾ 5 ಅಂತ ಕೊಟ್ಬಿಡೋಣ. 0.5 ತುಂಬಾ ಕಮ್ಮಿ ಐತೆ ಅಂದ್ರೆ 5 ಕೊಟ್ಬಿಡೋಣ. ನೋಡಿ ಒಂಚೂರು ಸ್ವಲ್ಪ ಗ್ಯಾಪ್ ಇದೆ. ಸೊ ಇಲ್ಲಿ ಏನಾಯ್ತು, ನಾ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ನಾನು ಸ್ವಲ್ಪ ನನಗೆ ಇಲ್ಲಿ ಬಾರ್ಡರ್ ತರ ಸಿಗುತ್ತೆ ಈ ತರ. ಓಕೆನಾ. ಇಲ್ಲಿ ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ಬೇಕು ಅಂದ್ರೆ 0.5 ಕೊಡ್ಬೋದು. ಇಲ್ಲಿ 0.5 ಕೊಟ್ರೆ ಎಷ್ಟು ಬರುತ್ತೆ ನೋಡಿ, ಈ ತರ ಹಿಂಗೆ ಮಾಡ್ಬೋದು. ಸ್ವಲ್ಪ ಗ್ಯಾಪ್ ಇರ್ಬೇಕು ಇಲ್ಲಿ. ಇವಾಗ ಏನ್ ಮಾಡ್ತೀನಿ, ನಾನು ಇಲ್ಲಿಂದ ರಿಪೋರ್ಟ್ಸ್ ಕ್ರಿಯೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ರಿಪೋರ್ಟ್ಸ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಯಾವುದೇ ರಿಪೋರ್ಟ್ ಹೆಡ್ಡಿಂಗ್ ಇರಬೇಕು. ಹೆಡ್ಡಿಂಗ್ಗೆ ನಾವು ಒಂದು ಬ್ಯಾನರ್ ಅಂತ ಹೇಳ್ತೀವಿ. ಸೊ ಬ್ಯಾನರ್ ಅಂತಂದ್ರೆ ಒಂದು ದೊಡ್ಡ ಒಂದು ಸ್ಟ್ರಿಪ್ ತರ ಇರುತ್ತೆ, ಅಲ್ಲಿ ನಾನು ಬ್ಯಾನರ್ ಕ್ರಿಯೇಟ್ ಮಾಡ್ಕೋಬಹುದು. ಬ್ಯಾನರ್ ಇದೇ ತರ ಇರ್ಬೇಕು ಅಂತ ರೂಲ್ಸ್ ಇಲ್ಲ. ಯು ಕ್ಯಾನ್ ಡಿಸೈನ್ ಯುವರ್ ಓನ್ ಬ್ಯಾನರ್ಸ್. ನಾನು ಕೆಲವೊಂದು ಡಿಸೈನ್ಸ್ ಕ್ವಿಕ್ ಆಗಿ ತೋರಿಸ್ತೀನಿ ನೋಡಿ. ಕೆಲವೊಂದು ಡಿಸೈನ್ ಈ ತರ ಇರುತ್ತೆ. ನಾನು ಸ್ವಲ್ಪ ಇಲ್ಲಿ ಇದನ್ನ ಏನ್ ಮಾಡ್ತೀನಿ, ಇನ್ಕ್ರೀಸ್ ಮಾಡ್ಕೊತೀನಿ ಈ ತರ. ಇಲ್ಲಿ ನಾನು ಡೈರೆಕ್ಟ್ ಆಗಿ ಹೆಡ್ಡಿಂಗ್ ಟೈಪ್ ಮಾಡ್ಕೊಂಡ್ಬಿಡ್ಬೋದು. ಅದು ಒಂದು ಬ್ಯಾನರ್ ತರನೇ ಆಗುತ್ತೆ ನೋಡಿ. ಇಲ್ಲಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ವ್ಯೂ ಗ್ರಿಡ್ ಲೈನ್ಸ್ ತೆಗಿತೀನಿ. ಓಕೆನಾ. ಇನ್ಸರ್ಟ್ ಶೇಪ್ಸ್. ನಾನು ಜಸ್ಟ್ ಒಂದೇ ಒಂದು ಲೈನ್ ತಗೊಂಡು ಈ ತರ ಇಲ್ಲಿ ಇಡ್ತೀನಿ. ಇಲ್ಲಿಂದ ಇಲ್ಲಿ ಜಸ್ಟ್ ಒಂದು ಲೈನ್ ಅಷ್ಟೇ, ಸಿಂಪಲ್ ಬ್ಯಾನರ್ ಇದೆ. ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ನಾನು ನೇಮ್ ಟೈಪ್ ಮಾಡ್ತೀನಿ. ಸೇ ಫಾರ್ ಎಕ್ಸಾಂಪಲ್ ಈಗ ಸದ್ಯಕ್ಕೆ ರಿಪೋರ್ಟ್ 1 ಅಂತ ಕೊಡ್ತೀನಿ. ಇವಾಗ ನಾವು ಜನರಲೈಸ್ ಮಾಡ್ತಾ ಇದೀವಿ ಅಷ್ಟೇ, ಸ್ಪೆಸಿಫಿಕ್ ರಿಪೋರ್ಟ್ಸ್ ನಾನು ಮಾಡ್ತಿಲ್ಲ. ಇಲ್ಲೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸೆಂಟ್ರಲ್ ಲೈನ್ ಕೊಟ್ಬಿಟ್ಟು ಸ್ವಲ್ಪ ಇಂಡೆಂಟೇಶನ್ ಕೊಡ್ತೀನಿ, ಸ್ವಲ್ಪ ಗ್ಯಾಪ್ ಇರಲಿ ಅಂತ. ಇದನ್ನ ಲೆಟ್ಸ್ ಟೇಕ್ ಈ ಕಂಪ್ಲೀಟ್ ಡ್ಯಾಶ್ ಬೋರ್ಡ್ ಏರಿಯಲ್ಲೇ ತಗೋಣ. ನಾನು ಏರಿಯಲ್ಲೇ ಯೂಸ್ ಮಾಡ್ತೀನಿ, ಯಾಕಂದ್ರೆ ದಟ್ ಇಸ್ ದ ರೈಟ್ ಫಾಂಟ್ ಟು ಯೂಸ್. ಒಂದು 30 ಎಷ್ಟು ಬರುತ್ತೆ, 25 ಬರುತ್ತೆ. ಓಕೆ ರೈಟ್. ನೋಡಿ ಈ ರೀತಿನೂ ಮಾಡ್ಬೋದು. ಇದು ತುಂಬಾ ಸಿಂಪಲ್ ಅಷ್ಟೇ. ಇದು ಸಿಂಪಲ್ ಅಂದ್ರೆ ಇದು ಏನು ಅಂತ ಡಿಸೈನ್ ಇಲ್ಲ, ಏನಿಲ್ಲ. ನಾನು ಏನ್ ಮಾಡ್ತೀನಿ, ನನ್ಗೆ ಈ ತರ ಬೇಡ, ಸ್ವಲ್ಪ ಚೆನ್ನಾಗಿರ್ಬೇಕು, ನಮ್ಗೆ ಸ್ವಲ್ಪ ಯುನೀಕ್ ಆಗಿ ಸ್ವಲ್ಪ ಡಿಸೈನ್ಸ್ ಇರ್ಬೇಕು ಅಂದ್ರೆ ಈ ರೀತಿ ಮಾಡಕ್ ಹೋಗಲ್ಲ. ಇದನ್ನ ತೆಗೆದ್ಬಿಡೋಣ. ಈ ರೀತಿನೂ ಮಾಡ್ಬೋದು, ನಾನು ಆಗಲ್ಲ ಅಂತ ಹೇಳ್ತಿಲ್ಲ, ಇದನ್ನು ಮಾಡ್ಬೋದು. ನಾನು ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್, ಇಲ್ಲೇನ್ ಮಾಡ್ತೀನಿ ಶೇಪ್. ನಾನು ಇಲ್ಲೊಂದು ಟ್ರಯಾಂಗಲ್ ರೆಕ್ಟಾಂಗಲ್ ತಗೋತೀನಿ. ಇಲ್ಲೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಈ ರೀತಿ ಇಲ್ಲಿ ಇಟ್ಬಿಟ್ಟು ಹಿಂಗೊಂದು ಸ್ವಲ್ಪ ಹಿಂಗೆ ಶೇಪ್ ಮಾಡ್ಕೊಂಡು ಎಂಡರು ಹಿಂಗೆ ತಗೊಂಡ್ಬಿಡ್ತೀನಿ. ಓಕೆ. ಇಲ್ಲಿ ಲೋಗೋ ಇಡೋಣ. ಲೋಗೋ ಇಡಕ್ಕೆ ಏನ್ ಮಾಡ್ತೀನಿ, ಒಂದು ಸ್ವಲ್ಪ ಗ್ಯಾಪ್ ಕೊಟ್ಕೋತೀನಿ ಇಲ್ಲಿ ಹಿಂಗೆ. ಓಕೆ ರೈಟ್. ಇದನ್ನ ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ಬೇಕು. ನಾನು ಸ್ವಲ್ಪ ಇಲ್ಲಿ ಈ ತರ ಇನ್ಕ್ರೀಸ್ ಮಾಡ್ಕೊಳ್ಳಿ. ನಾನು ಯಾಕೆ ಇದನ್ನ ಇನ್ಕ್ರೀಸ್ ಮಾಡ್ತೀನಿ ಅಂದ್ರೆ, ಇದು ಒಂದೇ ರೋ ಅಲ್ಲಿ ಇದ್ರೆ ನಿಮ್ಗೆ ಬೇರೆ ಡಿಸೈನ್ ಮಾಡೋಕ್ಕೂ ಈಸಿ ಆಗುತ್ತೆ. ಅಂಡ್ ತಗೊಂಡು ಶೇಪ್ ಫಾರ್ಮ್ಯಾಟ್, ಇಲ್ಲಿ ನನ್ಗೆ ಶೇಪ್ ಸ್ಟೈಲ್ಸ್ ಅಂತ ಇರುತ್ತೆ, ಇಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ನಿಮ್ಗೆ ಯಾವ್ದಾನ ಒಂದು ಸ್ಟೈಲ್ ಸೆಲೆಕ್ಟ್ ಮಾಡಿದ್ರೆ ಸ್ವಲ್ಪ ಬ್ಯಾನರ್ ಈ ತರ ಬರುತ್ತೆ ವಿತ್ ಶಾಡೋ. ಇದನ್ನ ಬೇಕಾದ್ರೆ ನೀವು ಮ್ಯಾನುವಲ್ ಮಾಡ್ಕೋಬಹುದು, ಅಥವಾ ಪ್ಲೇನ್ ಇರ್ಬೇಕು ಅಂದ್ರೆ ಜಸ್ಟ್ ಇಲ್ಲಿ ಹೋಗ್ಬಿಟ್ಟು ಈ ತರ ಕೊಟ್ರೆ ಅದು ಪ್ಲೇನ್ ಆಗುತ್ತೆ. ಇಲ್ಲ ನಂಗೆ ಸ್ವಲ್ಪ ಈ ತರ ಶೇಡಿಂಗ್ಸ್ ಎಲ್ಲ ಬೇಕಂದ್ರೆ ಈ ರೀತಿ ಕೂಡ ಮಾಡಿ. ಓಕೆನಾ. ನೋಡಿ ಇವಾಗ ಇಲ್ಲಿ ಬಂತಾ, ಇಲ್ಲೊಂದು ಸ್ವಲ್ಪ ಸ್ಪೇಸ್ ಇದೆ ನಂಗೆ ಲೋಗೋ ಇಡೋದಕ್ಕೆ. ಮತ್ತೆ ಇಲ್ಲಿ ಏನಾದ್ರು ಇನ್ನೂ ಸ್ವಲ್ಪ ಏನಾದ್ರು ಬೇಕಂದ್ರೆ ಬಟನ್ಸ್ಗೆ ಅಥವಾ ಈ ರೀತಿ ಇಟ್ಕೊಳ್ಳಿ. ಓಕೆನಾ ರೈಟ್. ಇವಾಗ ಇಲ್ಲಿ ನಾನು ಲೋಗೋ ತರ್ತೀನಿ. ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್ ಪಿಕ್ಚರ್ಸ್ ಫ್ರಮ್ ದಿಸ್ ಡಿವೈಸ್. ನಿಮ್ಗೆಲ್ಲ ನಾನು ಲೋಗೋ ಸೇವ್ ಮಾಡ್ಕೊಂಡಿದ್ರೆ ಯಾವ್ದಾದ್ರು ಸರಿ, ನಿಮ್ದು ಕ್ಲೈಂಟ್ ಲೋಗೋನೋ ಅಥವಾ ಏನೋ ಒಂದು, ನಾನು ಹೋಗ್ಬಿಟ್ಟು ಲೋಗೋ ತಗೋತೀನಿ. ಲೋಗೋ ತಗೊಂಡು ಏನ್ ಮಾಡ್ತೀನಿ, ಮಿನಿಮೈಸ್ ಇಟ್ ಲೈಕ್ ದಿಸ್. ಆಮೇಲೆ ಈ ತರ ಲೋಗೋ ಇಲ್ಲಿ ಬಿಡ್ತೀನಿ. ಇದೆಲ್ಲ ಕ್ವಿಕ್ ಡಿಸೈನ್ ಅಷ್ಟೇ. ನಿಮ್ಗೆ ಅಕಸ್ಮಾತ್ ಇನ್ನೂ ಸ್ವಲ್ಪ ಡಿಸೈನ್ ಚೆನ್ನಾಗಿ ಅಂದ್ರೆ ತುಂಬಾ ಓವರ್ ಆಗಿ ಡಿಸೈನ್ ಮಾಡ್ಕೋಬೇಡಿ. ಯಾಕಂದ್ರೆ
ನನ್ಗೆ ಇದೇ ಅಲ್ಲ ತುಂಬಾ ಇಂಪಾರ್ಟೆಂಟ್, ಇದಕ್ಕಿಂತ ನಿಮ್ಗೆ ರಿಪೋರ್ಟ್ಸ್ ಕೂಡ ಇಂಪಾರ್ಟೆಂಟ್ ಇರುತ್ತೆ. ನೀವು ಬ್ಯಾನರ್ಗೆ ತುಂಬಾ ಸ್ಪೇಸ್ ತಗೊಂಡ್ಬಿಟ್ರೆ ಕೆಳಗಡೆ ರಿಪೋರ್ಟ್ಸ್ ಬರಲ್ಲ. ಓಕೆನಾ? ರೈಟ್. ನೆಕ್ಸ್ಟ್ ಇಲ್ಲೇನ್ ಮಾಡ್ತೀನಿ, ಒಂದು ಲೈನ್ ತಗೋತೀನಿ. ನಾನು ಅವಾಗ ಲೈನ್ ತಗೊಂಡಲ್ಲ, ಅದೇ ರೀತಿ ಲೈನ್ ತಗೋತೀನಿ. ಇಲ್ಲಿಂದ ಎಂಡ್ ವರ್ಗು ಒಂದು ಲೈನ್ ಕೊಟ್ಬಿಡ್ತೀನಿ. ಶಿಫ್ಟ್ ಇಟ್ಕೊಳ್ಳಿ, ಅವನಿಗೆ ಸ್ಟ್ರೈಟ್ ಲೈನ್ ಬರ್ತೀನಿ ನೋಡಿ, ಈ ತರ. ಇದಕ್ಕೆ ಸಪರೇಟರ್ಸ್ ಅಂತ ಕರಿತೀವಿ. ಇಲ್ಲೂ ಬೇಕಾದ್ರೆ ನಾನು ಇಲ್ಲಿ ಹೋಗ್ಬಿಟ್ಟು ಇದಾವ್ದಾದ್ರು ಒಂದು ಲೈನ್ ಈ ತರ ತಗೋತೀನಿ. ಸಪರೇಟರ್ ಅಂದ್ರೆ ಬ್ಯಾನರೇ ಬೇರೆ. ಇಲ್ಲಿಂದ ನಾನು ಏನಾದ್ರೆ ಅಕಸ್ಮಾತ್ ಕಂಟ್ರೋಲ್ಸ್ ಮತ್ತೆ ನಾನು ನ್ಯಾವಿಗೇಷನ್ ಬಟನ್ಸ್ ಅದೆಲ್ಲ ಹಾಕಿದ್ರೆ ಯೂಸ್ ಆಗುತ್ತೆ. ನಾ ಏನ್ ಮಾಡ್ತೀನಿ, ಇದನ್ನ ತಗೊಂಡು ಇಲ್ಲಿ ಕಂಟ್ರೋಲ್ ಶಿಫ್ಟ್ ಇಟ್ಕೊಳ್ಳಿ. ಇದನ್ನ ಡ್ರ್ಯಾಗ್ ಮಾಡಿದ್ರೆ ನೋಡಿ ನನ್ಗೆ ಈ ತರ ಒಂದು ಬರುತ್ತೆ. ಇದನ್ನ ನಾವೇನ್ ಮಾಡೋಣ ಅಂದ್ರೆ ಕಂಟ್ರೋಲ್ಸ್ಗೆ ಯೂಸ್ ಮಾಡ್ಕೋಬಹುದು. ಏನಪ್ಪ ಕಂಟ್ರೋಲ್ಸ್? ಡ್ರಾಪ್ ಡೌನ್ಸ್, ಚೆಕ್ ಬಾಕ್ಸಸ್ ಅಥವಾ ಆಪ್ಷನ್ ಬಟನ್ಸ್, ಇದೆಲ್ಲ ಮುಂದೆ ನಾನು ತೋರಿಸ್ತೀನಿ ಹೆಂಗ್ ಮಾಡೋದಂತ. ಆ ತರದ್ ಯೂಸ್ ಮಾಡೋದು ಯಾವ ತರ ನೋಡಿ, ಒಂದು ಸ್ಯಾಂಪಲ್ ತೋರಿಸ್ತೀನಿ. ಇಲ್ಲೇ ಡ್ರಾಪ್ ಡೌನ್ ಯೂಸ್ ಮಾಡ್ಕೊತೀನಿ. ಇಲ್ಲಿ ತರ ನೋಡಿ, ಈ ತರ ಡ್ರಾಪ್ ಡೌನ್ಸ್ ಈ ತರ ಇಟ್ರೆ ನೋಡಿ, ಇದು ರಿಪೋರ್ಟ್ಸ್ ಇದಕ್ಕೂ ಕ್ಲಾಶ್ ಆಗಲ್ಲ. ರೈಟ್? ಓಕೆ, ನೋಡಿ ಇದು ಸಪರೇಟರ್ ಆಯ್ತು. ಈಗ ಇಲ್ಲಿ ಲೇಬಲ್ ಬೇಕು ನಮ್ಗೆ. ಲೇಬಲ್ ಯಾಕೆ ಹಾಕ್ಬೇಕು? ಬ್ಯಾನರ್ ಅಂತಂದ್ರೆ ಅದಕ್ಕೊಂದು ಲೇಬಲ್ ಇರ್ಲೇಬೇಕು. ಇಲ್ಲಾಂದ್ರೆ ಹೆಂಗ್ ಗೊತ್ತಾತ ಇದೇ ರಿಪೋರ್ಟ್ಸ್ ಅಂತ? ನಾ ಏನ್ ಮಾಡ್ತೀನಿ, ಇಲ್ಲೇ ಡೈರೆಕ್ಟ್ ಈ ಶೇಪ್ ಅಲ್ಲಿ ಹಾಕಕ್ ಹೋಗ್ಬಿಡಿ. ಅದನ್ನ ಏನ್ ಮಾಡ್ತೀನಿ, ಇನ್ಸರ್ಟ್, ಇಲ್ಲಿ ಹೋಗ್ಬಿಟ್ಟು ಶೇಪ್ಸ್ ಅಂತ ಕೊಡ್ತೀನಿ. ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ಇರುತ್ತಲ್ಲ, ಟೆಕ್ಸ್ಟ್ ಬಾಕ್ಸ್ ತಗೊಳ್ಳಿ. ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿ ಸಾಕು. ಕ್ಲಿಕ್ ಮಾಡ್ಬಿಟ್ಟು ಜಸ್ಟ್ ಏನೋ ಟೈಪ್ ಮಾಡಿ ಇಲ್ಲಿ ರೈಟ್. ನಾವು ಇಲ್ಲಿ ನಾನು ಇಡ್ತೀನಿ ನಿಂಗೆ, ಇಲ್ಲಿರ್ಲಿ. ಇದು ಅಂತ ಟೈಟಲ್ ತರ ಏನು ಕಾಣಿಸ್ತಿಲ್ಲ. ಏನ್ ಮಾಡ್ತೀನಿ, ರಿಪೋರ್ಟ್ ಅಂತಾನೆ ಕೊಡೋಣ, ರಿಪೋರ್ಟ್ 1 ಅಂತ. ನಾನು ಹೇಳಿದೆ ಫಾಂಟ್ ಬಂದು ಏರಿಯಲ್ ಇರ್ಬೇಕು. ನಾನು ಏನ್ ಮಾಡ್ತೀನಿ, ಏರಿಯಲ್ ಕೊಟ್ಬಿಟ್ಟು ಇಲ್ಲೇ ಒಂದು 20 ಅಂತ ಕೊಡ್ತೀನಿ. ನೋಡಿ, ಇದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ಈ ಶೇಪ್ಸ್ ಕೊಟ್ರೆ ನೋಡಿ, ನೀವು ಎಲ್ಲಿ ಬೇಕಾದ್ರೆ ಇದನ್ನ ಮೂವ್ ಮಾಡ್ಕೋಬಹುದು. ಸೆಲ್ ಅಲ್ಲಿ ಹಾಕಿದ್ರೆ ನಿಮ್ಗೆ ಹತ್ರ ಮೂವ್ ಮಾಡಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ರಿಪೋರ್ಟ್ 1 ಇಲ್ಲಿ ಇಡ್ತೀನಿ. ನಿಂಗೆ ಇದು ಬರೀ ನಾನು ಸ್ಟ್ಯಾಂಡರ್ಡ್ ಒಂದು ಲೇಔಟ್ಸ್ ಡಿಸೈನ್ ಮಾಡ್ಕೊತಿದ್ದೀನಿ. ಇದು ಎಲ್ಲಾ ರಿಪೋರ್ಟ್ಸ್ಗೂ ಕಂಟಿನ್ಯೂ ಆಗ್ತದೆ. ರೈಟ್? ಓಕೆ, ಇವಾಗ ಇಲ್ಲಿ ರಿಪೋರ್ಟ್ 1 ಅಂತ ಬಂತು. ಬಟ್ ಒಂದ್ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ರಿಪೋರ್ಟ್ 1 ಅಂತಿದೆ. ಈ ತರ ನಾನು 10 ರಿಪೋರ್ಟ್ಸ್ ಕ್ರಿಯೇಟ್ ಮಾಡ್ತೀನಿ ಅಂತ ಇಟ್ಕೊಂಡು, ಪ್ರತಿ ರಿಪೋರ್ಟ್ಗೂ ನಾನು ಚೇಂಜ್ ಮಾಡ್ತಾ ಹೋಗ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ, ಯಾವ್ದಾದ್ರು ಒಂದು ರಿಪೋರ್ಟ್ ನೇಮ್ ನಾನು ಚೇಂಜ್ ಮಾಡ್ಬೇಕು, ಅವಾಗ ಮತ್ತೆ ಎಲ್ಲಾ ಶೇಪ್ಸ್ಗೂ ಚೇಂಜ್ ಮಾಡ್ತಾ ಹೋಗ್ಬೇಕು. ಸೊ ಇನ್ಸ್ಟೆಂಟ್ ನಾ ಏನ್ ಮಾಡ್ತೀನಿ, ಇಲ್ಲೇ ಒಂದು ಶೀಟ್ ಕ್ರಿಯೇಟ್ ಮಾಡ್ಕೊತೀನಿ. ಇದನ್ನ ವೇರಿಯಬಲ್ ಶೀಟ್ ಅಂತ ಕರಿತೀನಿ. ವೇರಿಯಬಲ್ ಶೀಟ್ಸ್ ಅಂದ್ರೆ ಈ ತರದ್ದೆಲ್ಲ ಏನಾದ್ರು ಒಂದು ನೇಮ್ಸ್ ಅಥವಾ ಡೈನಾಮಿಕ್ ಆಗಿ ಏನ್ ಚೇಂಜ್ ಆಗ್ತಿರುತ್ತಲ್ಲ ವ್ಯಾಲ್ಯೂಸ್, ಅದೆಲ್ಲ ನಾ ಇಲ್ಲಿ ಇಡ್ತೀನಿ. ಸೊ ಇಲ್ಲೋಗಿ ಏನ್ ಮಾಡ್ತೀನಿ, ಇದನ್ನ WKS var ಅಂತ ಇಡ್ತೀನಿ. ಸೊ ಈ ವೇರಿಯಬಲ್ ನಾ ಏನ್ ಮಾಡ್ತೀನಿ, ಇಲ್ಲೆಲ್ಲ ಒಂದ್ ಕಡೆ ರಿಪೋರ್ಟ್ ನೇಮ್ ಅಂತ ಕೊಟ್ಬಿಡ್ತೀನಿ. ರಿಪೋರ್ಟ್ ನೇಮ್ ಇಲ್ಲ, ನನಗೆ ಎಷ್ಟು ರಿಪೋರ್ಟ್ಸ್ ಬೇಕೋ ಅಷ್ಟು ನೇಮ್ ನಾನು ಕೊಡ್ತಾ ಹೋಗ್ತೀನಿ. ಫಸ್ಟ್ ಇಲ್ಲಿ ಏನ್ ಮಾಡ್ತೀನಿ, ಜಸ್ಟ್ ರಿಪೋರ್ಟ್ 1 ಅಂತ ಕೊಟ್ಟಿರ್ತೀನಿ. ಆಮೇಲೆ ಬೇಕಾದ್ರೆ ನಾನು ಚೇಂಜ್ ಮಾಡ್ಕೋಬಹುದು. ಇಲ್ಲಿ ಹೋಗ್ಬಿಟ್ಟು ನೋಡಿ, ಇದೆಲ್ಲ ಇದೆ ಶೇಪ್, ಇದು ಈ ಸೆಲೆಕ್ಟ್ ಮಾಡ್ತೀನಿ. ಇವಾಗ ಇಲ್ಲಿ ನೀವು ಒಂದು ಕೇರ್ಫುಲ್ ಆಗಿರ್ಬೇಕು. ಏನಂತಂದ್ರೆ, ಇದನ್ನ ನಾನು ಅಲ್ಲಿ ಲಿಂಕ್ ಮಾಡ್ಬೇಕು. ಯಾವ್ದಕ್ಕೆ? ಒಂದ್ ಸೆಲ್ ಇದೆಯಲ್ಲ, ಅಲ್ಲಿಗೆ ನಾನು ಹೋಗ್ಬಿಟ್ಟು ಇಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ ನಾನು ಡೈರೆಕ್ಟ್ ಆಗಿ ಲಿಂಕ್ ಕೊಡೋಕ್ಕಾಗಲ್ಲ. ಅಂದ್ರೆ ಸೆಲ್ ಅಲ್ಲಾದ್ರೆ ಈಕ್ವಲ್ಸ್ ಅಂತ ಇಲ್ಲೇ ಕೊಟ್ಬಿಡ್ತೀನಿ. ಬಟ್ ಶೇಪ್ಸ್ಗೆ ನಾನು ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಈಕ್ವಲ್ಸ್ ಅಂತ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ವೇರಿಯಬಲ್ ಅಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ತೀನಿ, ಎಂಟರ್ ಅಂತ ಕೊಡ್ತೀನಿ. ನೋಡಿ, ಫಾರ್ಮ್ಯಾಟ್ ಹೊರಟೋಯ್ತು. ನನಗೆ ಫಾರ್ಮ್ಯಾಟ್ ರಿಟರ್ನ್ ಆಗ್ಬೇಕು, ಬಟ್ ಸ್ಟಿಲ್ ನಂಗೆ ಲಿಂಕ್ ಬೇಕು. ಸೊ ಈ ರೀತಿ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀನಿ, ಈ ಶೇಪ್ ಇದೆಯಲ್ಲ, ಇದು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಟ್ರೋಲ್ ಶಿಫ್ಟ್ ಸಿ ಮಾಡಿ. ಕಂಟ್ರೋಲ್ ಶಿಫ್ಟ್ ಸಿ, ಇಲ್ಲಾಂದ್ರೆ ಇದನ್ನ ವೈಟ್ ಕಲರ್ ಮಾಡೋಣ. ಈ ತರ ಕಂಟ್ರೋಲ್ ಶಿಫ್ಟ್ ಸಿ ಅಂದ್ರೆ ಕಾಪಿ ಫಾರ್ಮ್ಯಾಟ್. ಇಲ್ಲ ಅಂದ್ರೆ ಇಲ್ಲಿ ಫಾರ್ಮ್ಯಾಟ್ ಇದೆಯಲ್ಲ, ಫಾರ್ಮ್ಯಾಟ್ ಪ್ರಿಂಟರ್, ಇದನ್ನು ತಗೋಬಹುದು. ಬಟ್ ಕಂಟ್ರೋಲ್ ಶಿಫ್ಟ್ ಮಾಡಿದ್ರೆ, ಶಿಫ್ಟ್ ಸಿ ಮಾಡಿದ್ರೆ ನನ್ಗದು ಆ ಫಾರ್ಮ್ಯಾಟ್ ಏನಿದೆಯಲ್ಲ ಅದು ಕಾಪಿ ಆಗಿರುತ್ತದೆ, ಬರೀ ಫಾರ್ಮ್ಯಾಟ್ ಮಾತ್ರ. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಈಕ್ವಲ್ಸ್, ಇಲ್ಲಿ ಹೋಗ್ಬಿಟ್ಟು ಇದು ಸೆಲೆಕ್ಟ್ ಮಾಡ್ತೀನಿ, ಎಂಟರ್. ನೋಡಿ, ಫಾರ್ಮ್ಯಾಟ್ ಹೋಯ್ತು, ಏನ್ ತೊಂದರೆ ಇಲ್ಲ. ಕಂಟ್ರೋಲ್ ಶಿಫ್ಟ್ ವಿ ಮಾಡ್ತೀನಿ, ಇವಾಗ ಆಟೋಮೆಟಿಕ್ ಅದು. ಸೊ ಆಲ್ವೇಸ್ ಕಂಟ್ರೋಲ್ ಶಿಫ್ಟ್ ಸಿ ಫಾರ್ ಕಾಪಿ ಫಾರ್ಮ್ಯಾಟ್, ಕಂಟ್ರೋಲ್ ಶಿಫ್ಟ್ ವಿ ಪೇಸ್ಟ್ ಫಾರ್ಮ್ಯಾಟ್. ಸರಿನಾ? ಇವಾಗ ನನಗೆ ಬ್ಯಾನರ್ ಆಯ್ತು, ಸಪರೇಟರ್ ಆಯ್ತು. ನೆಕ್ಸ್ಟ್ ಬಂದು ನ್ಯಾವಿಗೇಷನ್ ಬಟನ್ಸ್ ಕ್ರಿಯೇಟ್ ಮಾಡಿ. ನ್ಯಾವಿಗೇಷನ್ ಬಟನ್ ಅಂದ್ರೆ ನಮ್ಗೆ ಒಂದು ರಿಪೋರ್ಟ್ ಇಂದ ಇನ್ನೊಂದು ರಿಪೋರ್ಟ್ಗೆ ನ್ಯಾವಿಗೇಟ್ ಆಗ್ಬೇಕು. ಈಗ ಡ್ಯಾಶ್ ಬೋರ್ಡ್ಸ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಕೆಲವರು, ಇಲ್ಲಿ ಹೋಗ್ತಾರೆ, ಮತ್ತೆ ಶೀಟ್ಸ್ ಇಂದ ಹಿಂಗ್ ಹೋಗ್ತಾ ಇರ್ತಾರೆ, ಹಿಂಗೆ
ಒಂದು ಶೀಟ್ ಇರುತ್ತೆ, ರಿಪೋರ್ಟ್ ಈ ರಿಪೋರ್ಟ್ ಹೋಗ್ತಾರೆ, ಈ ರಿಪೋರ್ಟ್ ಹೋಗ್ತಾರೆ. ಬಟ್ ಏನಾಗುತ್ತೆ ಈ ತರ ಹೋದ್ರೆ ಕೆಲವು ಟೈಮ್ ಒಂದ್ ರಿಪೋರ್ಟ್ ಇಂದ ಇನ್ನೊಂದು ರಿಪೋರ್ಟ್ಗೆ ಫಿಲ್ಟರ್ ಆಗಿ ರಿಪೋರ್ಟ್ಸ್ ಬರ್ಬೇಕು. ಆವಾಗ ಮಾಡ್ಬೇಕಾದ್ರೆ ಈ ಶೀಟ್ ಟು ಶೀಟ್ ಹೋದಾಗ ನಂಗೆ ರಿಪೋರ್ಟ್ಸ್ ರಿಫ್ರೆಶ್ ಆಗಲ್ಲ. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ಬಟನ್ಸ್ ಇಂದಾನೆ ನಾನು ರಿಫ್ರೆಶ್ ಮಾಡ್ಕೋತೀನಿ. ಇವಾಗ ಇಲ್ಲಿ ಹೋಗ್ತೀನಿ ನೋಡಿ, ಇವಾಗ ಇದು ರಿಪೋರ್ಟ್ ಅಂತಿದ್ದಲ್ಲ, ಇದು ಅಂದ್ರೆ 3 ರಿಪೋರ್ಟ್ಸ್ ನಾನು ಮಾಡ್ತೀನಿ. ಇಲ್ಲಿ ರಿಪೋರ್ಟ್ 1 ಅಂತ ಇರುತ್ತೆ, ಇಲ್ಲೇನ್ ಮಾಡ್ತೀನಿ WKS ರಿಪೋರ್ಟ್ 2 ಅಂತ ಕೊಡ್ತೀನಿ, WKS ರಿಪೋರ್ಟ್ 3 ಅಂತ ಕೊಡ್ತೀನಿ. ಇವಾಗ ನಾನು ಬರೀ ಸ್ಟ್ಯಾಂಡರ್ಡೈಸೇಷನ್ ಅಂದ್ರೆ ಒಂದು ಜನರಿಕ್ ಮಾಡ್ತಾ ಇದ್ದೀನಿ. ಓಕೆನಾ? ಯಾಕಂದ್ರೆ ಫಸ್ಟ್ ನಿಮ್ಗೆ ಡ್ಯಾಶ್ ಬೋರ್ಡ್ ಲೇಔಟ್ಸ್ ಇದೆಲ್ಲ ಫಸ್ಟ್ ಅರ್ಥ ಆಗ್ಬೇಕು. ಆಮೇಲೆ ಬೇಕಾದ್ರೆ ನೀವು ಯಾವ ರಿಪೋರ್ಟ್ ಬೇಕಾದ್ರೂ ಕ್ರಿಯೇಟ್ ಮಾಡಿ. ಇಲ್ಲಿ ಹೋಗ್ತೀನಿ ಇವಾಗ ರಿಪೋರ್ಟ್, ಇಲ್ಲಿ ರಿಪೋರ್ಟ್ 1 ಅಂತಿದೆ. ಇಲ್ಲ ನೀವು ನ್ಯಾವಿಗೇಷನ್ ಬಟನ್ಸ್ ಕ್ರಿಯೇಟ್ ಮಾಡಿ. ನ್ಯಾವಿಗೇಷನ್ ಬಟನ್ ಅಂದ್ರೆ ಜಸ್ಟ್ ಇವಾಗ ಅರ್ಥ ಮಾಡ್ಕೊಂಡ್ರಿ, ಒಂದು ರಿಪೋರ್ಟ್ ಇಂದ ಇನ್ನೊಂದು ರಿಪೋರ್ಟ್ಗೆ ನ್ಯಾವಿಗೇಟ್ ಮಾಡೋದು. ಸೊ ಬಟನ್ಸ್ ನಾನು ಯಾವ ರೀತಿ ಬೇಕಾದ್ರೂ ಕ್ರಿಯೇಟ್ ಮಾಡಿ, ಥೌಸಂಡ್ಸ್ ಆಫ್ ಟೈಪ್ಸ್ ನೀವು ಹೆಂಗ್ ಬೇಕಾದ್ರೂ ಬಟನ್ಸ್ ಕ್ರಿಯೇಟ್ ಮಾಡ್ಬೋದು. ಒಂದು ಸಿಂಪಲ್ ಅಂಡ್ ಸ್ಟ್ಯಾಂಡರ್ಡ್ ಹೆಂಗ್ ಮಾಡ್ಬೋದು ಅಂದ್ರೆ, ಇಲ್ಲಿ ಹೋಗ್ತೀನಿ, ಇಲ್ಲೇ ಎಷ್ಟೊಂದು ಶೇಪ್ಸ್ ಇದೆ, ಹಂಗೆ ಇಲ್ಲೊಂದು ಶೇಪ್ ಇದೆ, ಇದು ಈ ತರ. ಯೂಶಲಿ ನೀವು ವೆಬ್ಸೈಟ್ಸ್ಗೆಲ್ಲ ಹೋಗಿ ನೋಡಿದ್ರೆ ಈ ತರದ್ದು ಶೇಪ್ಸ್ ಇರುತ್ತೆ. ನಾನು ಸಿಂಪಲ್ ಆಗು ಮಾಡೋದು ನಾನು ಹೇಳ್ಕೊಡ್ತೀನಿ. ಇದೊಂದು ಸ್ಟ್ಯಾಂಡರ್ಡ್ ಅಂತ ಇಟ್ಕೊಳ್ಳೋಣ. ಇಲ್ಲೇನ್ ಮಾಡ್ತೀನಿ, ಈ ತರ ನಾನು ಇದನ್ನ ರೆಡ್ಯೂಸ್ ಮಾಡ್ಕೊಂಡು ಏನು ಇಲ್ಲಿ ಇಡ್ತೀನಿ ಈ ತರ. ಓಕೆ, ಇದು ನನಗೆ ಒಂದು ರಿಪೋರ್ಟ್ ಆಯ್ತು. ಸೊ ಈ ತರ ನಂಗೆ 3 ರಿಪೋರ್ಟ್ಸ್ ಇದೆ. ನಾನು ಏನ್ ಮಾಡ್ತೀನಿ, ಇದನ್ನ ಕಾಪಿ ಪೇಸ್ಟ್ ಮಾಡ್ಕೋತೀನಿ, ಕಂಟ್ರೋಲ್ ಶಿಫ್ಟ್ ಇಟ್ಕೊಂಡು ಡ್ರ್ಯಾಗ್ ಮಾಡಿ, ಮತ್ತೆ ಕಂಟ್ರೋಲ್ ಶಿಫ್ಟ್ ಇಟ್ಕೊಂಡು ಡ್ರ್ಯಾಗ್ ಮಾಡ್ತೀನಿ. ನನಗೆ 3 ಶೇಪ್ ಕ್ರಿಯೇಟ್ ಆಯ್ತು. ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ, ಕಂಟ್ರೋಲ್ ಇಟ್ಕೊಂಡು 3 ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಹೋಗ್ಬಿಟ್ಟು ಶೇಪ್ ಫಾರ್ಮೆಟ್ ಅಲ್ಲಿ ಲೈನ್ ಇದೆಲ್ಲ ಲೈನ್ ತೆಗೆದ್ಬಿಡ್ತೀನಿ. ಲೈನ್ ಇಟ್ಕೊಬಿಡಿ, ಯಾಕಂದ್ರೆ ಗೊತ್ತಾಗುತ್ತೆ ಬಾರ್ಡರ್ಸ್. ಲೈನ್ ತೆಗೆದ್ಬಿಡಿ. ಅದಾದ್ಮೇಲೆ ಮತ್ತೆ ಇನ್ಸರ್ಟ್ಗೆ ಹೋಗ್ಬಿಟ್ಟು ಶೇಪ್, ಇಲ್ಲಿ ನನಗೆ ಒಂದು ಈ ತರ ಒಂದು ಟ್ರಯಾಂಗಲ್ ತಗೋತೀನಿ. ನಿಮಗೆ ನೋಡಿ, ಇದನ್ನ ಎಂಡ್ವರೆಗೂ ನಾನು ಹಾಕೋತೀನಿ. ಈಗ ನೋಡಿ, ಇದಕ್ಕೂ ನಾನು ಬಾರ್ಡರ್ಸ್ ಇದ್ರೆ ನೋಡಿ ಗೊತ್ತಾಗುತ್ತೆ ಇಲ್ಲಿ ಬಾರ್ಡರ್ ಇದೆ ಅಂತ. ನಾನು ಬಾರ್ಡರ್ ತೆಗೆದ್ಬಿಟ್ರೆ ನೋಡಿ ಎಲ್ಲ ಒಂದೇ ಶೇಪ್ ಅಂತ ಕಾಣಿಸುತ್ತೆ, ರೈಟ್? ನಾನು ಇವಾಗ ಏನ್ ಮಾಡ್ತೀನಿ, ಇದೆಯಲ್ಲ ಇಲ್ಲಿ ರಿಪೋರ್ಟ್ 1, ರಿಪೋರ್ಟ್ 2, ರಿಪೋರ್ಟ್ 3, ಇಲ್ಲಿ ವೇರಿಯಬಲ್ ಶೀಟ್ ಹೋಗ್ಬಿಟ್ಟು ಇಲ್ಲಿ 3 ರಿಪೋರ್ಟ್ಸ್ ಅಂದ್ರೆ ರಿಪೋರ್ಟ್ 1, ರಿಪೋರ್ಟ್ 2, ರಿಪೋರ್ಟ್ 3 ಅಂತ ಕೊಡ್ತೀನಿ. ಸದ್ಯಕ್ಕೆ ಇದೆ ಇಟ್ಕೊಳ್ಳೋಣ. ಇಲ್ಲಿ ಹೋಗ್ತೀನಿ ಇವಾಗ ರಿಪೋರ್ಟ್ 1 ಶೀಟ್ ಅಲ್ಲಿ ಇದನ್ನ ನಾನು ರೆಫರ್ ಮಾಡಿದ್ನಲ್ಲ, ಅದೇ ರೀತಿ ಈ ಬಟನ್ಸ್ ರೆಫರ್ ಮಾಡ್ಬಿಡ್ತೀನಿ. ಅವಾಗ ಏನಾಗುತ್ತೆ ಅಂದ್ರೆ, ನಾನು ಅಲ್ಲೇನೋ ಚೇಂಜ್ ಮಾಡಿದ್ರೆ ಇದಕ್ಕೂ ಚೇಂಜ್ ಆಗುತ್ತೆ. ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಕಸ್ಮಾತ್ ನಂಗೆ 10 ರಿಪೋರ್ಟ್ಸ್ ಹತ್ರ ಇತ್ತು ಅಂದ್ರೆ ಎಲ್ಲದಕ್ಕೂ ನಾನು ಚೇಂಜ್ ಮಾಡ್ತಾ ಕುತ್ಕೋಬೇಕು. ಇಲ್ಲಿ ಲಿಂಕ್ ಮಾಡ್ಬಿಟ್ರೆ ನಾನು ಒಂದ್ ಕಡೆ ನಾನು ಚೇಂಜ್ ಮಾಡಿದ್ರೆ ಎಲ್ಲಾ ಕಡೆ ಚೇಂಜ್ ಆಗುತ್ತೆ. ಸೊ ಇದು ನಿಮಗೆ ಮೇನ್, ಈ ತರದ್ದು ನೀವು ಡೈನಾಮಿಕ್ ಮಾಡ್ಕೊತಾ ಹೋಗ್ಬೇಕು. ಓಕೆ, ಅದ ಫೌಂಡೇಶನ್, ಅದ ಬೇಸ್ ಏನಿದೆ ಅದನ್ನು ಕ್ರಿಯೇಟ್ ಮಾಡ್ತಾ ಹೋದ್ರೆ ನೀವು ಯಾವ ರಿಪೋರ್ಟ್ಸ್ ಕ್ರಿಯೇಟ್ ಮಾಡಿದ್ರು ಈಸಿ ಆಗಿರುತ್ತೆ. ಓಕೆನಾ? ನಾನು ಇಲ್ಲೇನ್ ಮಾಡ್ತೀನಿ ಇವಾಗ, ಇಲ್ಲಿ ಈಕ್ವಲ್ಸ್ ಮತ್ತಿಲ್ಲಿ ವೇರಿಯಬಲ್ ಏನ್ ಮಾಡ್ತೀನಿ, ಇದನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಇದು ಫಾರ್ಮ್ಯಾಟ್ ಆಗಿರಲ್ಲ, ಏನ್ ತೊಂದರೆ ಇಲ್ಲ, ಆಮೇಲೆ ನಾವು ಫಾರ್ಮ್ಯಾಟ್ ಮಾಡ್ಕೋಬಹುದು. ಇದನ್ನ ಅಷ್ಟೇ ಸೆಲೆಕ್ಟ್ ಮಾಡ್ಬಿಟ್ಟು ಈಕ್ವಲ್ಸ್ ಈ ಸೆಲೆಕ್ಟ್ ಮಾಡ್ತೀನಿ, ಈ ಸೆಲೆಕ್ಟ್ ಮಾಡ್ತೀನಿ, ಈಕ್ವಲ್ಸ್ ಇದು ನೋಡಿ 3ಕ್ಕೂ ಲಿಂಕ್ ಆಯ್ತು. ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇದು ಮಿಡ್ಲ್ ಅಲೈನ್, ಸೆಂಟ್ರಲ್ ಲೈನ್ ಮಾಡ್ತೀನಿ, ಫಾಂಟ್ ಏರಿಯಲ್ ಮತ್ತೆ ಒಂದು 14 ಮಾಡೋಣ. ಇದನ್ನ ಬೋಲ್ಡ್ ಮಾಡ್ತೀನಿ. ಇವಾಗ ಇದನ್ನ ಏನ್ ಮಾಡ್ತೀನಿ, ವೈಟ್ ಕಲರ್ ಮಾಡ್ತೀನಿ, ರೈಟ್? ಈ ಎರಡು ಇದೆಯಲ್ಲ, ಈ 2 ಬಟನ್ಸ್ ಇದು ಸ್ವಲ್ಪ ಇನ್ಆಕ್ಟಿವ್ ತರ ಇರ್ಬೇಕು, ಅಂದ್ರೆ ಸ್ವಲ್ಪ ಲೈಟ್ ಕಲರ್ಸ್ ಇದೆ. ನನ್ಗೆ ಈ ರಿಪೋರ್ಟ್ ಇದೆಯಲ್ಲ, ಇದು ಆಕ್ಟಿವ್ ಅಂತ ಇರುತ್ತೆ. ಈ ಎರಡನ್ನ ನಾನು ಏನ್ ಮಾಡ್ತೀನಿ, ಲೈಟ್ ಕಲರ್ ಚೇಂಜ್ ಮಾಡ್ಕೊತೀನಿ. ಇಲ್ಲಿ ಹೋಗ್ಬಿಟ್ಟು ಅದೇ ಶೇಡಿಂಗ್ ಅಲ್ಲಿ ಸ್ವಲ್ಪ ಯಾವ್ದಾದ್ರು ಈ ತರ ಒಂದು ಕಲರ್ ನೋಡಿ. ಹೆಂಗಿರುತ್ತೆ ಅಂದ್ರೆ, ಈ ರಿಪೋರ್ಟ್ 1 ಆಕ್ಟಿವ್ ಅಂತ ತೋರಿಸುತ್ತೆ, ರಿಪೋರ್ಟ್ 2 ಮತ್ತೆ ರಿಪೋರ್ಟ್ 3 ಇನ್ಆಕ್ಟಿವ್. ಅಂದ್ರೆ ನಾನು ಇವಾಗ ರಿಪೋರ್ಟ್ 1 ಶೀಟ್ ಅಲ್ಲಿ ಇದ್ದೀನಿ, ಅಂದ್ರೆ ರಿಪೋರ್ಟ್ 1 ಅಲ್ಲಿ ಇದ್ದೀನಿ, ರೈಟ್? ಇದಾಯ್ತು, ಇದು ನ್ಯಾವಿಗೇಷನ್. ನನ್ಗೆ ಇದೇ ತರ ಬೇರೆ ಬೇರೆ ತರ ನ್ಯಾವಿಗೇಷನ್ಸ್ ಕೂಡ ಮಾಡ್ಬೋದು, ಅಂದ್ರೆ ಬಟನ್ಸ್. ಇಷ್ಟೊಂದೆಲ್ಲ ಸ್ಪೇಸ್ ಬೇಡ ನನ್ಗೆ, ಸಿಂಪಲ್ ಆಗಿರ್ಬೇಕು ನನ್ಗೆ. ನೋಡಿ, ಇದನ್ನ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಆಬ್ಜೆಕ್ಟ್ಸ್ ಅಂತ ಕೊಡ್ಬೋದು. ಒಂದೇ ಸರಿ ನಾನು ಇಲ್ಲಿ ವಿಂಡೋ ಹಿಂಗೆ ಮಾಡಿದ್ರೆ ಒಂದೇ ಸರಿ ಸೆಲೆಕ್ಟ್ ಮಾಡ್ಬೋದು. ಇದು ನಾನು ಜಸ್ಟ್ ಇಲ್ಲಿ ಕೆಳಗಡೆ ಇಟ್ಟಿರ್ತೀನಿ ಫಾರ್ ಟೈಮ್ ಬೇಯಿಂಗ್. ಈ ತರ ನನಗೆ ಇಷ್ಟೊಂದು ಸ್ಪೇಸ್ ವೇಸ್ಟ್ ಆಗ್ತಿದೆ, ನನ್ಗೆ ಇನ್ನೂ ಸಿಂಪಲ್ ಆಗಬೇಕು, ಇಷ್ಟೊಂದೆಲ್ಲ ಬೇಡ ಅಂತಂದ್ರೆ ನಾನು ಇನ್ನೊಂದು ಮಾಡ್ಬೋದು. ಇಲ್ಲಿ ಹೋಗ್ತೀನಿ, ಶೇಪ್ಸ್,
ಇಲ್ಲಿ ನಾನು ಟೆಕ್ಸ್ಟ್ ತಗೋತೀನಿ, ಓಕೆನಾ. ಇಲ್ಲಿ ರಿಪೋರ್ಟ್ 1 ಅಂದ್ರೆ ಇವಾಗ ಕರೆಂಟ್ ಟ್ರೆಂಡ್ ಒಂಥರ ಸಿಂಪಲ್ ಆಗಿರ್ಬೇಕು ಅಂತಂದ್ರೆ ಏನ್ ಮಾಡ್ತೀನಿ, ರಿಪೋರ್ಟ್ 1 ಇಲ್ಲಿ ಇಡ್ತೀನಿ ನಿಮಗೆ. ಓಕೆ, ಇದನ್ನ ಏರಿಯಲ್ ಮಾಡೋಣ. ಮತ್ತಿಲ್ಲಿ ಒಂದು 12 ಅಂತ ತಗೋತೀನಿ, ಬೋಲ್ಡ್ ಮಾಡಿ ಕಲರ್ಸ್ ಚೇಂಜ್ ಮಾಡೋಣ. ಬೇಕಿದ್ರೆ ಫಾಂಟ್ ಕಲರ್ ಲೆಟ್ಸ್ ಕೀಪ್ ಇಟ್ ಆಸ್ ಆರೆಂಜ್ ಲೈಕ್ ದಿಸ್. ಓಕೆನಾ. ಇದನ್ನ ಏನ್ ಮಾಡ್ತೀನಿ, ಕಂಟ್ರೋಲ್ ಶಿಫ್ಟ್ ಸಿ ಮಾಡ್ಕೋತೀನಿ. ಇದನ್ನ ಕಾಪಿ ಫಾರ್ಮ್ಯಾಟ್ ಈಕ್ವಲ್ಸ್ ವೇರಿಯಬಲ್ ಶೀಟ್ ಇಲ್ಲಿ ತಗೋತೀನಿ, ಕಂಟ್ರೋಲ್ ಶಿಫ್ಟ್ ವಿ. ಓಕೆ, ಇದನ್ನ ಇವಾಗ ಅದೇ ತರ 3 ಕಾಪಿ ಮಾಡ್ಕೋತೀನಿ. ನಿಮಗೆ ಡ್ರ್ಯಾಗ್ ಮಾಡ್ಕೊಂಡು ನೋಡಿ, ಇದೆಲ್ಲ ಇದು L5 L6 ಎಲ್ಲ ಡೈರೆಕ್ಟ್ ಮಾಡೋದು, ಯಾಕಂದ್ರೆ ಗೊತ್ತಲ್ಲ ಅದು ನೆಕ್ಸ್ಟ್ ರೋ ಇದೆ ಅಂತ. L6 L7 ಇದನ್ನ ಏನ್ ಮಾಡ್ತೀನಿ, ಕಂಟ್ರೋಲ್ ಶಿಫ್ಟ್ ಸಿ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಶಿಫ್ಟ್ ವಿ. ನೋಡಿ ಈ ರೀತಿ ಕೂಡ ಮಾಡ್ಬೋದು. ನಾನು ಇದು ಬಟನ್ಸ್ ಆಗುತ್ತೆ. ಇವಾಗ ಇದಕ್ಕೆ ಏನ್ ಮಾಡ್ತೀನಿ, ಅಂಡರ್ಲೈನ್ ಕೊಟ್ಬಿಡ್ಬೋದು. ಇಲ್ಲಿ ಈ ಎರಡೂ ಕಲರ್ ಏನ್ ಮಾಡ್ತೀನಿ, ಸ್ವಲ್ಪ ಅದೇ ಲೈಟ್ ಶೇಡಿಂಗ್ಸ್ ಅಲ್ಲಿ ಕೊಟ್ಬಿಡ್ತೀನಿ. ಸೊ ಈ ರೀತಿ ನಾನು ಮಾಡ್ಬೋದು. ಇದಕ್ಕೂ ನಾನು ಲಿಂಕ್ಸ್ ಕೊಡ್ಬೋದು. ಯೂಶಲಿ ಇದೇನಾಗುತ್ತೆ ಅಂದ್ರೆ ಇದು ಹೈಲೈಟ್ ಆಗುತ್ತೆ, ಇದು ಸ್ವಲ್ಪ ಲೈಟ್ ಆಗಿ ಕಾಣಿಸುತ್ತೆ ಅಷ್ಟೇ. ಇದನ್ನ ಬೇಕಾದ್ರೆ ನಾನು ಹೋಗ್ಬಿಟ್ಟು ಅಂಡರ್ಲೈನ್ ಮಾಡಿದ್ರೆ ನೋಡಿ ಇದು ಆಕ್ಟಿವ್ ಅಂತ. ಅಥವಾ ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಇದು ಅಂಡರ್ಲೈನ್ ತೆಗಿತೀನಿ, ಇದಕ್ಕೂ ಅಂಡರ್ಲೈನ್ ಕೊಟ್ಬಿಡ್ತೀನಿ. ಸೊ ಇದು ನನ್ಗೆ ಲಿಂಕ್ ಇದೆ, ಎಲ್ಲಿ ಕ್ಲಿಕ್ ಮಾಡ್ಬೋದು. ಓಕೆನಾ. ಸೊ ನಾನು ಇದಕ್ಕೂ ಲಿಂಕ್ ಕೊಟ್ರೆ ಇಲ್ಲಿಂದ ಡೈರೆಕ್ಟ್ ಆಗಿ ಹೋಗ್ಬೋದು. ಅವಾಗ ಸ್ವಲ್ಪ ಸ್ಪೇಸ್ ಸೇವ್ ಆಗುತ್ತೆ ಅಂತ ಅಷ್ಟೇ. ರೈಟ್. ಓಕೆ, ಅದು ನಿಮಗೆ ಬಿಟ್ಟಿದ್ದು ನೀವು ಯಾವ ತರ ಡಿಸೈನ್ ಮಾಡ್ಕೊತೀರ ಅಂತ. ಬಟ್ ದೇರ್ ಇಸ್ ನೋ ಹಾರ್ಮ್, ನೀವು ಯಾವ್ದು ಬೇಕಾದ್ರೂ ಡಿಸೈನ್ ಮಾಡ್ಕೋಬಹುದು. ಬಟ್ ಏನಂದ್ರೆ ಯೂನಿಫಾರ್ಮ್ ಆಗಿರ್ಬೇಕು, ನೀಟ್ ಆಗಿರ್ಬೇಕು. ಓಕೆ, ಸೊ ಅಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಮತ್ತೆ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲ ಶೇಪ್ಸ್ ಇಲ್ಲಿ ಓಕೆನಾ. ಇವಾಗ ನಾನು ಡ್ಯಾಶ್ ಬೋರ್ಡ್ ಅಂದ್ರೆ ಒಂದು ಲೇಔಟ್ ಕ್ರಿಯೇಟ್, ಜಸ್ಟ್ ಲೇಔಟ್ ಏನ್ ಮಾಡ್ತೀನಿ, ಇದನ್ನ ಇವಾಗ ಬೇರೆ ಶೀಟ್ಗೆ ಕಾಪಿ ಮಾಡಿ ರಿಪೋರ್ಟ್ 2 ಮತ್ತೆ ರಿಪೋರ್ಟ್ 3 ಇದೇ ತರ ರಿಪೋರ್ಟ್ಸ್ ಬೇಕು. ನಾನು ಈ ರಿಪೋರ್ಟ್ಸ್ ನ ಏನ್ ಮಾಡ್ಬೋದು, ಒಂದು ಡೂಪ್ಲಿಕೇಟ್ ಮಾಡ್ಕೋಬಹುದು. ಡೂಪ್ಲಿಕೇಟ್ ಮಾಡ್ಕೊಂಡು ನಾನು ಇದನ್ನ ಚೇಂಜ್ ಮಾಡ್ಬೋದು. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಲಿಂಕ್ಸ್ ಇದೆಯಲ್ಲ, ನಾನು ಲಿಂಕ್ಸ್ ಕೊಡ್ಬೋದು. ಲಿಂಕ್ ಕೊಡ್ಬೇಕಾದ್ರೆ ಆಲ್ರೆಡಿ ಶೀಟ್ಸ್ ಎಕ್ಸಿಸ್ಟಿಂಗ್ ಇರಬೇಕು. ನಾನು ಡೂಪ್ಲಿಕೇಟ್ ಮಾಡ್ಕೊಂಡು ಆದ್ಮೇಲೆ ನಾನು ಎಲ್ಲಾ ಶೀಟ್ಗೂ ಲಿಂಕ್ ಕೊಡ್ತಾ ಹೋಗ್ಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಫಸ್ಟ್ ಅಲ್ಲಿ ಲಿಂಕ್ ಕೊಟ್ಬಿಡ್ತೀನಿ. ಫಸ್ಟ್ ಅಲ್ಲಿ ಲಿಂಕ್ ಕೊಟ್ರೆ ಇದನ್ನ ನೀವು 10 ಶೀಟ್ ಅಲ್ಲ 100 ಶೀಟ್ ಕಾಪಿ ಮಾಡಿದ್ರು ಸೇಮ್ ಇರುತ್ತೆ. ಇಲ್ಲ ಅಂದ್ರೆ ನಾನು ಡೂಪ್ಲಿಕೇಟ್ ಮಾಡ್ತಾ ಪ್ರತಿ ಶೀಟ್ಗೂ ನಾನು ಲಿಂಕ್ ಕೊಡ್ತಾ ಹೋಗ್ಬೇಕು. ಯಾಕಂದ್ರೆ ಲಿಂಕ್ಸ್ ನಾನು ಶೀಟ್ ಇದ್ರೆ ಮಾತ್ರ ಕೊಡೋಕ್ಕಾಗೋದು, ಇಲ್ಲಾಂದ್ರೆ ಮ್ಯಾನ್ಯಲ್ ಆಗಿ ಮಾಡ್ತಾ ಹೋಗ್ಬೇಕು. ಸೊ ಏನ್ ಮಾಡ್ತೀನಿ, ರೈಟ್ ಕ್ಲಿಕ್, ಲಿಂಕ್, ಇಲ್ಲಿ ನನಗೆ ಪ್ಲೇಸ್ ಇನ್ ದಿಸ್ ಡಾಕ್ಯುಮೆಂಟ್ ಅಂತ ಇರುತ್ತೆ. ರಿಪೋರ್ಟ್ 1 ರಿಪೋರ್ಟ್ 2 ರಿಪೋರ್ಟ್ 3 ಇದೆಯಲ್ಲ, ನಾನು ಏನ್ ಮಾಡ್ತೀನಿ, ಇದು ರಿಪೋರ್ಟ್ 1 ಇದೆಯಲ್ಲ, ರಿಪೋರ್ಟ್ 1ಗೆ ಕೊಟ್ಬಿಡ್ತೀನಿ. ಇಲ್ಲಿ ರಿಪೋರ್ಟ್ 1 ಸೆಲೆಕ್ಟ್ ಮಾಡ್ಬಿಟ್ಟು ನಾನು ಓಕೆ ಅಂತ ಕೊಡ್ತೀನಿ. ಇದೊಂದು ಪ್ರಾಬ್ಲಮ್, ನಾಟ್ ಪ್ರಾಬ್ಲಮ್. ನೋಡಿ ನಾನು ಇವಾಗ ಇಲ್ಲಿ ಮೂವ್ ಮಾಡ್ತೀನಿ ಕರ್ಸರ್, ನನಗೆ ಇವಾಗ ಇದು ಲಿಂಕ್ ಬರುತ್ತೆ. ಕರೆಕ್ಟಾ? ನೋಡಿ ಇಸ್ ಅ ಲಿಂಕ್, ನೋಡಿ ಲಿಂಕ್ ಬರುತ್ತೆ. ಬಟ್ ಇಲ್ಲಿ ನೋಡಿ ಅಲ್ಲಿ ಒಂದು ಸ್ಕ್ರೀನ್ ಟಿಪ್ ಬರುತ್ತೆ. ಅಲ್ಲಿ ನೋಡಿ ಅದೇನ್ ತೋರಿಸಿದೆ, ಫೈಲ್, ಈ ರಾ ಡೇಟಾ, ಡ್ಯಾಶ್ ಬೋರ್ಡ್ ಅಂತೆಲ್ಲ ತೋರಿಸುತ್ತೆ. ಇದು ಚೆನ್ನಾಗಿ ಕಾಣಿಸಲ್ಲ ಆಕ್ಚುಲಿ. ಸ್ವಲ್ಪ ಒಂದು ಎಕ್ಸ್ಪ್ಲನೇಷನ್ ತರನೋ ಅಥವಾ ಇದೇನ್ ಮಾಡುತ್ತೆ ಅಂತ ಇದ್ರೆ ಅದು ಸ್ವಲ್ಪ ನೀಟಾಗಿರುತ್ತೆ. ರೈಟ್ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಎಡಿಟ್ ಲಿಂಕ್ ಅಂತ ಇರುತ್ತಲ್ಲ, ಇಲ್ಲಿ ಹೋಗ್ಬಿಟ್ಟು ಸ್ಕ್ರೀನ್ ಟಿಪ್ ಅಂತ ಇರುತ್ತೆ. ಸ್ಕ್ರೀನ್ ಟಿಪ್ ತಗೊಳ್ಳಿ. ಇಲ್ಲಿ ನಾನು ಏನ್ ಬೇಕಾದ್ರೂ ಟೈಪ್ ಮಾಡ್ಕೋಬಹುದು. ನಾನು ಏನ್ ಮಾಡ್ತೀನಿ, ಕ್ಲಿಕ್ ಹಿಯರ್ ಫಾರ್ ರಿಪೋರ್ಟ್ 1 ಅಂತ ಕೊಡ್ತೀನಿ. ಈಗ ನೋಡಿ ಓಕೆ ಅಂತ ಕೊಟ್ರೆ ಇಲ್ಲಿ ಮೂವ್ ಮಾಡಿದ್ರೆ ನೋಡಿ ಸ್ವಲ್ಪ ನೋಡೋಕ್ಕೂ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಅದೇನತ್ತೆ ಪಾತ್ ಇರುತ್ತಲ್ಲ, ಪಾತ್ ಕೊಟ್ಬಿಟ್ಟು ಬೈ ಡಿಫಾಲ್ಟ್ ಚೆನ್ನಾಗಿ ಕಾಣಿಸಲ್ಲ ಅದು. ರೈಟ್. ಓಕೆ, ಇದನ್ನೇ ನಾನು ಏನ್ ಮಾಡ್ತೀನಿ, ರಿಪೋರ್ಟ್ 2 ಅದೇ ತರ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ರಿಪೋರ್ಟ್ 2 ಸೆಲೆಕ್ಟ್ ಮಾಡ್ತೀನಿ. ಸ್ಕ್ರೀನ್ ಟಿಪ್ ಅಲ್ಲಿ ಕ್ಲಿಕ್ ಹಿಯರ್ ಫಾರ್ ರಿಪೋರ್ಟ್ 2 ಅಂತ ಕೊಡ್ತೀನಿ. ರೈಟ್. ಓಕೆ, ರೈಟ್ ಕ್ಲಿಕ್ ಮತ್ತೆ ಲಿಂಕ್ ರಿಪೋರ್ಟ್ 3, ಸ್ಕ್ರೀನ್ ಟಿಪ್, ಕ್ಲಿಕ್ ಹಿಯರ್ ಫಾರ್
ರಿಪೋರ್ಟ್ 3 ಇದೆಲ್ಲ ಸ್ವಲ್ಪ ಮ್ಯಾನ್ಯುಯಲ್ ಆಗಿ ಮಾಡ್ಬೇಕಾಗುತ್ತೆ. ಒನ್ ಟೈಮ್ ಅಷ್ಟೇ ಇದು. ನೋಡಿ ಇಲ್ಲಿ ಮೂವ್ ಮಾಡಿದ್ರೆ ನಮ್ಗೆ ಇಲ್ಲೇ ರಿಪೋರ್ಟ್ 2, ರಿಪೋರ್ಟ್ 3, ರಿಪೋರ್ಟ್ ಈ ತರ ಬರುತ್ತೆ. ಓಕೆ, ಇದೆಲ್ಲ ಆಯ್ತು. ನೆಕ್ಸ್ಟ್ ಬಂದು ಇದನ್ನ ರೆಪ್ಲಿಕೇಟ್ ಮಾಡೋದು. ರೆಪ್ಲಿಕೇಟ್ ಮಾಡ್ಬೇಕಾದ್ರೆ ಕೇರ್ಫುಲ್. ಈಗ ನಾನು ಸುಮ್ಮನೆ ಹಿಂಗೆ ಹೋಗ್ಬಿಟ್ಟು ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಇಲ್ಲಿ ಹೋಗ್ಬಿಟ್ಟು ನಾನು ಕಂಟ್ರೋಲ್ ವಿ ಅಂತ ಮಾಡಿದ್ರೆ ನೋಡಿ, ನಾನು ಇದಕ್ಕೆ ಗ್ರಿಡ್ ಲೈನ್ಸ್ ತೆಗಿತೀನಿ ನೋಡಿ, ಬಟನ್ಸ್ ಜಂಪ್ ಆಗ್ತಿದೆ. ಇದು ಬೇರೆ ಆಗುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ರಿಪೋರ್ಟ್ 2 ಅಂತ ನೀವು ರಿಪೋರ್ಟ್ 1 ಹೋದ್ರೆ ನೋಡಿ ಚೆನ್ನಾಗಿ ಕಾಣಿಸಲ್ಲ. ನನಗೆ ಹೆಂಗಿರ್ಬೇಕು ಅಂದ್ರೆ, ನಾನು ರಿಪೋರ್ಟ್ ಇಂದ ರಿಪೋರ್ಟ್ ಹೋದ್ರೆ ಜಂಪ್ ಆಗ್ಬಾರ್ದು. ಯೂಸರ್ ಅಥವಾ ಕ್ಲೈಂಟ್ ನೋಡಿದ್ರೆ ಅದೇ ಶೀಟ್ ರಿಪೋರ್ಟ್ಸ್ ಚೇಂಜ್ ಆಗ್ತಿದೆ ಅನ್ನೋ ತರ ಇರ್ಬೇಕು. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ಇದನ್ನ ಡಿಲೀಟ್ ಮಾಡ್ತೀನಿ. ಇದಕ್ಕೆ ಬೇರೆ ರೀತಿನ ಮಾಡಬೇಕು, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಏನ್ ಮಾಡ್ಬೇಕು ಅಂತ. ಅದಕ್ಕಿಂತ ಮುಂಚೆ ಇನ್ನೊಂದು ಕೆಲಸ ಮಾಡ್ಬೇಕು. ಏನಪ್ಪಾ ಅಂದ್ರೆ, ಈಗ ನೋಡಿ, ಇನ್ ಕೇಸ್ ನಾನು ಯಾವಾಗ್ಲೂ ರೋಸ್ ಇದೇ ಸೈಜ್ ಅಲ್ಲಿ ಇರುತ್ತೆ ಅಂತ ಹೇಳಕ್ ಬರಲ್ಲ. ಯಾಕಂದ್ರೆ ರಿಪೋರ್ಟ್ 1 ಅಲ್ಲಿ ಈ ತರ ಇರುತ್ತೆ ಟೇಬಲ್. ಅಕಸ್ಮಾತ್ ರಿಪೋರ್ಟ್ 3 ಅಲ್ಲಿ ಅಥವಾ ರಿಪೋರ್ಟ್ 2 ಅಲ್ಲಿ ಕಾಲಮ್ಸ್ ಸ್ವಲ್ಪ ಬಿಡುತ್ತೆ, ಚೇಂಜ್ ಆಗ್ಬೋದು. ನೋಡಿ ನೋಡಿ ಬೇರೆ ಆಗುತ್ತೆ ಹಿಂಗೆ. ಇದು ಓಕೆ. ಇಲ್ಲಿ ನೋಡಿ, ಇಲ್ಲಿ ನಾನು ಇದು ಮಾಡಿದ್ರೆ ರೀಸೈಸ್ ಆಗ್ಬಿಡ್ತೀನಿ. ಸೊ ಈ ತರ ಆಗ್ಬಾರ್ದು. ಶೇಪ್ಸ್ ಯಾವತ್ತು ರೀಸೈಸ್ ಆಗ್ಬಾರ್ದು. ಸೊ ಅದಕ್ಕೆ ನಾ ಏನ್ ಮಾಡ್ಬೇಕು, ಸೆಲೆಕ್ಟ್ ಮಾಡ್ತೀನಿ, ಕಂಟ್ರೋಲ್ ಎ, ಎಲ್ಲದೂ ಸೆಲೆಕ್ಟ್ ಮಾಡ್ಕೊಳ್ಳಿ ಶೇಪ್. ನೀವು ಇಲ್ಲಿ ಹೋಗ್ಬಿಟ್ಟು ಸೆಲ್ ಅಲ್ಲಿ ಕಂಟ್ರೋಲ್ ಎ ಮಾಡಿದ್ರೆ ಶೇಪ್ ಸೆಲೆಕ್ಟ್ ಆಗಲ್ಲ. ಯಾವ್ದಾದ್ರು ಒಂದು ಶೇಪ್ ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಎ ಮಾಡಿ, ರೈಟ್ ಕ್ಲಿಕ್, ಇಲ್ಲಿ ಸೈಜ್ ಅಂಡ್ ಪ್ರಾಪರ್ಟೀಸ್ ಅಂತ ಇರುತ್ತೆ, ಅಥವಾ ಕಂಟ್ರೋಲ್ 1 ಕೂಡ ಮಾಡ್ಬೋದು. ಕಂಟ್ರೋಲ್ 1 ಶಾರ್ಟ್ ಕಟ್ ಕೀ, ಅಥವಾ ರೈಟ್ ಕ್ಲಿಕ್, ಸೈಜ್ ಅಂಡ್ ಪ್ರಾಪರ್ಟೀಸ್ ನೋಡಿ, ಕಂಟ್ರೋಲ್ 1 ಈ ಶಾರ್ಟ್ ಕಟ್ ಕೀ ಯಾವಾಗ ನೆನಪಲ್ಲಿ ಇಟ್ಕೊಳ್ಳಿ. ಕಂಟ್ರೋಲ್ 1 ಯಾವ್ದು ಬೇಕಾದ್ರೂ ಫಾರ್ಮ್ಯಾಟ್ ಮಾಡ್ಬೋದು ಎಕ್ಸೆಲ್ ಏನಿದೆ. ಸೊ ಇಲ್ಲಿ ಹೋಗ್ಬಿಟ್ಟು ಇವಾಗ ಇಲ್ಲಿ ನನಗೆ ಎಷ್ಟೊಂದು ಆಪ್ಷನ್ಸ್ ಇರುತ್ತೆ. ಇಲ್ಲಿ ನನಗೆ ಪ್ರಾಪರ್ಟೀಸ್ ಇರುತ್ತೆ, ಸೈಜ್ ಅಂಡ್ ಪ್ರಾಪರ್ಟೀಸ್ ಅವೆಲ್ಲ ನಾನು ತೋರಿಸಿದ್ನಲ್ಲ. ರೈಟ್ ಕ್ಲಿಕ್ ಮಾಡಿ ಸೈಜ್ ಅಂಡ್ ಪ್ರಾಪರ್ಟೀಸ್ ಹೋದ್ರೆ ಇಲ್ಲಿ ಪ್ರಾಪರ್ಟೀಸ್ ಅಂತ ಇರುತ್ತೆ. ಇದನ್ನ ಏನ್ ಮಾಡ್ತೀನಿ, ಡು ನಾಟ್ ಮೂವ್ ಆರ್ ಸೈಜ್ ವಿತ್ ದಿ ಸೆಲ್ಸ್ ಅಂತ ಈ ಸೆಲೆಕ್ಟ್ ಮಾಡ್ಬಿಟ್ರೆ, ಈಗ ನೋಡಿ ನಾನು ಇಲ್ಲಿ ಏನೇ ಚೇಂಜಸ್ ಮಾಡಿದ್ರು ಚೇಂಜ್ ಆಗಲ್ಲ, ಅದು ಹೇಗಿರುತ್ತೋ ಹಾಗೆ ಇರುತ್ತೆ. ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಮತ್ತೆ ಇಲ್ಲಿ ಪೇಸ್ಟ್ ಮಾಡ್ತೀನಿ. ವರ್ಕೌಟ್ ಆಗುತ್ತಾ? ಮತ್ತೆ ವರ್ಕೌಟ್ ಆಗುತ್ತೆ, ಮತ್ತೆ ಜಂಪ್ ಆಗ್ತಿದೆ. ಸೊ ಏನ್ ಮಾಡ್ಬೇಕು ಇವಾಗ, ಸಿಂಪಲ್ ಸ್ಟೆಪ್ ಒಂದು ಮಾಡ್ಬೇಕು. ಏನಪ್ಪಾ ಅಂತಂದ್ರೆ, ಈಗ ನೋಡಿ, ಫಸ್ಟ್ ನಾ ಏನ್ ಮಾಡಿದೆ, ಇಲ್ಲಿ ಇದನ್ನ 0.5 ತಗೊಂಡೆ ಕಾಲಮ್ಗೆ, ಇಲ್ಲಿ ರೋಗೆ 5 ಅಂತ ಕೊಟ್ಟೆ. ಸೊ ಇದನ್ನ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು, ಇವಾಗ ನಾನು ಫಸ್ಟೇ ಮಾಡ್ಬೇಕಿತ್ತು ಇದನ್ನ, ಬಟ್ ನಾನು ರಿಪೋರ್ಟ್ 2, ರಿಪೋರ್ಟ್ 3 ಕ್ರಿಯೇಟ್ ಮಾಡಿರಲಿಲ್ಲ. ಸೊ ಏನ್ ತೊಂದರೆ ಇಲ್ಲ, ಇವಾಗ್ಲೂ ಮಾಡ್ಬೋದು. ನಾನು ಮಲ್ಟಿಪಲ್ ಶೀಟ್ಸ್ ನ ಸೆಲೆಕ್ಟ್ ಮಾಡ್ಕೋತೀನಿ. ಹಿಂಗೆ ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ತೀನಿ, ಹೋಲ್ಡ್ ಶಿಫ್ಟ್ ಆರ್ ಕಂಟ್ರೋಲ್, ಇದು ನನಗೆ ಸೆಲೆಕ್ಟ್ ಆಯ್ತು. ಇದನ್ನ ನಾನು ಸೆಲೆಕ್ಟ್ ಮಾಡ್ತೀನಿ, ಕಾಲಮ್, ಹೋಮ್, ಫಾರ್ಮ್ಯಾಟ್, ಕಾಲಮ್ ವಿಡ್ತ್ ಎಷ್ಟು ಕೊಟ್ಟಿದೆ ಅಷ್ಟೇ ಕೊಡ್ತೀನಿ, 0.5 ಕೊಡ್ತೀನಿ. ಮತ್ತೆ ಇಲ್ಲಿ ರೋ ಸೆಲೆಕ್ಟ್ ಮಾಡ್ತೀನಿ, ಲೋಡ್ ಫಾರ್ಮ್ಯಾಟ್, ರೋ ಹೈಟ್ 5 ಇಷ್ಟೇ ಬಂತಲ್ಲ. ರೈಟ್, ಇದಾದ್ಮೇಲೆ ನಾ ಇಲ್ಲಿ ಹೋಗ್ತೀನಿ, ಶೇಪ್ಸ್ ನ ಹತ್ರ ನಾನು ತಗೊಂಡು ಇಲ್ಲಿ ಪೇಸ್ಟ್ ಮಾಡಿದ್ರೆ ಅದು ಎಲ್ಲಾ ಶೀಟ್ಗೂ ಪೇಸ್ಟ್ ಆಗಲ್ಲ, ಬರೀ ಸೆಲ್ಸ್ ಮಾತ್ರ ಹತ್ರ ವರ್ಕ್ ಆಗೋದು. ಇದು ವರ್ಕ್ ಆಗಲ್ಲ, ಶೇಪ್ಸ್ ವರ್ಕ್ ಆಗಲ್ಲ. ಸೊ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಕಾಪಿ ಮಾಡೋಕ್ಕೂ ಮುಂಚೆ ಇನ್ಸರ್ಟ್ ಶೇಪ್, ಒಂದು ಡಮ್ಮಿ ಶೇಪ್ ತಗೊಂಡಿದ್ದ, ಜಸ್ಟ್ ಒಂದು ರೆಕ್ಟಾಂಗಲ್ ಅಥವಾ ಒಂದು ಸ್ಕ್ವೇರ್ ಇಲ್ಲಿ ತಗೋತೀನಿ. ಇದು ನನಗೆ ರೆಫರೆನ್ಸ್ ಶೇಪ್ ಅಂತ ಕರಿತೀನಿ. ಇದನ್ನ ಏನ್ ಮಾಡ್ತೀನಿ, ತಗೊಂಡು ಫುಲ್ ಎಕ್ಸ್ಟ್ರೀಮ್ ಕಾರ್ನರ್ ಇಲ್ಲಿ ಇದೆಯಲ್ಲ, ಇಲ್ಲಿ ಫುಲ್ ಕಾರ್ನರ್ ಹೋಗ್ಬೇಕು, 0 ಆಕ್ಸಿಸ್ ಇಂದ ಸ್ಟಾರ್ಟ್ ಆಗ್ಬೇಕು. ಯಾಕಂದ್ರೆ ಪ್ರತಿ ಶೇಪ್ ನಾನು ಏನ್ ಕಾಪಿ ಮಾಡ್ತೀನಿ, ಇಟ್ ಸ್ಟಾರ್ಟ್ ಫ್ರಮ್ 0 ಆಕ್ಸಿಸ್. ನಾನು ಏನ್ ಮಾಡ್ತೀನಿ, ಇಲ್ಲಿ 0 ಆಕ್ಸಿಸ್ ಕೊಡ್ತೀನಿ, ಕಂಟ್ರೋಲ್ ಎ ವಿತ್ ರೆಫರೆನ್ಸ್ ಶೇಪ್ ಕಾಪಿ ಮಾಡ್ಕೊಳ್ಳಿ. ಇವಾಗ ಇದನ್ನ ಡಿಲೀಟ್ ಮಾಡ್ಬಿಡಿ. ನೆಕ್ಸ್ಟ್ ಶೀಟ್ಗೆ ಹೋಗ್ತೀನಿ, ಇದು ಫಸ್ಟ್ ಸೆಲ್ ಇದೆಯಲ್ಲ A1, ಅದು ಸೆಲೆಕ್ಟ್ ಮಾಡ್ಕೊಳ್ಳಿ, ಕಂಟ್ರೋಲ್ ವಿ ಮಾಡಿ. ನೋಡಿ ಇವಾಗ ನಾ ಇದನ್ನ ಚೇಂಜ್ ಮಾಡಿದ್ರೆ ನೋಡಿ ಸ್ವಲ್ಪ ಕೂಡ ಜಂಪ್ ಆಗಲ್ಲ. ಈಗ ನಾನು ರಿಪೋರ್ಟ್ 3 ಹೋಗ್ತೀನಿ, ಇಲ್ಲೂ ಅಷ್ಟೇ ಏನ್ ಮಾಡ್ತೀನಿ, ಕಂಟ್ರೋಲ್ ವಿ ನೋಡಿ, ಇದು ಗ್ರಿಡ್ ಲೈನ್ಸ್ ತೆಗೆದ್ಬಿಡ್ತೀನಿ. ನೋಡಿ ಗ್ರಿಡ್ ಲೈನ್ಸ್ ಇದ್ರೆ ತುಂಬಾ ಡಿಸ್ಟರ್ಬ್ ಆಗುತ್ತದೆ. ಅದೇ ನಾನು ಗ್ರಿಡ್ ಲೈನ್ಸ್ ತೆಗೆದ್ಬಿಟ್ರೆ ನೋಡಿ ಎಷ್ಟು ನೀಟಾಗಿರುತ್ತೆ. ಓಕೆ, ಸೊ ಇಲ್ಲಿ ಇವಾಗ ರಿಪೋರ್ಟ್ 1, 2, 3 ಜಂಪ್ ಆಗ್ತಿಲ್ಲ. ಇದು ಬರೀ ಲೇಔಟ್ಸ್ ಅಷ್ಟೇ ನಾ ಮಾಡ್ತಿರೋದು, ಇನ್ನೂ ನಾವು ರಿಪೋರ್ಟ್ಸ್ ಬಂದಿಲ್ಲ. ಓಕೆ, ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ತೀನಿ ರಿಪೋರ್ಟ್ 1ಗೆ. ರಿಪೋರ್ಟ್ 1 ಇದು ಹೈಲೈಟ್ ಆಗಿದೆ. ಇಲ್ಲಿ ರಿಪೋರ್ಟ್ 2 ಹೋದ್ರೆ ಇಲ್ಲೂ ರಿಪೋರ್ಟ್ 2 ಹೈಲೈಟ್ ಆಗ್ಬೇಕು, ಮತ್ತೆ ಇದು ಹೆಡ್ಡಿಂಗ್ ಚೇಂಜ್. ನಾ ಏನ್ ಮಾಡ್ತೀನಿ, ಇವಾಗ ಈ ಶೇಪ್ ಇದೆಯಲ್ಲ, ಕಂಟ್ರೋಲ್ ಇಟ್ಕೊಂಡು ಸೆಲೆಕ್ಟ್ ಮಾಡ್ಕೋತೀನಿ. ಕಂಟ್ರೋಲ್ ಶಿಫ್ಟ್ ಸಿ, ನಾ ಹೇಳ್ಬಿಟ್ಟು ಅವಾಗಲೇ ಕಂಟ್ರೋಲ್ ಶಿಫ್ಟ್ ಸಿ, ಕಾಪಿ ಫಾರ್ಮ್ಯಾಟ್ ಸೆಲೆಕ್ಟ್ ಮಾಡ್ಬಿಟ್ಟು ಕಂಟ್ರೋಲ್ ಶಿಫ್ಟ್ ವಿ. ಮತ್ತೆ ರಿಪೋರ್ಟ್ 1 ಇದೆಯಲ್ಲ, ಇದು ಇನ್ಆಕ್ಟಿವ್ ಆಗ್ಬೇಕು, ಇದು ಸೆಲೆಕ್ಟ್ ಮಾಡ್ತೀನಿ, ಕಂಟ್ರೋಲ್ ಶಿಫ್ಟ್ ಸಿ, ಕಂಟ್ರೋಲ್ ಶಿಫ್ಟ್ ವಿ. ಮತ್ತೆ ರಿಪೋರ್ಟ್ 3 ಹೋಗ್ತೀನಿ, ಅದೇ ಪ್ರಾಸೆಸ್, ಕಂಟ್ರೋಲ್ ಶಿಫ್ಟ್ ಸಿ, ಮತ್ತಿಲ್ಲಿ
ಕಂಟ್ರೋಲ್ ಶಿಫ್ಟ್ ಬಿ ಮತ್ತೆ ಇದು ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಶಿಫ್ಟ್ ಸಿ ಕಂಟ್ರೋಲ್ ಶಿಫ್ಟ್ ನೋಡಿ. ಓಕೆ ನೋಡಿ, ಇವಾಗ ನಾನು ಹೋಗ್ಬಿಟ್ಟು ರಿಪೋರ್ಟ್ 1 ಕ್ಲಿಕ್ ಮಾಡ್ತೀನಿ, ಹೇಳಿದ್ನಲ್ಲ ಲಿಂಕ್ಸ್ ಎಲ್ಲದಕ್ಕೂ ಬಂದಿದೆ. ಇವಾಗ ರಿಪೋರ್ಟ್ 1 ಕೊಡ್ತೀನಿ ನೋಡಿ, ರಿಪೋರ್ಟ್ 1 ಬಂತು, ರಿಪೋರ್ಟ್ 2, ರಿಪೋರ್ಟ್ 3. ಸೊ ಇದು ಹೆಂಗಿರುತ್ತೆ ಅಂದ್ರೆ ಒಂದೇ ಶೀಟ್ ಅಲ್ಲಿ ಇದೆ ಅಂತ ಅನ್ಸುತ್ತೆ ನನಗೆ, ಬಟ್ ಇದು ಬೇರೆ ಬೇರೆ ಶೀಟ್ಸ್ ಹೋಗುತ್ತೆ. ಇವಾಗ ನೋಡಿ ನಾನು ಏನ್ ಮಾಡ್ತೀನಿ, ರಿಪೋರ್ಟ್ 1 ಹೋಗ್ತೀನಿ, ಇಲ್ಲಿ ಹೆಡ್ಡಿಂಗ್ಸ್ ಇದೆಯಲ್ಲ ಇದನ್ನ ಹೈಡ್ ಮಾಡ್ಬೋದು. ಇದು ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ. ಇದು ನಾವ್ ಯಾವಾಗ ಡ್ಯಾಶ್ ಬೋರ್ಡ್ ನ ಕ್ಲೈಂಟ್ ಕಳಿಸ್ತೀವಿ, ಡಿಪ್ಲಾಯ್ ಮಾಡ್ತೀವಲ್ಲ ಅವಾಗ ಇದೆಲ್ಲ ತೆಗಿಬೇಕು. ಇವಾಗ ನಿಮ್ಗೆ ರಿಪೋರ್ಟ್ಸ್ ತೋರ್ಸಕ್ಕೆ ಹೆಂಗೆ ಚೇಂಜಸ್ ಗೊತ್ತಾಗಲ್ಲ ನಮ್ಗೆ ಅಂತ. ರಿಪೋರ್ಟ್ 2 ಹೋಗ್ತೀನಿ, ಇಲ್ಲೂ ಅಷ್ಟೇ ಹೆಡ್ಡಿಂಗ್ಸ್ ತೆಗಿತೀನಿ, ರಿಪೋರ್ಟ್ 3 ಹೆಡ್ಡಿಂಗ್ಸ್ ತೆಗಿತೀನಿ. ಇಲ್ಲಿ ಅದಕ್ಕಿಂತ ಮುಂಚೆ ಈ ಹೆಡ್ಡಿಂಗ್ ಚೇಂಜ್ ಮಾಡ್ಬಿಡೋಣ. ಇದೆಲ್ಲಿತ್ತು L5 ಇದೆಲ್ಲ L6 ಆಗುತ್ತೆ. ಕಂಟ್ರೋಲ್ ಶಿಫ್ಟ್ ಸಿ ಮಾಡಿ ಇಟ್ಕೊಳ್ಳಿ ಫಸ್ಟ್. L6 ಕೊಟ್ಟರೆ ನೋಡಿ ಹೊರಟೋಗುತ್ತೆ, ತೊಂದರೆ ಇಲ್ಲ. ಇಲ್ಲಿ ಹೋಗ್ಬಿಟ್ಟು ಕಂಟ್ರೋಲ್ ಶಿಫ್ಟ್ 3 ನೋಡಿ, ರಿಪೋರ್ಟ್ 2 ಬಂತು. ರಿಪೋರ್ಟ್ 3 ಹೋಗ್ತೀನಿ, ಸೆಲೆಕ್ಟ್ ಮಾಡ್ಬಿಟ್ಟು L7 ಮಾಡ್ತೀನಿ. ನೀವು ಮತ್ತೆ ಮತ್ತೆ ಕಂಟ್ರೋಲ್ ಶಿಫ್ಟ್ ಸಿ ಮಾಡೋ ಅವಶ್ಯಕತೆ ಇಲ್ಲ, ಒಂದೇ ರಿಕ್ವೈರ್ಮೆಂಟ್ ಆಲ್ರೆಡಿ ಕಾಪಿ ಮಾಡಿರ್ತೀನಿ. ರಿಪೋರ್ಟ್ 3 ಇವಾಗ ನೋಡಿ ನಾನು 3 ಶೀಟ್ ಅಲ್ಲಿ ಹೈಡ್ ಮಾಡ್ಬಿಟ್ಟಿದ್ದೀನಿ ಹೆಡ್ಡಿಂಗ್ಸ್ ನೋಡಿ. ರಿಪೋರ್ಟ್ 1, ರಿಪೋರ್ಟ್ 2, ರಿಪೋರ್ಟ್ 3. ನನ್ಗೆ ಗೊತ್ತೇ ಆಗಲ್ಲ ಇದು ಬೇರೆ ಬೇರೆ ಶೀಟ್ಸ್ ಹೋಗ್ತಿದೆ ಅಂತ. ನಾನು ಈಗ ಈ ಶೀಟ್ ಇದನ್ನು ಹೈಡ್ ಮಾಡ್ತೀನಿ, ಇದೆಲ್ಲಾನು ಹೈಡ್ ಮಾಡ್ಬಿಟ್ರೆ ನನ್ಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ಒಂದು ನೀಟ್ ಡ್ಯಾಶ್ ಬೋರ್ಡ್ ತರ ಕಾಣ್ತದೆ. ಇದು ಬರೀ ಲೇಔಟ್ ಅಷ್ಟೇ. ಓಕೆ ಫೈನ್. ಇವಾಗ ನೋಡಿ ಅಡ್ವಾಂಟೇಜ್ ಏನಂತ ತೋರಿಸ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಾನು ಇವಾಗ WKS ವೇರಿಯಬಲ್ ಶೀಟ್ ಹೋಗ್ತೀನಿ. ಇಲ್ಲೇನಿದೆ ರಿಪೋರ್ಟ್ 1, 2, 3 ಜನರಿಕ್ ಹಾಕ್ಬಿಟ್ಟೆ. ನನ್ಗೆ ಇವಾಗ ಇದು ಕಂಟ್ರಿ ರಿಪೋರ್ಟ್ ಬೇಕು, ಆಯ್ತಾ, ರೀಜನ್ ಮತ್ತೆ ಸ್ಟೇಟ್ ನೋಡಿ ಕೊಟ್ಟ. ಇವಾಗ ಈಗ ನಾನು ಇಲ್ಲಿ ಹೋಗ್ತೀನಿ ರಿಪೋರ್ಟ್ 1ಗೆ ನೋಡಿ, ಆಟೋಮೆಟಿಕ್ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಕ್ಲಿಕ್ ಮಾಡಿದ್ರೆ ನೋಡಿ ಸ್ಟೇಟ್. ಸೊ ಈ ರೀತಿ ನಾನು ಡೈನಾಮಿಕ್ ಆಗಿ ಮಾಡ್ಕೋಬಹುದು. ಸುಮ್ಮನೆ ಎಲ್ಲ ಹಾರ್ಡ್ ಕೋಡ್ ಮಾಡಿ ಇಟ್ಬಿಟ್ರೆ ಏನಾಗುತ್ತೆ, ಒಂದ್ ಸಣ್ಣ ಚೇಂಜಸ್ ಮಾಡ್ಬೇಕು ಅಂದ್ರೂ ನಾವು ದಿನ ಎಲ್ಲ ಕುತ್ಕೊಂಡು ಚೇಂಜ್ ಮಾಡ್ಬೇಕಾಗುತ್ತೆ. ಆಮೇಲೆ ನಮ್ಗೆ ಗೊತ್ತಿರಲ್ಲ ಎಲ್ಲೆಲ್ಲಿ ಚೇಂಜ್ ಮಾಡ್ಬೇಕು ಅಂತ, ಎಷ್ಟೊಂದು ನಾವು ಬಿಟ್ಟೇ ಬಿಟ್ಟಿರ್ತೀವಿ. ಸೊ ಯಾವತ್ತೂ ಅಷ್ಟೇ ರೆಫರೆನ್ಸ್ ತುಂಬಾ ಇಂಪಾರ್ಟೆಂಟ್. ಓಕೆನಾ, ಫೈನ್. ಸೊ ಇದಾಯ್ತು ಅಂದ್ರೆ ನಮ್ಗೆ ಇವಾಗ ಜಸ್ಟ್ ಒಂದು ಲೇಔಟ್ ನಾನು ಕ್ರಿಯೇಟ್ ಮಾಡ್ಕೊಂಡೆ. ಹೆಡ್ಡಿಂಗ್ಸ್ ಹೀಗೆ ಇರಲಿ, ನಾವಿನ್ನ ರಿಪೋರ್ಟ್ಸ್ ಮಾಡ್ತೀವಲ್ಲ ಅದು ನೆಕ್ಸ್ಟ್ ಸೆಷನ್ ನಾನು ಹೇಳ್ತೀನಿ ರಿಪೋರ್ಟ್ಸ್ ಮಾಡೋದು ಅಂತ. ಇವತ್ತು ಬರೀ ನಾವು ಲೇಔಟ್ಸ್ ಮಾಡ್ಕೊಂಡು ಅದಕ್ಕೆ ಏನೆಲ್ಲ ಪ್ರಿಪೇರ್ ಆಗ್ಬೇಕು ಅದನ್ನ ನಿಮ್ಗೆ ಹೇಳ್ತೀನಿ. ಓಕೆ ರೈಟ್. ನೆಕ್ಸ್ಟ್ ಡೇಟಾ ವಾಂಟ್ ಏನ್ ಮಾಡೋಣ ಅಂದ್ರೆ, ಒಂದು ರಿಪೋರ್ಟ್ ಯಾವ ರೀತಿ ಮಾಡೋಣ ಅಂದ್ರೆ, ಇಲ್ಲಿ ನಾನು ಒಂದು ಡ್ರಾಪ್ ಡೌನ್ ಕೊಡ್ತೀನಿ. ರೀಜನ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಎಲ್ಲಾ ರೀಜನ್ಸ್ ನನಗೆ ಶಿಪ್ ಮೋಡ್ ಮತ್ತೆ ಕಸ್ಟಮರ್ ನೇಮ್ ಅಥವಾ ಬೇರೆ ಯಾವ್ದೋ ರಿಪೋರ್ಟ್ಸ್ ನ ಕ್ರಿಯೇಟ್ ಮಾಡ್ಕೊಂಡು ಒಂದು ಫಿಲ್ಟರ್ ಚೇಂಜ್ ಮಾಡಿದ್ರೆ ಎಲ್ಲದಕ್ಕೂ ಚೇಂಜ್ ಆಗ್ತದೆ. ಆ ರೀತಿ ಮಾಡೋಣ. ಓಕೆ, ಅದಕ್ಕೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈ ಡೇಟಾ ಶೀಟ್ ಇಂದ ಮೆನೂಸ್ ಕ್ರಿಯೇಟ್ ಮಾಡಬೇಕು. ಮೆನೂಸ್ ಅಂತಂದ್ರೆ ಒಂದು ಡ್ರಾಪ್ ಡೌನ್ ಅಲ್ಲಿ ನಾನು ಮೆನೂಸ್ ನ ಕ್ರಿಯೇಟ್ ಮಾಡ್ತೀನಲ್ಲ, ಅದು ಯುನೀಕ್ ವ್ಯಾಲ್ಯೂಸ್ ಇರಬೇಕು ಆಲ್ವೇಸ್. ಯಾಕೆ ಯುನೀಕ್ ವ್ಯಾಲ್ಯೂಸ್ ಇರಬೇಕು? ಈಗ ನಾನೇನೋ ಒಂದು ರೀಜನ್ ರಿಪೋರ್ಟ್ ನಾನು ಮಾಡಬೇಕು. ಇಲ್ಲಿ ಹೋದ್ರೆ ನಾನು ರೀಜನ್ ತಗೊಂಡ್ರೆ ಇಲ್ಲಿ ನೋಡಿ ಎಷ್ಟೊಂದು ರೀಜನ್ ಅಂದ್ರೆ ರೆಕಾರ್ಡ್ಸ್ ಇದೆ. ಬಟ್ ಇದರಲ್ಲಿ ಆಕ್ಚುಲ್ ಆಗಿ ಎಷ್ಟು ರೀಜನ್ಸ್ ಇದೆ ಯುನೀಕ್ ಆಗಿ? 4 ರೀಜನ್ ಇದೆ. ಅಥವಾ ಇಲ್ಲಿ ನಾನು ಸ್ಟೇಟ್ಗೆ ಹೋಗ್ತೀನಿ, ಸಿಟಿಗೆ ಹೋಗ್ತೀನಿ, ಇಲ್ಲಿ ಹೋಗಿ ನೋಡಿದ್ರೆ ಎಲ್ಲ ಇಷ್ಟೇ ಇದೆ. ಇದು ಇವತ್ತು ಫಿಕ್ಸ್ಡ್ ಇರ್ಬೋದು, ನಾಳೆ ಅಕಸ್ಮಾತ್ ಇನ್ನೊಂದು ಕಂಟ್ರಿ ಆಡ್ ಆಯ್ತು, ಆ ಕಂಟ್ರಿ ಬೇರೆ ಸ್ಟೇಟ್ ಬಂತು, ರೈಟ್, ಅದರಲ್ಲಿ ಆ ಸಿಟೀಸ್ ನನ್ಗೆ ಬೇಕು. ಸೊ ಈ ರೀತಿ ಮಾಡಿದಾಗ ನನಗೆ ಗೊತ್ತಾಗಲ್ಲ ಯಾವುದು ತಗೋಬೇಕು ಅಂತ. ಡೈನಾಮಿಕ್ ಇಲ್ಲ ಅಂದ್ರೆ ಬರೀ ಇದೇ ಫಿಕ್ಸ್ ಆಗ್ತದೆ. ಸೊ ನಾ ಏನ್ ಮಾಡ್ತೀನಿ, ಇದನ್ನ ನಾನು ಡೈನಾಮಿಕ್ ಮಾಡಬೇಕು ಅಂದ್ರೆ ಮೆನೂಸ್ ಕ್ರಿಯೇಟ್ ಮಾಡಬೇಕು. ಮೆನೂಸ್ ಡೈನಾಮಿಕ್ ಆಗಿರ್ಬೇಕು. ಏನ್ ಮಾಡೋಣ ಅಂದ್ರೆ ಫಸ್ಟ್ ಬರೀ ಒಂದು ರೀಜನ್ಸ್ ಒಂದು ಕ್ರಿಯೇಟ್ ಮಾಡೋಣ, ಆಮೇಲೆ ಬಾಕಿ ಎಲ್ಲ ಈಸಿ ಆಗ್ಬಿಡುತ್ತೆ. ಹೆಂಗ್ ಮಾಡ್ಬೇಕು ನೋಡಿ, ಮೆನೂಸ್ಗೆ ನಾ ಏನ್ ಮಾಡ್ತೀನಿ, ಸಪ್ರೇಟ್ ಶೀಟ್ ಕ್ರಿಯೇಟ್ ಮಾಡ್ಕೊತೀನಿ. WKS ಮೆನು. ನಾನು ಯಾಕೆ ಎಲ್ಲಾನು ಬೇರೆ ಬೇರೆ ಶೀಟ್ಸ್ ಅಲ್ಲಿ ಮಾಡ್ತೀನಿ ಅಂದ್ರೆ, ನನ್ಗೇನಾದ್ರೂ ಡಿಬಗ್ ಮಾಡಬೇಕು ಅಥವಾ ಕರೆಕ್ಷನ್ಸ್ ಮಾಡಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ನಾನು ಆ ಶೀಟ್ಗೆ ಹೋಗ್ಬೋದು. ಇಲ್ಲಾಂದ್ರೆ ಏನಾಗುತ್ತೆ, ಇಲ್ಲಾಂದ್ರೆ ಹುಡ್ಕೋಗ್ತಾ ಕುತ್ಕೋಬೇಕು. ಈಗ ನೋಡಿ ಇಲ್ಲಿ ವೇರಿಯಬಲ್ ಶೀಟ್ ನ ಕ್ರಿಯೇಟ್ ಮಾಡಿದೆ, ಇಲ್ಲಾಂದ್ರೆ ರಿಪೋರ್ಟ್ಸ್ ಇದೆ. ಇದಕ್ಕೆ ಪ್ರಾಜೆಕ್ಟ್ ಟೈಟಲ್, ಸೇ ಫಾರ್ ಎಕ್ಸಾಂಪಲ್ ನನ್ಗೊಂದು ಪ್ರಾಜೆಕ್ಟ್ ಟೈಟಲ್ ಬೇಕು, ಅದಕ್ಕೆ ಏನಾದ್ರು ಸಬ್ ಟೈಟಲ್ ಇದೆಯಾ, ಯಾವಾಗ ಕ್ರಿಯೇಟ್ ಮಾಡಿದ್ರು, ಈ ತರದೆಲ್ಲ ಇನ್ಫಾರ್ಮೇಶನ್ ಇಲ್ಲಿ ಇಟ್ಕೋತೀನಿ, ವಿಚ್ ಇಸ್ ವೆರಿ ಮಚ್ ರಿಕ್ವೈರ್ಡ್. ಅಂದ್ರೆ ಆ ಡ್ಯಾಶ್ ಬೋರ್ಡ್ ಕಂಪ್ಲೀಟ್ ಲೇಬಲ್ಸ್ ಇದೆ, ಅದನ್ನ ಇಲ್ಲಿ ಇಟ್ಕೋತೀನಿ. ಮೆನೂಸ್ ಬಂದು ರಿಪೋರ್ಟಿಂಗ್ಸ್ಗೆ ನಾ ಏನ್ ಮಾಡಿದೆ, WKS ಮೆನು ಅಂತ ಕೊಟ್ಟೆ. ಇಲ್ಲೇನ್ ಮಾಡ್ತೀನಿ, ಮೆನೂಸ್ ಕ್ರಿಯೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಯಾವ ಮೆನೂಸ್ ಕ್ರಿಯೇಟ್ ಮಾಡ್ಬೋದು? ಫಸ್ಟ್ ಒಂದು ಮೆನು ಕ್ರಿಯೇಟ್ ಮಾಡೋಣ. ಡೇಟಾಗೆ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ರೀಜನ್ ಇದೆಯಲ್ಲ, ನಾ ಏನ್ ಮಾಡ್ತೀನಿ, ಇದನ್ನ ಕಾಪಿ ಮಾಡ್ಕೊತೀನಿ. ಇವಾಗ ನಾನು ಮಾಡ್ತಾ ಇರೋದು ಮ್ಯಾನ್ಯುಯಲ್ ಆಗಿ ಕಾಪಿ ಮಾಡ್ಕೊಂಡೆ. ಮೆನು ಶೀಟ್ ಹೋಗ್ತೀನಿ, ಇಲ್ಲಿ
ಈ 10 ಅಲ್ಲಿ ಇದನ್ನ ಪೇಸ್ಟ್ ಮಾಡ್ತೀನಿ. ಬಟ್ ನನಗೇನ್ ಬೇಕು, ಇದು ಯುನೀಕ್ ವ್ಯಾಲ್ಯೂಸ್ ಬೇಕು. ಸೊ ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡೇಟಾ ರಿಮೂವ್ ಡೂಪ್ಲಿಕೇಟ್ಸ್ ಮಾಡ್ಕೊತೀನಿ. ಇದು ನನಗೆ ಯುನೀಕ್ ರೆಕಾರ್ಡ್ಸ್ ಆಯ್ತು. ಇದು ನಾನು ಸಾರ್ಟ್ ಮಾಡಬೇಕು. ಡೇಟಾ ಸಾರ್ಟ್, ಮತ್ತೆ ಯಾವ ಕಾಲಮ್ ಸಾರ್ಟ್ ಆಗಬೇಕು ಅಲ್ಲಿ ಹೋಗ್ಬಿಟ್ಟು ರೀಜನ್ ಕಾಲಮ್ ಓಕೆ ಅನ್ಕೊಡ್ತೀನಿ, ಸಾರ್ಟ್ ಆಯ್ತು. ಯೂಶಲಿ ಮೆನು ಸಾರ್ಟ್ ಆಗಿರ್ಬೇಕು. ಇದು ನಾನು ಮ್ಯಾನ್ಯಲ್ ಆಗಿ ಮಾಡಿದೆ. ವಾಟ್ ಇಫ್ ಒನ್ ಮೋರ್ ರೀಜನ್ಸ್ ಗೆಟ್ ಆಡೆಡ್ ಹಿಯರ್, ಇನ್ನೊಂದು ಯಾವುದೋ ಒಂದು ರೀಜನ್ ಬಂತು, ಪದೇ ಪದೇ ನಾವು ಮ್ಯಾನ್ಯಲ್ ಆಗಿ ಮಾಡೋಕ್ಕಾಗಲ್ಲ. ಇದು ಹೆಂಗಿರ್ಬೇಕು ಅಂದ್ರೆ, ಅಕಸ್ಮಾತ್ ಏನಾದ್ರು ರಿಫ್ರೆಶ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದು ಆಡ್ ಆಗ್ತಾ ಹೋಗ್ಬೇಕು. ಯಾವುದೇ ರೀಜನ್ಸ್ ಇರಲಿ, ಯಾವುದೇ ಮೆನೂಸ್ ಇರಲಿ, ಸೊ ಮೆನೂಸ್ ಯಾವತ್ತು ಯುನೀಕ್ ಆಗಿರ್ಬೇಕು ಮತ್ತೆ ಡೈನಾಮಿಕ್ ಆಗಿರ್ಬೇಕು. ನೀವು ಅದೇ ಬೇರೆ ಬಿಸಿನೆಸ್ ಇಂಟೆಲಿಜೆನ್ಸ್ ಟೂಲ್ ತಗೊಂಡ್ರೆ ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇನ್ ಬಿಲ್ಟ್ ಅದೇ ಇರುತ್ತೆ, ರಿಫ್ರೆಶ್ ಕೊಟ್ಟಿದ್ರೆ ರಿಫ್ರೆಶ್ ಆಗ್ಬಿಡುತ್ತೆ. ಎಕ್ಸೆಲ್ ಅಲ್ಲಿ ಹಂಗಿಲ್ಲ, ನಾವೇ ಮಾಡೋಣ. ಸೊ ಹಿಂಗ್ ಮಾಡ್ಬೇಕು. ಈಗ ಏನ್ ಮಾಡಂದ್ರೆ, ಇದಕ್ಕೊಂದು ಚಿಕ್ಕದೊಂದು ಕೋಡ್ ಬರೆಯೋಣ, ರಿಫ್ರೆಶ್ ಆಗುತ್ತೆ. ವೆರಿ ಸ್ಮಾಲ್ VBA ಮ್ಯಾಕ್ರೋ ಕೋಡ್. ಇದು ತುಂಬಾ ಸಿಂಪಲ್. ನಿಮ್ಗೆ ಅಕಸ್ಮಾತ್ ಏನಾದ್ರು ಫಂಕ್ಷನ್ಸ್ ಅಥವಾ ಮೆಥಡ್ಸ್ ಗೊತ್ತಿಲ್ಲ ಅಂದ್ರೂ ಹೆಂಗ್ ನಾನು ಮಾಡ್ಬೇಕು ಅಂತ ನಾನು ತೋರಿಸ್ತೀನಿ. ಓಕೆನಾ? ಏನ್ ಮಾಡ್ತೀನಿ, Alt F11 ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಶೀಟ್ ನೇಮ್ಸ್ ಇದೆಯಲ್ಲ, ನೀವೇನ್ ಮಾಡ್ಬೇಕು, ನೆಕ್ಸ್ಟ್ ಎಲ್ಲಾ ಶೀಟ್ಸ್ ನೇಮ್ ಮಾಡ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾನು ಅವಾಗಲೇ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲೇ, ನೇಮಿಂಗ್ ಕನ್ವೆನ್ಷನ್ ತುಂಬಾ ಇಂಪಾರ್ಟೆಂಟ್. ಇವಾಗ ಇದನ್ನ ಹೆಂಗ್ ನೇಮ್ ಮಾಡೋದು, ಎಲ್ಲಾ ಶೀಟ್ಸ್ ನೇಮ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ F4 ಮಾಡಿದ್ರೆ ಪ್ರಾಪರ್ಟಿ ವಿಂಡೋ ಬರುತ್ತೆ. ಈ ಪ್ರಾಪರ್ಟಿ ವಿಂಡೋದಲ್ಲಿ ಇಲ್ಲಿ ನೋಡಿ ಡೂಪ್ಲಿಕೇಟ್ ಡೇಟಾ ಇದೆಯಲ್ಲ, ಕಾಪಿ ಮಾಡ್ಕೊಂಡು ಜಸ್ಟ್ ಇಲ್ಲಿ ಪೇಸ್ಟ್ ಮಾಡ್ತಾ ಹೋಗಿ ಅಷ್ಟೇ. ಇದು ಸೆಲೆಕ್ಟ್ ಮಾಡಿ ಕಾಪಿ ಮಾಡ್ಕೊಳ್ಳಿ, ಮತ್ತೆ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಡೂಪ್ಲಿಕೇಟ್ ಏನ್ ಮಾಡ್ತೀನಿ, ಕಾಪಿ ಮಾಡ್ಕೊಂಡು ಎಲ್ಲದ ನಾನು ಪೇಸ್ಟ್ ಮಾಡ್ತಾ ಹೋಗ್ತೀನಿ. ನನಗೆ ಇವಾಗ ನೇಮಿಂಗ್ ಆಗುತ್ತೆ. ಇದು ಜಾಸ್ತಿ ಟೈಮ್ ತಗೊಳ್ಳಲ್ಲ. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ನೀವು ಲಾಸ್ಟ್ ಅಲ್ಲಿ ನೇಮಿಂಗ್ ಮಾಡಿಲ್ಲ ಅಂದ್ರೆ ಅದನ್ನ ಹುಡ್ಕೋದೇ ಅಷ್ಟು ಟೈಮ್ ಆಗ್ಬಿಡುತ್ತೆ. ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿದೆ, ಎಲ್ಲಾ ಶೀಟ್ಸ್ ನೇಮ್ ಆಯ್ತು. ಇವಾಗ ಇಲ್ಲಿ 2 ನೇಮ್ ಇದೆ, ಒಂದು ಶೀಟ್ ನೇಮ್, ಇನ್ನೊಂದು ಕೋಡ್ ನೇಮ್. ಸೊ ಇದು ನಾವು VBA ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ಶೀಟ್ ನೇಮ್ ಮತ್ತೆ ಕೋಡ್ ನೇಮ್. ಶೀಟ್ ನೇಮ್ ಅಂದ್ರೆ ಏನು, ಇದು ಫ್ರಂಟ್ ಎಂಡ್ ಅಲ್ಲಿ ಇರೋದು. ಕೋಡ್ ನೇಮ್ ಅಂದ್ರೆ ಏನು, ಇಲ್ಲಿ ಬ್ಯಾಕ್ ಎಂಡ್ ಅಲ್ಲಿ ನಾನು ಯಾವ್ದಕ್ಕೆ ಬ್ಯಾಕ್ ರೋಸ್ ಬರೀತೀನಲ್ಲ ಅದಕ್ಕೆ ನಾವು ಕೋಡ್ ನೇಮ್ ಅಂತ ಕರಿತೀವಿ. ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಇದೆಯಲ್ಲ, ನಾವು ಶೀಟ್ ನೇಮ್ ತಗೊಳ್ಳಲ್ಲ ಯಾವತ್ತು ಕೋಡ್ ಅಲ್ಲಿ. ಯಾಕೆ ಅಂತಂದ್ರೆ, ಈ ಶೀಟ್ ನೇಮ್ಸ್ ನ ಕ್ಲೈಂಟ್ ಅಥವಾ ಯೂಸರ್ ಚೇಂಜ್ ಮಾಡೋ ಚಾನ್ಸಸ್ ಇರುತ್ತೆ. ಇಲ್ಲಿ ಚೇಂಜ್ ಮಾಡಿದ್ರೆ ನನ್ನ ಕೋಡಲ್ಲಿ ಅದೇ ನೇಮ್ ಯೂಸ್ ಮಾಡ್ತಿದ್ರೆ ವರ್ಕ್ ಆಗಲ್ಲ, ಮತ್ತೆ ಎರರ್ ಬರುತ್ತೆ. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದೆಲ್ಲ ಇಲ್ಲಿ ಆಚೆ ಇನ್ನೊಂದು ಇದೆಲ್ಲ, ಇದು ಕೋಡ್ ನೇಮ್, ಇದನ್ನ ನಾವು ಯೂಸ್ ಮಾಡ್ಕೋತೀವಿ. ಇದನ್ನ ಯೂಸ್ ಮಾಡೋದ್ರಿಂದ ಫ್ರಂಟ್ ಎಂಡ್ ಅಲ್ಲಿ ಯಾರೇ ನೇಮ್ ಚೇಂಜ್ ಮಾಡಿದ್ರು ನನ್ಗೆ ಕೋಡಿಂಗ್ ಏನ್ ಎಫೆಕ್ಟ್ ಆಗಲ್ಲ. ಓಕೆನಾ? ಫೈನ್. ಇವಾಗ ನಾನು ಏನ್ ಮಾಡ್ಬೇಕು, ಐ ಆಮ್ ಟ್ರೈಂಗ್ ಟು ಕ್ರಿಯೇಟ್ ಮೆನೂಸ್. ನಾನು ಒಂದು ಕೋಡ್ ಬರೀತೀನಿ, ಸಿಂಪಲ್ ಕೋಡ್. ನೋಡಿ, ರೈಟ್ ಕ್ಲಿಕ್, ಇನ್ಸರ್ಟ್ ಮಾಡ್ಯೂಲ್. ಮತ್ತೆ ನೋಡಿ, ಇಲ್ಲೊಂದು ಆಬ್ಜೆಕ್ಟ್ ಕ್ರಿಯೇಟ್ ಆಯ್ತು, ಯಾವುದು ಮಾಡ್ಯೂಲ್. ಇದನ್ನು ನಾನು ಏನ್ ಮಾಡ್ಬೇಕು, ಇದೆಲ್ಲ ನೀವು ಬೆಸ್ಟ್ ಪ್ರಾಕ್ಟೀಸ್ ಇದೆಲ್ಲ ನಾನು VBA ದಲ್ಲಿ ಹೇಳ್ತಾ ಇದ್ನಲ್ಲ, ಏನಕ್ಕೆ ಇದನ್ನ ಬೆಸ್ಟ್ ಪ್ರಾಕ್ಟೀಸ್ ತರ ಮಾಡ್ಕೋಬೇಕು ಅಂದ್ರೆ, ಕೆಲವರು ಏನ್ ಮಾಡ್ತಾರೆ, ಮಾಡ್ಯೂಲ್ 1 ಮಾಡ್ಯೂಲ್ 2 ಅಂತ 10 ಮಾಡ್ಯೂಲ್ ಕ್ರಿಯೇಟ್ ಮಾಡ್ಬಿಡ್ತಾರೆ, ಆಮೇಲೆ ನೇಮ್ ಮಾಡಕ್ ಹೋಗ್ತಾರೆ. ಅದೇನಾಗ್ಬಿಡುತ್ತೆ, ನೀವು ಪ್ರೋಗ್ರಾಮರ್ಸ್ ಯಾವತ್ತೂ ಅಷ್ಟೇನೆ ನಮ್ಮ ಮೆಂಟಾಲಿಟಿ ಹೆಂಗ್ ಗೊತ್ತಾ, ನಾವು ಆಮೇಲೆ ಮಾಡೋಣ ಬಿಡು ಅಂತ ನಾವು ಅನ್ಕೋತೀವಿ. ನೇಮಿಂಗ್ ಎಲ್ಲ ಆಮೇಲೆ ಲಾಸ್ಟ್ ಅಲ್ಲಿ ಮಾಡೋಣ ಅಂತ ನೀವು ಹಂಗ್ ಅನ್ಕೊಂಡ್ರೆ ಮುಗೀತು, ಮಾಡಕ್ ಆಗದೇ ಇಲ್ಲ. ಯಾಕಂದ್ರೆ ನಾವು ಕೋಡಿಂಗ್ ಮಾಡ್ಬೇಕಾದ್ರೆ ಫಸ್ಟ್ ಆ ಕೋಡ್ ಬಗ್ಗೆನೇ ನಮ್ ಲಾಜಿಕ್ ಓಡ್ತಾ ಇರುತ್ತೆ. ಇದನ್ನೆಲ್ಲ ನಾವು ಸ್ಟ್ಯಾಂಡರ್ಡ್ಸ್ ಮರ್ತೇ ಬಿಟ್ಟಿರ್ತೀವಿ. ಯಾಕಂದ್ರೆ ನಾವು ಬರೀ ಔಟ್ಪುಟ್ ಅಷ್ಟೇ ನೋಡ್ತಿರ್ತೀವಿ. ಅದಕ್ಕೆ ನಾವೇನ್ ಮಾಡ್ಬೇಕು, ಫ್ಯೂ ಸೆಕೆಂಡ್ಸ್ ಫ್ಯೂ ಮಿನಿಟ್ಸ್ ನೇಮಿಂಗ್ ಅಂತ ನಾವು ಟೈಮ್ ಕೊಟ್ಬಿಟ್ರೆ ಆಮೇಲೆ ಏನಾದ್ರೂ ಮಾಡ್ಬೋದು. ಇಲ್ಲ ಅಂದ್ರೆ ಒಂದು ಸರಿ ಪ್ರಾಬ್ಲಮ್ ಆಯ್ತು ಅಂದ್ರೆ ಮತ್ತೆ ನಾವು ಹುಡ್ಕೋತಾ ಹೋಗ್ಬೇಕು ಎಲ್ಲಾ ಶೀಟ್ಸ್, ಎಲ್ಲಾ ಮಾಡ್ಯೂಲ್ ನೇಮ್ಸ್, ಶೇಪ್ ನೇಮ್ಸ್, ರೇಂಜ್ ನೇಮ್ಸ್, ಇದೆಲ್ಲ. ರೈಟ್, ನಾನು ಏನ್ ಮಾಡಿದೆ, ಇಲ್ಲಿ ಮಾಡ್ಯೂಲ್ ಹೋಗ್ತೀನಿ, ಇಲ್ಲೇ ಮಾಡ್ ಅಂತ ಯೂಸ್ ಮಾಡ್ತೀನಿ, ಯಾಕಂದ್ರೆ ಇದು ಮಾಡ್ಯೂಲ್. ಸೊ ಪ್ರತಿ ಆಬ್ಜೆಕ್ಟ್ಗೂ ಒಂದು 3 ಕ್ಯಾರೆಕ್ಟರ್ಸ್ ಪ್ರಿಫಿಕ್ಸ್ ಯೂಸ್ ಮಾಡ್ಕೊಳ್ಳಿ ಸರ್. ಮಾಡ್ ಅಂತ ಯೂಸ್ ಮಾಡ್ತೀನಿ, ನಾನ್ ಕ್ರಿಯೇಟ್ ಮಾಡ್ತಾ ಇರೋದು ಮೆನು ಕೊಟ್ಟೆ, ಸರಿನಾ? ಇಲ್ಲೇನ್ ಮಾಡ್ತೀನಿ, ಇವಾಗ ಈ ಮಾಡ್ಯೂಲ್ ಇದೆಲ್ಲ, ಇಲ್ಲೇ ಫಸ್ಟ್ ನಾನು ಇಲ್ಲಿ ಇದನ್ನ ಕ್ರಿಯೇಟ್ ಮಾಡ್ತೀನಿ. ಏನು, ಒಂದು ರೇಂಜ್ ಅಂದ್ರೆ ಇಲ್ಲಿ ರೀಜನ್ ಏನಿದೆ ಅದು ಯುನೀಕ್ ವ್ಯಾಲ್ಯೂಸ್ ಬೇಕು, ಅದು ಮೆನು ಆಗ್ಬೇಕು. ಸೊ ಇಲ್ಲಿ ಹೋಗ್ತೀನಿ ಡೇಟಾ ಶೀಟ್ಗೆ. ಡೇಟಾ ಶೀಟ್ ಅಲ್ಲಿ ನನ್ಗೆ ಇಲ್ಲಿ ಇವಾಗ ರೀಜನ್ ಇದೆ, ಈ ರೀಜನ್ ಡೇಟಾ ಕಾಪಿ ಆಗ್ಬೇಕು. ಈ ಡೇಟಾ ಕಾಪಿ ಆಗ್ಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಫಸ್ಟ್ ಹಾರ್ಡ್ ಕೋಡ್ ಮಾಡೋಣ, ಆಮೇಲೆ ಅದನ್ನ ಡೈನಾಮಿಕ್ ಮಾಡೋಣ.
ಸೊ ಒಂದೇ ಸಲ ಡೈನಾಮಿಕ್ ಮಾಡಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ತೀನಿ, ಸಬ್ ಏನ್ ಮಾಡ್ತೀನಿ, ರಿಫ್ರೆಶ್ ಮೆನೂಸ್ ಅನ್ನು ಕೊಡ್ತೀನಿ. ಓಕೆನಾ? ರಿಫ್ರೆಶ್ ಮೆನು ಅಂತ ಕೊಟ್ಬಿಟ್ಟು ಇಲ್ಲಿ ಏನ್ ಮಾಡ್ತೀನಿ, ಇಲ್ಲಿದೆಲ್ಲ ಇದು ಡಬ್ಲ್ಯೂಕೆಎಸ್ ಡೇಟಾ ಡಾಟ್ ರೇಂಜ್ ಆಫ್, ಇವಾಗ ಹಾರ್ಡ್ ಕೋಡ್ ಮಾಡ್ತಿದ್ದೀನಿ, ಎಷ್ಟದು Q10 ಆಯ್ತಾ, Q10 Q1004 ಅಂತ ಏನಿದೆ ಇದು ಡಾಟ್ ಕಾಪಿ. ನಾನು ಏನೇನು ಸ್ಟೆಪ್ಸ್ ಮಾಡಿದ್ನಲ್ಲ ಅದನ್ನ ನಾನು ಇವಾಗ ಪ್ರೋಗ್ರಾಮ್ ಅಲ್ಲಿ ಮಾಡ್ತಾ ಇದ್ದೀನಿ. ಮ್ಯಾನುವಲ್ ಆಗಿ ಏನ್ ಮಾಡಿದ್ದೆ ಅದು ಫಸ್ಟ್ ಕಾಪಿ ಮಾಡಿದೆ, ಪೇಸ್ಟ್ ಮಾಡಿದೆ. ಎಲ್ಲಿ ಮಾಡಿದೆ? ಡಬ್ಲ್ಯೂಕೆಎಸ್ ಮೆನು ಶೀಟ್ ಇಲ್ಲಿ E10 ನಲ್ಲಿ. ಇಲ್ಲಿ ಹೋಗ್ತೀನಿ, ಡಬ್ಲ್ಯೂಕೆಎಸ್ ಮೆನು ಡಾಟ್ ರೇಂಜ್ ಆಫ್ E10 ಡಾಟ್ ಪೇ ಸ್ಪೆಷಲ್ ಇನ್ಪುಟ್. ಏನಾಗುತ್ತೆ, ಎಂಟೈರ್ ಡೇಟಾ ಕಾಪಿ ಪೇಸ್ಟ್ ಆಗುತ್ತೆ ನೋಡಿ. ನೆಕ್ಸ್ಟ್ ಸ್ಟೆಪ್ ಏನು, ರಿಮೂವ್ ಡೂಪ್ಲಿಕೇಟ್ಸ್. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡಬ್ಲ್ಯೂಕೆಎಸ್ ಮೆನು ಡಾಟ್ ರೇಂಜ್ ಆಫ್ E10 ಡಾಟ್ ರಿಮೂವ್ ಡೂಪ್ಲಿಕೇಟ್ಸ್. ರಿಮೂವ್ ಡೂಪ್ಲಿಕೇಟ್ಸ್ ಅಲ್ಲಿ ಫಸ್ಟ್ ಅದು ಎಷ್ಟು ಕಾಲಮ್ಸ್ ಅಂತ ಕೇಳುತ್ತೆ. ನಾನು ಕಾಲಮ್ 1 ಅಂದ್ರೆ ಒಂದೇ ಕಾಲಮ್ ಇದೆ, ಕಮ ಇದರಲ್ಲಿ ಹೆಡರ್ಸ್ ಇದೆಯಾ ಅಂತ ಕೇಳುತ್ತೆ. ಎಸ್ ಅಂತ ಕೊಡ್ಬೇಕು, ಯಾಕಂದ್ರೆ ನಾನು ಹೆಡ್ಡಿಂಗ್ ಕೂಡ ಕಾಪಿ ಮಾಡ್ತಿದ್ದೇನೆ. ಇವಾಗ ನೋಡಿ, ಇದರ ರನ್ ಮಾಡಿದ್ರೆ, ಎಕ್ಸಿಕ್ಯೂಟ್ ಮಾಡಿದ್ರೆ ನೋಡಿ. ನೆಕ್ಸ್ಟ್ ಸ್ಟೆಪ್ ಬಂದು ಸಾರ್ಟ್ ಮಾಡಬೇಕು. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡಬ್ಲ್ಯೂಕೆಎಸ್ ಮೆನು ಡಾಟ್ ರೇಂಜ್ ಆಫ್ E10 ಡಾಟ್ ಸಾರ್ಟ್. ಕೀ 1 ಕೇಳುತ್ತೆ. ಕೀ 1 ಬಂದು ಅಂದ್ರೆ ಯಾವ ಕಾಲಮ್ ಅಲ್ಲಿ ಸಾರ್ಟ್ ಮಾಡಬೇಕು ಇದೆ ಸೇಮ್. ಡಬ್ಲ್ಯೂಕೆಎಸ್ ಮೆನು ಡಾಟ್ ರೇಂಜ್ ಆಫ್ E10 ಕಮ. ಇವಾಗ ನನಗೆ ಆರ್ಡರ್, ಯಾವ ಆರ್ಡರ್ ಬೇಕು, ಆರ್ಡರ್ 1 ಈಕ್ವಲ್ಸ್ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಅಂತ ಕೇಳುತ್ತೆ. ಇದನ್ನ ಅಸೆಂಡಿಂಗ್ ಮಾಡೋಣ. ಕಮ ಹೆಡರ್ ಕೇಳುತ್ತೆ, ಹೆಡರ್ ಈಕ್ವಲ್ಸ್ ಎಸ್. ನೋಡೋಣ ಇದು ವರ್ಕ್ ಆಗುತ್ತಾ, ಇಲ್ಲ ಅಂದ್ರೆ ಬೇರೆ ಪ್ರಾಸೆಸ್ ಇದೆ ಅದನ್ನು ಮಾಡ್ಬೋದು. ರನ್ ಮಾಡ್ತೀನಿ ನೋಡಿ, ಸಾರ್ಟ್. ಸೊ ನಾನು ಏನ್ ಮ್ಯಾನ್ಯಲ್ ಆಗಿ ಮಾಡ್ತೀನಲ್ಲ, ಅಕಸ್ಮಾತ್ ಏನಾದ್ರು ನನ್ಗೆ ಕೋಡಿಂಗ್ ಮಾಡೋದು ಕಷ್ಟ ಆಯ್ತು, ನನ್ಗೆ ಕೋಡಿಂಗ್ ಬರ್ತಾ ಇಲ್ಲ ಅಂದ್ರೆ ಕೋಡಿಂಗ್ ಹೆಂಗ್ ಮಾಡಬೇಕು, ಯಾವ ರೀತಿ ಮಾಡ್ಬೇಕು ಅಂದ್ರೆ ಮ್ಯಾನ್ಯಲ್ ಆಗಿ ಮಾಡಿ ಸ್ಟೆಪ್ಸ್ ನ ಬರ್ಕೊಳ್ಳಿ. ಒಂದೊಂದೇ ಸ್ಟೆಪ್ಸ್ ನ ನೀವು ಕೋಡಿಂಗ್ ಮಾಡ್ತಾ ಹೋಗಿ. ನೋಡಿ ಇಲ್ಲೇನ್ ಮಾಡಿದೆ, ಫಸ್ಟ್ ಸ್ಟೆಪ್ ಡೇಟಾ ಶೀಟ್ ಹೋಗ್ತೀನಿ, ಇದನ್ನ ಕಾಪಿ ಮಾಡ್ತೀನಿ. ಎಲ್ಲಿಂದ ಕಾಪಿ ಮಾಡಿದೆ, Q10 ಇಂದ ಇಲ್ಲಿವರೆಗೂ ಕಾಪಿ ಮಾಡಿದೆ, ಹಾರ್ಡ್ ಕೋಡೆಡ್. ನೆಕ್ಸ್ಟ್ ಇಲ್ಲಿ ಹೋಗ್ತೀನಿ, ಮೆನು ಶೀಟ್ ಅಲ್ಲಿ E10 ಅಲ್ಲಿ ಪೇಸ್ಟ್ ಮಾಡಿದೆ, ಅದು ಸೆಕೆಂಡ್ ಕೋಡ್ ಇದು. ಮೂರನೇ ಸ್ಟೆಪ್ ಏನ್ ಮಾಡಿದೆ, ಡೇಟಾ ಹೋಗ್ತೀನಿ, ರಿಮೂವ್ ಡೂಪ್ಲಿಕೇಟ್ಸ್ ಮಾಡಿದೆ, ಓಕೆ ಮಾಡಿದೆ. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಿದೆ, ಸಾರ್ಟ್ ಮಾಡಿದೆ, ಅಸೆಂಡಿಂಗ್. ಸರಿ, ಇಲ್ಲಿ ಹೋಗ್ಬಿಟ್ಟು ಈ ಸ್ಟೆಪ್ ಮಾಡಿದೆ, 4 ಸ್ಟೆಪ್ ಮಾಡಿದೆ, 4 ಸ್ಟೆಪ್ ನಾನು ಇಲ್ಲಿ ಮಾಡ್ತೇವೆ. ಬಟ್ ಇಲ್ಲಿ ಇಷ್ಟೇ ಇರುತ್ತೆ ಅಂತ ಹೇಳಕ್ ಬರಲ್ಲ. ವಾಟ್ ಇಫ್ ನನ್ಗೆ ಡೇಟಾ ಇನ್ಕ್ರೀಸ್ ಆಗೋಯ್ತು, ಅವಾಗ ಬರಲ್ಲ. ಯಾಕಂದ್ರೆ ಅಲ್ಲಿ ಲಾಸ್ಟ್ ಎಲ್ಲಿವರೆಗೆ ಅಲ್ಲಿವರೆಗೆ ಮಾತ್ರ ಕಾಪಿ ಆಗುತ್ತೆ. ಹೆಂಗ್ ಡೈನಾಮಿಕ್ ಮಾಡಬೇಕು ನೋಡಿ, ಇದನ್ನ ಇವಾಗ ಡೈನಾಮಿಕ್ ಮಾಡಿ ಏನ್ ಮಾಡ್ತೀನಿ, ಇದನ್ನ ಕಮೆಂಟ್ ಮಾಡ್ಬಿಡ್ತೀನಿ. ಬೇಕಿದ್ರೆ ನಿಮ್ ರೆಫರೆನ್ಸ್ ಇಟ್ಕೊಳ್ಳಿ. ನಾನ್ ಮಾಡ್ತೀನಿ, ಇದನ್ನ ಡೈನಾಮಿಕ್ ಮಾಡ್ತೀನಿ. ಕಮೆಂಟ್ ಮಾಡಿದೆ ಆಯ್ತಾ. ಇದೇ ಇವಾಗ ಏನ್ ಮಾಡೋಣ ಅಂದ್ರೆ ಡೈನಾಮಿಕ್ ಮಾಡೋಣ. ಹೆಂಗ್ ಮಾಡ್ಬೋದು ಡೈನಾಮಿಕ್ ನೋಡಿ, ತುಂಬಾ ಸಿಂಪಲ್ ಇದು. ಇಲ್ಲಿ ಹೋಗ್ತೀನಿ ಡೇಟಾ ಶೀಟ್ಗೆ, ಇಲ್ಲಿ ನಾನು ಹೇಳ್ದೆ ನಿಮ್ಗೆ, ಇಲ್ಲಿ ಎಷ್ಟೊಂದು ರೋಸ್ ನಾನು ಗ್ಯಾಪ್ ಕೊಟ್ಟಿದ್ನಲ್ಲ, ಇಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈಕ್ವಲ್ಸ್ ಕೌಂಟ್ ಎ, ಮತ್ತೆ ಇಲ್ಲಿಂದ ಫುಲ್ ಕೆಳಗೆ ಎಂಡ್ವರೆಗೂ ನಾನು ಕೊಡ್ತೀನಿ ಕೌಂಟ್ ಎ ಅಂತ. ಎಷ್ಟು ಡೇಟಾ ಇದೆಯೋ, ಎಷ್ಟು ರೋ ನಂಬರ್ಸ್ ಇದೆಯೋ ಅಷ್ಟು ಬರ್ತದೆ. ಅಂದ್ರೆ ಇಷ್ಟು ಕೌಂಟ್ ಇದೆ. ನಾಳೆ ದಿನ ಏನಾದ್ರು ಇನ್ಕ್ರೀಸ್ ಆಯ್ತು ಡೇಟಾ, ಸೊ ಇದು ಇನ್ಕ್ರೀಸ್ ಆಗ್ತಾ ಹೋಗುತ್ತಲ್ಲ. ಸೊ ಇದನ್ನ ಹೆಂಗ್ ಯೂಸ್ ಮಾಡ್ಕೋಬಹುದು, ಇಲ್ಲಿ ಹೋಗ್ತೀನಿ, ಇದೆಯಲ್ಲ ಇದು, ಇದನ್ನ ಅಷ್ಟೇ ಚೇಂಜ್ ಮಾಡ್ಬೇಕು ನಾವು. ನನಗೆ ಎಲ್ಲಿಂದ ಎಲ್ಲಿವರೆಗೂ ಅಷ್ಟೇ ನಾನು ಚೇಂಜ್ ಮಾಡ್ಬೇಕು. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ ನೋಡಿ, dim intc as integer ಅಂತ ಕೊಡ್ತೀನಿ. ಇಲ್ಲಿ intc ಈಕ್ವಲ್ಸ್ wks data ಡಾಟ್ ರೇಂಜ್ ಆಫ್ ಇದು ತಗೋತೀನಿ E6 ಡಾಟ್ ವ್ಯಾಲ್ಯೂ. ಆಯ್ತಾ. intc ಏನ್ ಮಾಡುತ್ತೆ, ಎಷ್ಟು ರೋ ಇದೆ ಅಂತ ತೋರಿಸುತ್ತೆ ನನಗೆ. ನೆಕ್ಸ್ಟ್ ಏನ್ ಮಾಡ್ತೀನಿ, ಇಲ್ಲಿ ಇದನ್ನ ನಾನು ಡೈನಾಮಿಕ್ ಚೇಂಜ್ ಮಾಡಬೇಕು. ಇಲ್ಲೇ Q10 ಇಂದ ನೋಡಿ, Q10 ಇಂದ
ಎಷ್ಟು ರೆಕಾರ್ಡ್ಸ್ ಬೇಕು ನಿಮಗೆ, ಎಷ್ಟು ಕಾಲಮ್ಸ್ ಬೇಕು ಅಂತ. ನಾನು Q10 ತಗೊಂಡಿದ್ದೀನಿ. ಡಾಟ್ ರೀಸೈಜ್. ಸೊ ರೀಸೈಜ್ ಏನ್ ಮಾಡುತ್ತೆ ಅಂದ್ರೆ Q10 ಇಂದ ನನಗೆ ಎಷ್ಟು ರೋಸ್ ಬೇಕು ಇವಾಗ, ಎಷ್ಟು ರೋಸ್ ಅಂದ್ರೆ INTC ಕೊಟ್ಟು. ಯಾಕೆಂದ್ರೆ INTC ಅಲ್ಲಿ ನನಗೆ ಎಷ್ಟು ಕೌಂಟ್ ಅಂತಿದೆ, ಅಲ್ಲಿಂದ ಎಷ್ಟು ರೆಕಾರ್ಡ್ಸ್ ಇದೆಲ್ಲ ಅಷ್ಟು ಸೆಲೆಕ್ಟ್ ಆಗುತ್ತೆ. ಕಾಮ ಎಷ್ಟು ಕಾಲಮ್ಸ್ ಬೇಕು ನಾನು ಕಾಪಿ ಮಾಡ್ತೀನಿ. ಒಂದೇ ಕಾಲಮ್ 1 ಅಂತ ಹಾರ್ಡ್ ಕೋಡ್ ಮಾಡ್ತೀನಿ, ಯಾಕಂದ್ರೆ ಮೆನ್ಯೂಸ್ ಇರೋದೇ ಒಂದೇ ಕಾಲಮ್. ಇವಾಗ ನೋಡಿ ರೀಸೈಜ್ ಆಗುತ್ತೆ. ಇವಾಗ ಇದನ್ನ ರನ್ ಮಾಡ್ತೀನಿ. ನನಗೆ ಇವಾಗ ಡೇಟಾ ಕರೆಕ್ಟ್ ಬರುತ್ತೆ. ಇಲ್ಲಿ ಇವಾಗ ಮೆನು ಅಲ್ಲಿ ಟೆಸ್ಟಿಂಗ್ ಏನ್ ಮಾಡೋಣ ಅಂದ್ರೆ ಒಂದ್ ಸ್ವಲ್ಪ ಡೇಟಾಸ್ನ ಆಡ್ ಮಾಡಿ ನೋಡಿ ಕರೆಕ್ಟ್ ಬರುತ್ತೋ ಇಲ್ಲ ಅಂತ. ಇಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ಒಂದು ಸಿಂಪಲ್ ಇಲ್ಲಿಂದ ಡೇಟಾ ನಾನು ಕಾಪಿ ಮಾಡ್ಕೊತೀನಿ. ಬರೀ ಟೆಸ್ಟಿಂಗ್ ಪರ್ಪಸ್ ಅಷ್ಟೇ. ಇಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಇದರಲ್ಲಿ ಹೀಗೆ ಏನ್ ತೊಂದರೆ ಇಲ್ಲ. ಬಟ್ ಇಲ್ಲಿ ರೀಜನ್ ಅಲ್ಲಿ ನಾನು ಏನ್ ಮಾಡ್ತೀನಿ, ನಾರ್ತ್ ಈಸ್ಟ್ ಅಂತ ಒಂದಷ್ಟು ಕೊಡೋಣ. ಸುಮ್ಮನೆ ನನಗೆ ಇದು ಬರಬೇಕು ಮೆನು ಅಲ್ಲಿ ಅಂತ, ಸೌತ್ ಈಸ್ಟ್ ಅಂತ ಕೊಡೋಣ. ಓಕೆ. ಸೊ ಇವಾಗ ಈ ಎರಡು ರೀಜನ್ಸ್ ಏನಿದೆಲ್ಲ ಇದಲ್ಲಿ ಬರಬೇಕು. ನಾನು ರಿಫ್ರೆಶ್ ಕೊಟ್ರೆ ನೋಡಿ, ಇಲ್ಲಿ ಹೋಗ್ಬಿಟ್ಟು ಇದು ರನ್ ಮಾಡಿದ್ರೆ ನನಗೆ ಆ ಮೆನು ಅಲ್ಲಿ ಎರಡು ರೀಜನ್ಸ್ ಏನಿದೆ ಅದು ಬರಬೇಕು. ನೋಡೋಣ ಬರುತ್ತಾ ಇಲ್ಲ. ಮೆನು ನೋಡಿ, ನಾರ್ತ್ ಈಸ್ಟ್, ಸೌತ್ ಈಸ್ಟ್. ಈಗ ಇದನ್ನ ತೆಗೆದ್ರೆ ಅಲ್ಲಿರಬಾರ್ದು ಇದು ಮೆನು ಅಲ್ಲಿ. ಇಲ್ಲಿ ಹೋಗ್ತೀನಿ ಡೇಟಾದಲ್ಲಿ, ಇವಾಗ ಇದನ್ನ ಡಿಲೀಟ್ ಮಾಡ್ಬೋದು. ತೆಗೆದೆ ಇವಾಗ ರಿಫ್ರೆಶ್ ಮಾಡಿದ್ರೆ ಸೊ ಈ ರೀತಿ ನಾನು ಮಾಡಬೇಕು ರಿಪೋರ್ಟ್ಸ್. ಇದು ಬರೀ ಮೆನು ಅಷ್ಟೇ ನಾನು ಕ್ರಿಯೇಟ್ ಮಾಡಿರೋದು. ಓಕೆನಾ? ರೈಟ್. ಇವಾಗ ಸೇವ್ ಮಾಡೋಣ. ಅವಾಗ ಸೇವ್ ಮಾಡ್ತಾ ಇರಿ. ಇಲ್ಲಿ ಹೋಗ್ತೀನಿ, ನನಗೆ ಇಲ್ಲಿ ಆ ಡ್ರಾಪ್ ಡೌನ್ ಬೇಕು. ಡ್ರಾಪ್ ಡೌನ್ ಇಲ್ಲಿ ಏನಿದೆ, ಇಲ್ಲಿ ಇದೇ ಇರ್ಬೇಕು. ರೈಟ್. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡ್ರಾಪ್ ಡೌನ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಡೆವಲಪರ್ ಇದೆ. ಡೆವಲಪರ್ ಇನ್ಸರ್ಟ್ ಅಂತಿದೆ. ಇನ್ಸರ್ಟ್ ಕ್ಲಿಕ್ ಮಾಡಿದ್ರೆ ನನಗೆ ಫಾರ್ಮ್ ಕಂಟ್ರೋಲ್ಸ್ ಇರುತ್ತೆ, ಆಕ್ಟಿವ್ ಕಂಟ್ರೋಲ್ಸ್ ಇರುತ್ತೆ. ಈ ಆಕ್ಟಿವ್ ಕಂಟ್ರೋಲ್ಸ್ ನ ಯೂಸ್ ಮಾಡಬೇಡಿ ಎಕ್ಸೆಲ್ ಶೀಟ್ ಅಲ್ಲಿ. ಯಾಕೆಂದ್ರೆ ಯೂಸ್ ಮಾಡ್ಲೇಬಾರ್ದು, ಕಂಪಲ್ಸರಿ ಅಂತಿಲ್ಲ. ಬಟ್ ಇದನ್ನ ಆದಷ್ಟು ಅವಾಯ್ಡ್ ಮಾಡಿ. ಯಾಕೆಂದ್ರೆ ಇದೆಲ್ಲ ಇದು ಈ ಆಕ್ಟಿವ್ ಎಕ್ಸ್ ಕಂಟ್ರೋಲ್ಸ್ ಶೀಟ್ ಅಲ್ಲಿ ಹಾಕಿದಾಗ ರೀಸೈಜ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇದು ನೋಡಿ, ಇನ್ನೊಂದು ಇದು ಸ್ವಲ್ಪ ಹಾರ್ಡ್ ಇರುತ್ತೆ. ಅಂದ್ರೆ ಈ ಕಂಟ್ರೋಲ್ ಸ್ವಲ್ಪ ನಿಮ್ಗೆ ಕೋಡಿಂಗ್ಸ್ ಎಲ್ಲ ತುಂಬಾ ಇದು ಮಾಡಬೇಕು, ಮತ್ತೆ ಇದು ಅಷ್ಟು ಅಪ್ರೋಪ್ರಿಯೇಟ್ ಅಲ್ಲ ಎಕ್ಸೆಲ್ ಶೀಟ್ ಅಲ್ಲಿ ಹಾಕೋದು. ಬಟ್ ಏನ್ ಮಾಡ್ತೀನಿ, ಅದೇ ನೋಡಿ ಇಲ್ಲೇನಿದೆಲ್ಲ ಅದೇ ಕಂಟ್ರೋಲ್ಸ್ ಇಲ್ಲೂ ಇದೆ, ಫಾರ್ಮ್ ಕಂಟ್ರೋಲ್ಸ್ ಅಂತ. ಇದು ಎಕ್ಸೆಲ್ ಯೂಸ್ ಆಗುತ್ತೆ. ಇಲ್ಲೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದೆಲ್ಲ ಇದು ಕಾಂಬೋ ಬಾಕ್ಸ್ ಅಂತ ಈ ಸೆಲೆಕ್ಟ್ ಮಾಡ್ತೀನಿ. ಇದೆಲ್ಲದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಒನ್ ಬೈ ಒನ್. ನಮ್ಗೆ ರಿಪೋರ್ಟ್ಸ್ ಬರುತ್ತಲ್ಲ ಅವನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಕಾಂಬೋ ಬಾಕ್ಸ್ ತಗೋತೀನಿ. ಇದನ್ನ ಈ ರೀತಿ ಏನ್ ಮಾಡ್ತೀನಿ, ಇಲ್ಲಿ ಇದೆಲ್ಲ ಇಲ್ಲಿ ಇಟ್ಬಿಡ್ತೀನಿ. ಹೇಳ್ದೆ ಸಪರೇಟರ್ಸ್ ಇಲ್ಲಿ ಇರ್ಬೇಕಂತ ನೋಡಿ. ಈಗ ಇದಕ್ಕೂ ಯಾವುದೇ ರೀತಿ ರಿಲೇಶನ್ಶಿಪ್ ಇರಲ್ಲ. ನಾನು ಇಲ್ಲಿ ಬರೀ ಕಂಟ್ರೋಲ್ಸ್ ನ ಈ ತರ ಯೂಸ್ ಮಾಡ್ಕೋಬಹುದು. ಈಗ ನನ್ಗೆ ಇದು ಸ್ಟೇಟ್ ಅಂತ ಹೆಂಗ್ ಗೊತ್ತಾಗುತ್ತೆ, ಒಂದು ಲೇಬಲ್ ಬೇಕು. ಸೊ ಇಲ್ಲಿ ಹೋಗ್ತೀನಿ, ಇನ್ಸರ್ಟ್ ಶೇಪ್ಸ್, ಮತ್ತೆ ಇಲ್ಲಿ ಟೆಕ್ಸ್ಟ್ ಇದೆಯಲ್ಲ, ಇದನ್ನ ನಾನು ಏನ್ ಮಾಡ್ತೀನಿ, ರೀಜನ್. ಓಕೆ, ಇದನ್ನ ನಾನು ಇಲ್ಲಿ ಇಡ್ತೀನಿ ನಿಮ್ಗೆ ರೀಜನ್. ನಾನು ಹೇಳಿದೆ ಪ್ರತಿಯೊಂದು ಫಾಂಟ್ ವೆರಿ ಕೇರ್ಫುಲ್. ಇಲ್ಲಿ ಏನ್ ಮಾಡ್ತೀನಿ, 8 ಕೊಡ್ತೀನಿ. ತುಂಬಾ ಚಿಕ್ಕದಿತ್ತು ಅಂದ್ರೆ 10 ಕೊಡುತ್ತೆ. ಬಟ್ ತುಂಬಾ ಇದನ್ನ ದೊಡ್ಡದಾಗಿ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಇದು ಬರೀ ಲೇಬಲ್ ಅಷ್ಟೇ. ಓಕೆ, ಇದನ್ನ ಜಸ್ಟ್ ಇಲ್ಲಿ ಇಡ್ತೀನಿ. ಮತ್ತೆ ನಾನು ಹೇಳಿದೆ, ಯಾವುದೇ ಶೇಪ್ಸ್ ನೀವು ಕ್ರಿಯೇಟ್ ಮಾಡಿದ್ರು ಇಮಿಡಿಯೇಟ್ ಆಗಿ Ctrl+1 ಪ್ರಾಪರ್ಟೀಸ್ ಹೋಗ್ಬಿಟ್ಟು ಡು ನಾಟ್ ಮೂವ್ ಅಂತ ಕೊಟ್ಬಿಡಿ. ಇಲ್ಲ ಅಂದ್ರೆ ಏನಾದ್ರು ಗೊತ್ತಾ, ನೀವು ಡ್ರ್ಯಾಗ್ ಮಾಡಿದ್ರೆ ಅದು ಎಕ್ಸ್ಪ್ಯಾಂಡ್ ಆಗ್ಬಿಡುತ್ತೆ ಯಾವುದೇ ಶೇಪ್ಸ್. ಸೊ ಇಮಿಡಿಯೇಟ್ ಆಗಿ ಅದನ್ನ ಚೇಂಜ್ ಮಾಡ್ಕೊಂಡ್ಬಿಡಿ. ಈಗ ಇದನ್ನ ಲೋಡ್ ಮಾಡಬೇಕು. ಲೋಡ್ ಅಂದ್ರೆ ಇಲ್ಲಿ ಇದೆಯಲ್ಲ, ಇದು ಏನ್ ಮಾಡ್ತೀನಿ, ರೈಟ್ ಕ್ಲಿಕ್, ಫಾರ್ಮ್ಯಾಟ್ ಕಂಟ್ರೋಲ್ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇನ್ಪುಟ್ ರೇಂಜ್ ನಾನು ಏನ್ ಮಾಡ್ತೀನಿ, ಮೆನು ಶೀಟ್ ಅಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಮತ್ತೆ ನೋಡಿ ಹಾರ್ಡ್ ಕೋಡ್ ಮಾಡ್ತಿದ್ದೀನಿ. ಇದನ್ನ ಹಾರ್ಡ್ ಕೋಡ್ ಮಾಡಿದ್ರೆ ಪ್ರಾಬ್ಲಮ್ ಏನಾಗುತ್ತೆ ನಾನು ಹೇಳ್ತೀನಿ ನೋಡಿ. ಇಲ್ಲಿ ಹೋಗ್ಬಿಟ್ಟು ಸೆಲ್ ಲಿಂಕ್ ಅಂತ ಇರುತ್ತೆ. ಸೆಲ್ ಲಿಂಕ್ ನಾವು ಯಾವ ಇಂಡೆಕ್ಸ್ ಸೆಲೆಕ್ಟ್ ಮಾಡ್ತೀವಿ ಆ ಇಂಡೆಕ್ಸ್ ಇಲ್ಲಿ ಕೊಡುತ್ತೆ. ಇವಾಗ ನೋಡಿ ಇಲ್ಲೋದ್ರೆ ಸೆಂಟ್ರಲ್, ಈಸ್ಟ್, ಸೌತ್, ವೆಸ್ಟ್ ಅಂತ ಬರುತ್ತೆ. ರೈಟ್ ಕ್ಲಿಕ್, ಫಾರ್ಮ್ಯಾಟ್ ಕಂಟ್ರೋಲ್ ನೋಡಿ, ಇದಿಷ್ಟೇ ಸೆಲೆಕ್ಟ್ ಆಯ್ತು. ನನ್ಗೆ ಇಲ್ಲಿ ಇವಾಗ ಸೆಲ್ ಲಿಂಕ್ ಬಂದು ನಾನು ಯಾವ್ದು ಸೆಲೆಕ್ಟ್ ಮಾಡ್ತೀನಿ ಆ ವ್ಯಾಲ್ಯೂ ಅಂದ್ರೆ ಅದ್ರದ್ದು ಇಂಡೆಕ್ಸ್ ಇಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಸೆಂಟ್ರಲ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ನಂಗೆ ಇಲ್ಲಿ 1 ಅಂತ ಬರುತ್ತೆ. ಓಕೆ, ಇಲ್ಲಿ ಪ್ರಾಬ್ಲಮ್ ಯಾವಾಗ ಆಗುತ್ತೆ ಅಂದ್ರೆ
ನಾನು ಇವಾಗ ಇಲ್ಲಿ ಹೋಗ್ಬಿಟ್ಟು ಡೇಟಾದಲ್ಲಿ ನಾನು ಅವಲೇ ಮಾಡಿದ್ನಲ್ಲ ಅದೇ ರೀತಿ ನಾನು ಏನ್ ಮಾಡ್ತೀನಿ, ಒಂದಷ್ಟು ಕಾಪಿ ಮಾಡ್ಕೊತೀನಿ, ಪೇಸ್ಟ್ ಮಾಡ್ತೀನಿ, ಜಸ್ಟ್ ನಿಮ್ಗೆ ತೋರ್ಸಕ್ಕಷ್ಟೇ. ಇಲ್ಲಿ ಹೋಗ್ತೀನಿ, ಇದನ್ನ ನಾರ್ತ್ ಈಸ್ಟ್ ಮಾಡೋಣ, ಅದೇ ತರ ಮಾಡೋಣ. ನಾರ್ತ್ ಈಸ್ಟ್, ಸ್ವಲ್ಪ ನಾರ್ತ್ ಈಸ್ಟ್ ಕೊಡೋಣ, ಆಮೇಲೆ ಸೌತ್ ಈಸ್ಟ್ ಅಂತ ಕೊಡ್ತೀನಿ. ರೈಟ್, ಇವಾಗ ನಾ ಈ ಮೆನೂಸ್ ಇದೆಲ್ಲ ಇಲ್ಲಿ ಇದನ್ನ ರಿಫ್ರೆಶ್ ಮಾಡ್ತೀನಿ. ಇಲ್ಲೋಗಿ ನೋಡಿದ್ರೆ ನನಗೆ ಮೆನು ಅಲ್ಲಿ ನಾರ್ತ್ ಈಸ್ಟ್ ಮತ್ತೆ ಸೌತ್ ಈಸ್ಟ್ ಇದೆ. ಬಟ್ ನಾನು ಇಲ್ಲಿ ಹೋಗ್ಬಿಟ್ಟು ರಿಪೋರ್ಟ್ಸ್ ಅಲ್ಲಿ ನೋಡಿದ್ರೆ ನೋಡಿ 4 ಬರುತ್ತೆ. ಸಾರ್ಟ್ ಮಾಡಿ 4 ಬರುತ್ತೆ, ಯಾಕಂದ್ರೆ ನಾನು ಸೆಲೆಕ್ಟ್ ಮಾಡಿರೋದು ಇಲ್ಲಿವರೆಗೂ ಅಷ್ಟೇ 4. ಈ ರೇಂಜ್ ಎಷ್ಟಿದೆ ಅಷ್ಟು ಬರುತ್ತೆ. ಸೌತ್ ಈಸ್ಟ್ ಮತ್ತೆ ವೆಸ್ಟ್ ಏನಾಯ್ತು, ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ಇಲ್ಲಿ ನಾವು ಹಾರ್ಡ್ ಕೋಡ್ ಮಾಡಿರ್ತೀವಿ. ಅಂದ್ರೆ ಈ ಸೆಲೆಕ್ಷನ್ಸ್ ನಾನು ಇವಾಗ ಇದು ಸೆಲೆಕ್ಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಏನಾಯ್ತು ಗೊತ್ತಾ, ಅಕಸ್ಮಾತ್ ರಿಫ್ರೆಶ್ ಮಾಡಿದಾಗ ಇದು ಡಿಲೀಟ್ ಮಾಡ್ಬಿಡ್ತೀನಿ ಕೆಲವೊಂದು ರೀಜನ್ಸ್, ಈ ತರ ಇದು ರಿಮೂವ್ ಆಗ್ಬಿಡುತ್ತೆ ಅಂತ ಇಟ್ಕೊಳ್ಳೋಣ. ಕೆಲವ್ರು ಏನ್ ಮಾಡ್ತಾರೆ, ಅದಷ್ಟು ಸೆಲೆಕ್ಟ್ ಮಾಡ್ಬಿಡ್ತಾರೆ ಬ್ಯಾಕಪ್ ತರ, ಒಂದು ಬಫರ್ ತರ. ಆತರ ಮಾಡಬಾರ್ದು. ನೋಡಿ ಇವಾಗ ಇದೆರಡು ಇಲ್ಲ ಅಂತ ಇಟ್ಕೊಳ್ಳೋಣ. ಈಗ ನಾನು ರಿಪೋರ್ಟ್ಸ್ ಹೋದ್ರೆ ಪ್ರಾಬ್ಲಮ್ ಏನಾಗ್ತದೆ, ಬ್ಲಾಂಕ್ ಬರುತ್ತೆ. ಈ ತರ ಇರಬಾರ್ದು. ಇನ್ ಕೇಸ್ ನಾ ಯಾರು ಕೋಡಿಂಗ್ ಬರ್ದಿರ್ತೀನಿ, ಅದೊಂದು ಫಾರ್ಮುಲಾ ಬರ್ದಿರ್ತೀನಿ, ಇಲ್ಲಿ ರಿಪೋರ್ಟ್ಸ್ ರಿಫ್ರೆಶ್ ಆಗಕ್ಕೆ ಈಗ ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಎರರ್ ಬರ್ಬೋದು, ಅಥವಾ ರಿಪೋರ್ಟ್ಸ್ ಸರಿಯಾಗಿ ಬರ್ದೇ ಇರ್ಬೋದು, ಅನ್ನೆಸೆಸರಿ ಪ್ರಾಬ್ಲಮ್ಸ್. ಬಟ್ ಇದನ್ನ ಡೈನಾಮಿಕ್ ಮಾಡೋದು ಹೆಂಗೆ? ಓಕೆ, ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕೆಲವೊಂದು ಸಿಂಪಲ್ ಫಾರ್ಮುಲಾಸ್ ಇದೆ, ಅದನ್ನ ಡೈನಾಮಿಕ್ ಮಾಡಬೇಕು. ಹೆಂಗ್ ಮಾಡ್ಬೇಕು ನೋಡಿ. ಫಸ್ಟ್ ಥಿಂಗ್, ಇಲ್ಲಿ ಎಷ್ಟು ರೀಜನ್ಸ್ ಇದೆ ಅಂತ ಕೌಂಟ್ ಮಾಡ್ಕೊಳ್ಳೋಣ. ಬೇಕಿದ್ರೆ ನಿಮ್ಗೆ ಅಕಸ್ಮಾತ್ ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ ನಾ ಏನ್ ಮಾಡ್ತೀನಿ, ಈ ತರ ನೇಮಿಂಗ್ ಕೊಟ್ಬಿಡಿ. ಇಲ್ಲಿ ಕೌಂಟ್ ಯಾಕೆ ಕೊಡ್ತೀನಿ ಅಂದ್ರೆ ಸುಮ್ಮನೆ ಒಂದು ನನ್ಗೆ ಗೊತ್ತಾಗುತ್ತೆ. ಈಗ ಇಲ್ಲೇ ಏನೋ ಒಂದು ನಂಬರ್ ಇರುತ್ತೆ, ಇಲ್ಲೊಂದು ನಂಬರ್ ಇರುತ್ತೆ, ಎಷ್ಟೋ ನಂಬರ್ಸ್ ಇದ್ಬಿಟ್ರೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಇಲ್ಲೇನ್ ಮಾಡ್ತೀನಿ, ಕೌಂಟ್ಗೆ ಇಲ್ಲಿಂದ ಕೌಂಟ್ ಮಾಡ್ಕೊಳ್ಳಿ, ಇದು ಬೇಡ, ಇದು ಮಾತ್ರ ಕೌಂಟ್ ಮಾಡ್ಕೊಳ್ಳಿ. ನಂಗೆ ರೀಜನ್ ಹೆಡ್ಡಿಂಗ್ ಬೇಡ, ಇಲ್ಲಿ ಫುಲ್ ಕೆಳಗರು ಕೌಂಟ್ ಮಾಡ್ಕೊಂಡ್ಬಿಡಿ. 4 ಅಂತಿದ್ಯಾ ಅಂದ್ರೆ ಕೌಂಟ್ 4 ಇದೆ, ಇಂಡೆಕ್ಸ್ 1 ಇದೆ. ನನ್ಗೆ ಇವಾಗ ಈ ಕೌಂಟ್ ಮೇಲೆ ಈ ನಂಬರ್ ಆಫ್ ಮೆನೂಸ್ ಇದೆಲ್ಲ ನನಗೆ ಡ್ರಾಪ್ ಡೌನ್ ಅಲ್ಲಿ ಬೇಕು. ಹೆಂಗ್ ಮಾಡೋದು, ಏನ್ ಮಾಡ್ತೀನಿ, ಇದು ಫಸ್ಟ್ ಸೆಲ್ ಸೆಲೆಕ್ಟ್ ಮಾಡ್ತೀನಿ. ಫಸ್ಟ್ ಸೆಲ್ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ನಾ ಏನ್ ಮಾಡ್ತೀನಿ, ಫಾರ್ಮುಲಾಸ್ ಅಂತ ಇರುತ್ತಲ್ಲ, ಇಲ್ಲಿ ನೇಮ್ ಮ್ಯಾನೇಜರ್ ಅಂತ ಇರುತ್ತೆ. ಇದು ಬಂದು ಡೈನಾಮಿಕ್ ನೇಮ್ಸ್ ಕ್ರಿಯೇಟ್ ಮಾಡುತ್ತೆ. ಯಾಕೆ ಕ್ರಿಯೇಟ್ ಮಾಡಿದ್ರೆ, ನೀವು ರೇಂಜಸ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಿದಾಗ ಎಷ್ಟು ರೇಂಜ್ ಇದೆ ಅಷ್ಟು ರೇಂಜ್ ಮಾತ್ರ ಕೊಡುತ್ತೆ. ಇಲ್ಲಿ ನ್ಯೂ ನೇಮ್ ಅಂತ ನ್ಯೂ ಅಂತ ಕೊಡ್ತೀನಿ. ಇಲ್ಲ ನೇಮ್ ಕೊಡೋಣ. ನಾನು ನಿಮ್ಗೆ ಹೇಳ್ದೆ ಪ್ರಿಫಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ರೇಂಜ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಇವಾಗ RNG ಅಂತ ಯೂಸ್ ಮಾಡ್ತೀನಿ. ಓಕೆ, ಇವಾಗ ಇದು ಯಾವ್ದಿದೆ ರೇಂಜ್, ರೀಜನ್ಗೆ ರೇಂಜ್ ರೀಜನ್ ಅಂತ ಕೊಡ್ತೀನಿ. ಇಲ್ಲಿ ಸ್ಕೋಪ್ ವರ್ಕ್ ಬುಕ್ ಇರಲಿ, ಅಂದ್ರೆ ಇದು ಎಲ್ಲಿ ಬೇಕಾದ್ರೂ ಯೂಸ್ ಮಾಡಿ, ಥ್ರೂ ಔಟ್ ದಿ ವರ್ಕ್ ಬುಕ್ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಇಲ್ಲಿದೆಯಲ್ಲ ಇದು ರೆಫರ್ಸ್ ಟು ಅಂತ, ಇಲ್ಲಿ ಈಕ್ವಲ್ಸ್ ಆಫ್ಸೆಟ್. ಆಫ್ಸೆಟ್ ಅಂತ ಫಾರ್ಮುಲಾ ಇದೆ. ಇದ್ರದ್ದು ಕಂಪ್ಲೀಟ್ ಪ್ಯಾರಾಮೀಟರ್ಸ್ ನಾನು ನಿಮ್ಗೆ ಹೇಳ್ತೀನಿ. ಆಫ್ಸೆಟ್ ಅಲ್ಲಿ ನಮ್ಗೆ 5 ಪ್ಯಾರಾಮೀಟರ್ಸ್ ಇರುತ್ತೆ. ಫಸ್ಟ್ ನೇದ್ ಬಂದು ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು ಅಂತ ರೆಫರೆನ್ಸ್ ನಾನು ಇದನ್ನ ಕೊಡ್ತೀನಿ, ಅಂದ್ರೆ ಈ ರೇಂಜ್ ಇಂದ ಸ್ಟಾರ್ಟ್ ಆಗ್ಬೇಕು, ಕಾಮ ನೆಕ್ಸ್ಟ್ ಇಂಡೆಕ್ಸ್ ಆಫ್ ರೋ ನಂಬರ್ ಮತ್ತೆ ಇಂಡೆಕ್ಸ್ ಆಫ್ ಕಾಲಮ್ ನಂಬರ್ ಬರುತ್ತೆ. ನನಗೆ ರೋ ನಂಬರ್ ಇಲ್ಲಿಂದಾನೇ ಸ್ಟಾರ್ಟ್ ಆಗ್ಬೇಕು. ಆಫ್ಸೆಟ್ ಅಲ್ಲಿ ಇಂಡೆಕ್ಸ್ ಬಂದು 0 ಇಂದ ಸ್ಟಾರ್ಟ್ ಆಗುತ್ತೆ. ನಾನೇನ್ ಮಾಡ್ತೀನಿ, 0 ಕೊಡ್ತೀನಿ, ಯಾಕಂದ್ರೆ ಸೇಮ್ ರೋ, ಕಾಮ 0 ಕೊಡ್ತೀನಿ, ಸೇಮ್ ಕಾಲಮ್, ಕಾಮ ನೆಕ್ಸ್ಟ್ ಪ್ಯಾರಾಮೀಟರ್ ಬಂದು ರೋ ಹೈಟ್, ಅಂದ್ರೆ ಎಷ್ಟು ರೆಕಾರ್ಡ್ಸ್ ತಗೋಬೇಕು ನಾನು. ನಾ ಏನ್ ಮಾಡ್ತೀನಿ, ಇಲ್ಲಿ ನಾನು ಡೈನಾಮಿಕ್ ಕೊಟ್ಟಿದ್ದೀನಲ್ಲ, ಇದು ತಗೊಂಡು. ಸೊ ಇದು 4, 3, 2, 1 ಎಷ್ಟಾದ್ರೂ ಇರಲಿ, ಅದು ಆಟೋಮೆಟಿಕ್ ಚೇಂಜ್ ಆಗ್ತಾ ಇರುತ್ತೆ. ಕಾಮ ಈಗ ನನಗೆ ಎಷ್ಟು ಕಾಲಮ್ಸ್ ಬೇಕು ಅಂತಿದೆ, ಮೆನೂಸ್ ಅಲ್ಲಿ ಇರೋದು ಒಂದೇ ಕಾಲಮ್, ನಾನು ಬೇಕಾದ್ರೆ 1 ಅಂತ ಅಷ್ಟೇ ಕೊಡ್ತೀನಿ. ಇದನ್ನ ಹಾರ್ಡ್ ಕೋಡ್ ಮಾಡಬಹುದು, ತೊಂದರೆ ಇಲ್ಲ. ಈಗ ಓಕೆ ಅಂತ ಕೊಡ್ತೀನಿ. ನೋಡಿ RNG ರೀಜನ್ ಅಂತ ಒಂದು ರೇಂಜ್ ಕ್ರಿಯೇಟ್ ಆಯ್ತು. ಬೇಕಿದ್ರೆ ಇದನ್ನ ಕಾಪಿ ಮಾಡ್ಕೊಂಡು ನಾನು ಏನ್ ಮಾಡ್ತೀನಿ, ಇಲ್ಲಿ ಕೆಲವೊಂದ್ ಕಡೆ ಇಟ್ಟಿರ್ತೀನಿ, ನೀವು ಬೇಕಾದ್ರೆ ರೆಫರ್ ಮಾಡ್ಕೊಳ್ಳಿ. ಓಕೆನಾ, ನಿಮ್ಗೆ ಬೇಕಂದ್ರೆ ಜಸ್ಟ್ ಕಮೆಂಟ್ ಮಾಡಿ ಇಲ್ಲಿ ಇಟ್ಟಿರ್ತೀನಿ. ನಿಮ್ಗೆ ಏನಾದ್ರು ಅಕಸ್ಮಾತ್ ಡೌಟ್ಸ್ ಇತ್ತು ಅಂದ್ರೆ ಇದನ್ನ ನೋಡ್ಕೊಳ್ಳಿ. ಇದರಲ್ಲಿ 5 ಪ್ಯಾರಾಮೀಟರ್ಸ್ ಇರುತ್ತೆ. ಫಸ್ಟ್ ಪ್ಯಾರಾಮೀಟರ್ ಬಂದು ರೆಫರೆನ್ಸ್, ಸೆಕೆಂಡ್ ಪ್ಯಾರಾಮೀಟರ್ ರೋ ಇಂಡೆಕ್ಸ್, ಥರ್ಡ್ ಪ್ಯಾರಾಮೀಟರ್ ಕಾಲಮ್ ಇಂಡೆಕ್ಸ್, ನೆಕ್ಸ್ಟ್ ರೋ ಹೈಟ್, ಕಾಲಮ್ ಹೈಟ್. ಇಷ್ಟು ಸಿಂಪಲ್. ಓಕೆನಾ, ಇದಾಯ್ತಲ್ವಾ. ನಾ ಏನ್ ಮಾಡ್ತೀನಿ, ರಿಪೋರ್ಟ್ಸ್ ಹೋಗ್ತೀನಿ, ರೈಟ್ ಕ್ಲಿಕ್ ಮಾಡ್ತೀನಿ,
ಫಾರ್ಮ್ಯಾಟ್ ಕಂಟ್ರೋಲ್, ಇಲ್ಲಿ ಇದೆಲ್ಲ ಇದಾವೆ ಹಾರ್ಡ್ ಕೋಡ್ ಮಾಡಿದ್ನಲ್ಲ, ಇದನ್ನೇನ್ ಮಾಡ್ತೀನಿ RNG ರೀಜನ್ ಅಂತ ಕೊಟ್ಬಿಡ್ತೀನಿ. ಓಕೆ ಅಂತ ಕೊಟ್ರೆ ಇವಾಗ ನೋಡಿ ಇದೆಯಾ. ಈಗ ಲೋಣ ಇಲ್ಲ ಮೆನು ಶೀಟ್ಗೆ ಹಿಂಗೆ ಇದನ್ನು ಕೊಟ್ಬಿಡ್ತೀನಿ ರೇಂಜ್ ನೇಮ್ ಅಂತ. ಇದೆಲ್ಲ ಯಾಕೆ ಕೊಡ್ತೀನಿ ಅಂದ್ರೆ ಒಂದು ರೆಫರೆನ್ಸ್ ನಮ್ಗೆ ಈಸಿ ಆಗುತ್ತೆ ಅಂತ ಹೇಳಿದ್ರೆ, ರೇಂಜ್ ನೇಮ್ ಇದು, ಕೌಂಟ್ ಇಷ್ಟಿದೆ, ಇಂಡೆಕ್ಸ್ ಇಷ್ಟಿದೆ. ನೆಕ್ಸ್ಟ್ ಇನ್ನೊಂದು ಏನಾದ್ರು ಕ್ರಿಯೇಟ್ ಮಾಡ್ತೀನಲ್ಲ ಇಲ್ಲಿ, ಅದಕ್ಕೆ ಇದೇ ರೋಲ್ ಹಂಗೆ ಮಾಡ್ಕೋತಾ ಹೋಗ್ಬೋದು, ಅಂದ್ರೆ ಸ್ಟ್ಯಾಂಡರ್ಡ್ ಆಗ್ಬಿಡುತ್ತೆ, ನನಗೆ ಈಸಿ ಆಗಿಬಿಡುತ್ತೆ. ಇದು ಯಾವ್ದಪ್ಪ ರೇಂಜ್, ಇವಾಗ ಯಾರೋ ಒಬ್ರು ಪ್ರೋಗ್ರಾಮ್ ಬರೀತಾರೆ ಅಥವಾ ಡ್ಯಾಶ್ ಬೋರ್ಡ್ ಎಡಿಟ್ ಮಾಡಬೇಕು, ಈ ರೇಂಜ್ ನೇಮ್ ಏನು ಅಂತ ಹುಡ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇಲ್ಲೇ ಕೊಟ್ಟಿರ್ತೀನಿ ನಾನು. ಹೋಗ್ಬಿಟ್ಟು ನಾನು ಮಾಡಿಫೈ ಮಾಡಬೇಕು ಅಂದ್ರೆ ಇಲ್ಲ ಸೆಲೆಕ್ಟ್ ಮಾಡಿ, ರೈಟ್. ಓಕೆ, ಈಗ ನಾನು ಅಸೈನ್ ಮಾಡಿದೆ. ಇವಾಗ ಏನ್ ಮಾಡೋಣ ಅಂದ್ರೆ ಇಲ್ಲಿ ಹೋಗ್ತೀನಿ, ಇವಾಗ ಡೇಟಾದಲ್ಲಿ ನಾನು ಇಲ್ಲಿ ಸೌತ್ ಈಸ್ಟ್ ಮತ್ತೆ ನಾರ್ತ್ ಈಸ್ಟ್ ಕೊಟ್ಟಿದ್ನಲ್ಲ, ಇವಾಗ ಇದನ್ನ ರಿಫ್ರೆಶ್ ಮಾಡಿ ನೋಡೋಣ. ನಾನು ರಿಫ್ರೆಶ್ ಮಾಡಿದ್ರೆ ಆ ಮೆನು ಡ್ರಾಪ್ ಡೌನ್ ಅಲ್ಲಿ ಅದು ಕೂಡ ಬರಬೇಕು, ಯಾಕಂದ್ರೆ ಅದನ್ನೇ ನಾವು ವರ್ಕ್ ಮಾಡಿದ್ದೀವಿ. ಇವಾಗ ಇಲ್ಲಿ ಹೋಗ್ತೀನಿ, ಫಸ್ಟ್ ಮೆನು ಶೀಟ್ ಅಲ್ಲಿ ಹೋಗೋಣ. ನೋಡಿ 2 ರೀಸನ್ ಎಕ್ಸ್ಟ್ರಾ ಆಡ್ ಆಗಿದೆ, ಇಲ್ಲಿ 6 ಅಂತ ಇದೆಯಾ. ನನ್ಗಿಲ್ಲಿ ಇವಾಗ ರಿಪೋರ್ಟ್ಸ್ ಅಲ್ಲಿ ನೋಡಿ. ಸೊ ಈ ರೀತಿ ನಾನು ಸ್ಟ್ಯಾಂಡರ್ಡೈಸ್ ಮಾಡ್ಕೋಬೇಕು. ಯಾಕೆ ಸ್ಟ್ಯಾಂಡರ್ಡೈಸ್ ಮಾಡಬೇಕು ಅಂದ್ರೆ ನನ್ನ ರಿಪೋರ್ಟ್ಸ್ ಡೈನಾಮಿಕ್ ಆಗಿರಬೇಕು. ರಿಫ್ರೆಶ್ ಕೊಟ್ಟಾಗ ಇಡೀ ರಿಪೋರ್ಟ್ಸ್ ರಿಫ್ರೆಶ್ ಆಗಬೇಕು. ಇಲ್ಲ ಅಂದ್ರೆ ಮ್ಯಾನ್ಯಲ್ ಆಗಿ ಮಾಡ್ತಂದ್ರೆ ಮತ್ತೆ ಏನಾಗುತ್ತೆ, ಫಸ್ಟ್ ಇನ್ನ ಪ್ರಾಸೆಸ್ ಎಲ್ಲರೂ ಚೇಂಜ್ ಮಾಡ್ಕೋತ ಹೋಗು. ಇದು ಫಸ್ಟ್ ಸ್ಟೆಪ್ ಆಫ್ ಡ್ಯಾಶ್ ಬೋರ್ಡ್ ಕ್ರಿಯೇಷನ್ಸ್. ಇಲ್ಲಿ ಇನ್ನೊಂದು ನಾನು ಹಾಗೆ ಬಿಟ್ಟಿದ್ದೀನಿ, ಹೋಮ್ ಪೇಜ್ ಡಿಸೈನ್. ಇದನ್ನ ಎಂಡಲ್ ಮಾಡ್ಕೊಳ್ಳೋಣ. ಇದು ನಮ್ಮ ರಿಪೋರ್ಟ್ಸ್ ಏನು ಎಫೆಕ್ಟ್ ಆಗಲ್ಲ. ನಾವೆಲ್ಲ ರಿಪೋರ್ಟ್ಸ್ ತಗೊಂಡು ಲಾಸ್ಟ್ ಬೇಕಾದ್ರೆ ಇದನ್ನ ಮಾಡ್ಬೋದು. ಯಾವಾಗ ಇದನ್ನ ಕ್ಲೈಂಟ್ ಕಳ್ಸೋಕ್ಕೂ ಮುಂಚೆ ಮಾಡಿದ್ರೆ ಒಳ್ಳೇದು. ಸೊ ಇದನ್ನ ನೆಕ್ಸ್ಟ್ ಡಿಸೈನಿಂಗ್ ಪಾರ್ಟ್ ಬರುತ್ತಲ್ಲ, ಅವಾಗ ನಾನು ಹೇಳ್ತೀನಿ ಬಟನ್ಸ್ ಹೆಂಗ್ ಕ್ರಿಯೇಟ್ ಮಾಡೋದು, ಬೇರೆ ಬೇರೆ ತರ ಬಟನ್ಸ್, ಮತ್ತೆ 3D ಬಟನ್ಸ್ ಹೆಂಗ್ ಕ್ರಿಯೇಟ್ ಮಾಡೋದು, ಮತ್ತೆ ಇಲ್ಲಿ ಬೇರೆ ಬೇರೆ ಬ್ಯಾನರ್ಸ್ ಇದೇ ತರ ಅಲ್ಲ, ಬೇರೆ ಬ್ಯಾನರ್ಸ್ ಹೆಂಗ್ ಕ್ರಿಯೇಟ್ ಮಾಡೋದು, ಇದೆಲ್ಲ ಬಂದಾಗ ನಾನು ನಿಮಗೆ ಹೋಮ್ ಪೇಜ್ ಹೇಳ್ತೀನಿ. ಬಟ್ ಇವತ್ತು ನಿಮಗೆ ಡೇಟಾನ ಹೆಂಗ್ ತಗೋಬೇಕು ವಿತ್ ಸ್ಟ್ರಕ್ಚರ್ಡ್ ಕ್ಲೀನ್ ಡೇಟಾ, ಅನ್ಸ್ಟ್ರಕ್ಚರ್ಡ್ ಡೇಟಾ ಅಲ್ಲ ಇದು. ಆಟೋಮೇಶನ್ ಬಂದಾಗ ಅನ್ಸ್ಟ್ರಕ್ಚರ್ಡ್ ಡೇಟಾ ಹೇಳ್ತೀನಿ ನಾನು, ಆಯ್ತಾ. ಇದು ಕ್ಲೀನ್ ಡೇಟಾ ಅಂತ ತಗೊಂಡಿರೋದು. ಮತ್ತೆ ನಾ ಏನ್ ಮಾಡಿದ್ವಿ, ರಿಪೋರ್ಟ್ಸ್, ಒಂದು ರಿಪೋರ್ಟ್ಸ್ ಅಲ್ಲಿ ರಿಪೋರ್ಟ್ ಶೀಟ್ಸ್ ಅಲ್ಲಿ ನಾನು ಬ್ಯಾನರ್ಸ್ ಹೆಂಗ್ ಕ್ರಿಯೇಟ್ ಮಾಡಬೇಕು, ಲೋಗೋಸ್ ಹೆಂಗ್ ತಗೋಬೇಕು, ಸಪರೇಟರ್ಸ್ ಹೆಂಗ್ ಕ್ರಿಯೇಟ್ ಮಾಡಬೇಕು, ಡ್ರಾಪ್ ಡೌನ್ಸ್ ಅಥವಾ ಕಂಟ್ರೋಲ್ಸ್ ಹೆಂಗ್ ಹಾಕೋಬೇಕು, ನ್ಯಾವಿಗೇಷನ್ ಹೆಂಗ್ ಕ್ರಿಯೇಟ್ ಮಾಡಬೇಕು ಅಂತ ನೋಡಿದ್ವಿ. ಮತ್ತೆ ಈ ಶೇಪ್ಸ್ ನ ಸೈಜ್ ಅಂಡ್ ಪ್ರಾಪರ್ಟೀಸ್ ಹೋಗಿ ಅದು ರೀಸೈಸ್ ಆಗ್ಬಾರ್ದು ಅದು ನಾವು ನೋಡಿದ್ವಿ. ಮತ್ತೆ ಲಿಂಕ್ಸ್ ಕೊಡೋದು ನೋಡಿದ್ವಿ. ಮತ್ತೆ ಇದೇ ಶೇಪ್ಸ್ ಎಲ್ಲ ಬ್ಯಾನರ್ಸ್ ಮತ್ತೆ ಏನೇನು ಕ್ರಿಯೇಟ್ ಮಾಡ್ತೀನಲ್ಲ ಅದು ಬೇರೆ ರಿಪೋರ್ಟ್ಸ್ ಹೆಂಗೆ ಕಾಪಿ ಪೇಸ್ಟ್ ಮಾಡಬೇಕು ವಿತ್ ರೆಫರೆನ್ಸ್ ಶೇಪ್ ನೋಡಿದ್ವಿ. ಜೊತೆಗೆ ಇಲ್ಲಿ ಮೆನೂಸ್ ಹೆಂಗ್ ಕ್ರಿಯೇಟ್ ಮಾಡಬೇಕು ಡೈನಾಮಿಕ್ ಆಗಿ, ಅದನ್ನ ರೇಂಜ್ ನೇಮ್ ಕ್ರಿಯೇಟ್ ಮಾಡಿ, ಡೈನಾಮಿಕ್ ರೇಂಜ್ ನೇಮ್ ಕ್ರಿಯೇಟ್ ಮಾಡಿ ಇಲ್ಲಿ ಡ್ರಾಪ್ ಡೌನ್ಸ್ಗೆ ಹೆಂಗ್ ಅಸೈನ್ ಮಾಡಬೇಕು ಅಂತ ನೋಡಿ. ಓಕೆನಾ, ದಿಸ್ ಇಸ್ ದಿ ಫಸ್ಟ್ ಸ್ಟೆಪ್, ದ ಬೇಸಿಕ್ ಅಲ್ಲ, ಬೇಸ್ ಸ್ಟೆಪ್ ನಾವು ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡಿ. ಓಕೆ, ಫೈನ್.